ಎಸ್ ಬರೋಬರದ್ರಿ. ವಿಡಿಯೋ ಆನ್ ಮಾಡಿದ್ರಿ, ಆಡಿಯೋ ಆನ್ ಮಾಡ್ರಿ, ಬರೋಬರದ ಕೇಳಮು. ಗುಡ್ ಈವ್ನಿಂಗ್ ರಾಜೇಶ್ ಪಡುಬಿದ್ರಿ ಅವರೇ. ಹಾ ಈಗ ಮತ್ ಮ್ಯೂಟ್ ಆತು. ಹಾ ಸರ್, ಈಗ ಓಕೆ ಸರ್. ಈಗ ಬರೋಬರದ. ಓಕೆ ಬರೋಬರದ ಮೇಡಮ್. ಠೀಕ್ ಅದ. ಎಲ್ಲರಿಗೂ ನಮಸ್ಕಾರ. ಇನ್ನೂ 5 ನಿಮಿಷ ಟೈಮ್ ಇದೆ. ಹಾ ಸರ್. ಕರಿಗಾರ್ ಅವ್ರು ಜಾಯ್ನ್ ಆಗ್ತಾರೆ. ನಂದು ವಿಡಿಯೋ ಆನ್ ಆಗಿಲ್ಲಲ್ಲ, 1 ನಿಮಿಷ. ನಿಮ್ದಾಗಿಲ್ಲ ಸರ್? ಹೌದು ಸರ್. ಒಂದು ನಿಮಿಷ. ಮಕ್ಕಳಿಗಿಂತ ಜಾಸ್ತಿ ನಮ್ದು ತಯಾರಿ ಇರ್ತದ. ಹೌದು ಸರ್, ನಿಮ್ದೇ ಸರ್ ಎಲ್ಲ ವರ್ಕ್. ಅಲ್ಲಲ್ಲ, ತಯಾರಿ ಅಂದ್ರೆ ನಾವು ಡ್ರೆಸ್ ಕೋಡ್ ಹೇಳಲಿಕ್ಕತ್ತೀನಿ. ಹಾ ಸರ್. ಹಾಕ್ಲಾರ್ದ ಅದು ಆನ್ ಮಾಡೋಂಗಿಲ್ಲಲ್ಲ. ಥ್ಯಾಂಕ್ ಯು ಸೋ ಮಚ್. ಗುಡ್ ಈವ್ನಿಂಗ್ ಸರ್. ಎಸ್, ಗುಡ್ ಈವ್ನಿಂಗ್. ಸುಮಾರು ಜನ ಜಾಯ್ನ್ ಆಗಿದ್ದಾರೆ. CLI ಸುಮಾರು ಜನ ಜಾಯ್ನ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಇವತ್ತು. ಗುಡ್ ಈವ್ನಿಂಗ್ ಎವ್ರಿಬಡಿ ಸರ್. ಎಸ್, ಗುಡ್ ಈವ್ನಿಂಗ್. 1 ನಿಮಿಷ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನು 4 ನಿಮಿಷಗಳಿದಾವೆ. ಅಲ್ಲಿ ತನಕ ನಿಮ್ಮವ್ರು ಯಾರಿಗಾದ್ರೂ ಕರ್ಸ್ಬೇಕಾ? ಮೆಸೇಜ್. ಕರಿಗಾರ್ ಅವರು ಬಂದಾರು. ಅವ್ರಿಗೆ ಪ್ಯಾನಲಿಸ್ಟ್ ಮಾಡಮು. ಕರಿಗಾರ್ ಸರ್, ನಿಮ್ಗೆ ಪ್ಯಾನಲಿಸ್ಟ್ ಮಾಡೀನಿ, ಎಕ್ಸೆಪ್ಟ್ ಮಾಡ್ಕೋರಿ. ಅಂದಲ್ಲಿ ನಿಮ್ದು ಎಕ್ಸೆಪ್ಟ್ ಮಾಡ್ಕೊಂಡ್ರಿ ಬರೋ. ನಿಮ್ಗೂ ಕೋ ಹೋಸ್ಟ್ ಮಾಡಮಂತ. ಎಸ್ ಸರ್, ಕೋ ಹೋಸ್ಟ್ ಕನ್ಫರ್ಮ್. ಕರಿಗಾರ್ ಸರ್, ವಿಡಿಯೋ ಆನ್ ಮಾಡ್ಕೋರಿ. ಸೊ ನಾನಾ ಭಾಗಗಳಿಂದ ಎಲ್ಲರೂ ಜಾಯಿನ್ ಆಗಿದ್ದೀರಿ. RSN ಪ್ರಸನ್ನ ಅವರಿಗೆ ನಮಸ್ಕಾರ, ಸುರೇಶ್ ಅವರಿಗೆ ನಮಸ್ಕಾರ, ವನಮಾಲಾ ಮೇಡಮ್ ನಮಸ್ಕಾರ. ಬರೋಬರ್ ಸರ್, ಒಂದ್ಸಲ ಮಾತಾಡ್ರಿ ಕರಿಗಾರ್ ಸರ್. ನಮಸ್ತೆ. ಗುಡ್ ಈವ್ನಿಂಗ್. ನಮಸ್ತೆ. ಗುಡ್ ಈವ್ನಿಂಗ್ ಸರ್. 1 ನಿಮಿಷ ಇರ್ರಿ, 1 ನಿಮಿಷ. ಬರೋಬರ್. ಪರ್ಫೆಕ್ಟ್ ಅಲ್ಲ. ಓಕೆ ಸರ್. ಈಗ ಅದ. ಇನ್ನು 3 ನಿಮಿಷ ಟೈಮ್ ಅದ. ಎಸ್ ಸರ್. ಅಲ್ಲಿ ತನ ಯಾರ್ಯಾರು ಬಂದಾರ ಅವ್ರಿಗೊಂದ್ ಸ್ವಲ್ಪ ಮಾತಾಡ್ಸಮಂತ. ಎಸ್ ಸರ್. ಹೌದಿಲ್ಲ? ಎಲ್ಲಿ ಹೋದ್ರಪ್ಪ ನೀವು ಅಟೆಂಡೀಸು? ಬರ್ರಿ. ನಮಸ್ಕಾರ ಎಲ್ಲರಿಗೂ. ದೀಪಿಕಾ ಮೇಡಮ್ ನಮಸ್ಕಾರ. ಡೈನಮಿಕ್ ಬಾಯ್ ಪ್ರಸನ್ನ ಕುಮಾರ್ ನಮಸ್ಕಾರ. KH ರಾಜು, ಬರೇ ಎಚ್. ಅದು ಗೊತ್ತಾ ನಿಮ್ಗೆ? ವೆರಿ ಗುಡ್. ಒಂದು ಜೋಕ್ ನೆನಪಾಯ್ತು, ಹೇಳೋಣ. ಒಬ್ರು ಲಾಯರ್ ಇದ್ರಂತೆ, ಹುಚ್ಚೂರಾಯ್ ಅಂತ ಅವ್ರ ಹೆಸರು. ಎಲ್ಲರೂ 1 ನಿಮಿಷ ನಮ್ದು ಆಡಿಯೋ ಬಂದ್ ಮಾಡೋಣಂತೆ ಅಲ್ವಾ, ಅದು ಡಿಸ್ಟರ್ಬ್ ಮಾಡ್ತಾ ಇದೆ. ಓಕೆ, ಆಮೇಲೆ ಶೇರಿಂಗು ಬಂದ್ ಮಾಡೋಣವಾ? 1 ನಿಮಿಷ ಇದೆ. ಎಲ್ಲದ? ಓಕೆ, ಬರೋಬರ್ದ. ಎಚ್ ಅಂತ ಯಾರು ಹೇಳ್ತಾ ಇದೆ, ಅದಕ್ಕೆ ಒಂದು ಜೋಕ್ ನೆನಪು ಬಂತು. ಹುಚ್ಚೂರಾಯ ಅಂತಿದ್ರಂತ, ಎಲ್ಲರೂ ಅವ್ರಿಗೆ ಹುಚ್ಚ ಅಂತ ಕರಿತಿದ್ರಂತ. ಅದಕ್ಕೆ ಅವರು ಬೇಡ ಅಂತ ಹೇಳಿ ಹುಚ್ಚೂರಾಯಿ ಇದ್ದಿದ್ದನ್ನ ಹೆಚ್ಚಂತ ಮಾಡಿದ್ರಂತ, H ರಾಯ ಅಂತ. ಅದಕ್ಕೆ ನಮ್ಮವ್ರು ಕಾಲು ಎಳೆಯವ್ರು ಎಲ್ಲಿದ್ರು ಕಾಲು ಎಳೆಯವ್ರು ಅಲ್ರಿ. ಅದಕ್ಕೆ ಅವ್ರು ಅಂದ್ರಂತ ಹುಚ್ಚೂರಾಯರ ಹುಚ್ಚು ಹೆಚ್ಚಾಯ್ತು ಅಂತ. ಹಂಗೆ. ಎನಿವೆ, ಥ್ಯಾಂಕ್ ಯು. ಸಾರಿ, ಬೇಜಾರು ಮಾಡ್ಕೋಬೇಡಿ. ಏನೇನೋ ಜೋಕ್ ನೆನಪಾದಾಗ ಹೇಳ್ತಾ ಇರ್ತೀವಿ. KH ರಾಜು ಅವರಿಗೆ ನಮಸ್ಕಾರ. ಮಂಜಪ್ಪ ಹೆಬ್ಬಲಗೆರೆ, ಚನ್ನಗಿರಿ ಬ್ರಾಂಚ್ ನಮಸ್ಕಾರ ಸರ್. ಮತ್ಯಾರು? ಮಹೇಶ್ ಅವರಿಗೆ ನಮಸ್ಕಾರ. ಮಲ್ಲಿಕಾರ್ಜುನ್ ಅವರಿಗೆ ನಮಸ್ಕಾರ. ಮಮತಾ ವೈಜಿ ಮೇಡಮ್ ನಮಸ್ಕಾರ. ಮಂಜುಳಾ ಮೇಡಮ್ ನಮಸ್ಕಾರ. ಮಂಜುಳಾ ವಿ, ಚಿತ್ರದುರ್ಗದವ್ರೇನ್ರಿ? ಓಕೆ. ನಾಗರಾಜ ಕೃಷ್ಣಂ. ಓಕೆ. ನೀಲರಾಜು ಅವರಿಗೆ ನಮಸ್ಕಾರ. ಪಾಂಡ್ಯಂ ಶೆಟ್ಟಿ ಅವರಿಗೆ ನಮಸ್ಕಾರ. ಇದು ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ಅಟೆಂಡೆನ್ಸ್ ತಗೋತಿದ್ರೆ ನೆನಪಿದ್ಯಾ? ಎಲ್ಲರೂ ಹೆಸರು ಹೇಳ್ಬಿಟ್ಟು ಹಂಗೂ ನಾವು ಒಂದು ಅಟೆಂಡೆನ್ಸ್ ತಗೋಬಹುದು ಈಗ, ಯಾಕಂದ್ರೆ ಸುಮಾರು ಜನ ರೆಗ್ಯುಲರ್ ಇರೋರು ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಏನೋ ಒಂದು ಪ್ರಶ್ನೆ ಬಂತು ನನಗೆ ಮೊನ್ನೆ ದಿವಸ. ಮೇಡಮ್, ನಿಮ್ಮ ಹತ್ರ ಹಂಚ್ಕೋತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಒಂದು 150ರಿಂದ 175 ಮಂದಿ ರೆಗ್ಯುಲರ್ ಬರ್ತಾರೆ. ಇಯರ್ ಎಂಡ್ ಇರ್ಲಿ, ಹಬ್ಬ ಇರ್ಲಿ, ಹುಣ್ಣಿಮೆ ಇರ್ಲಿ, ಏನಾದ್ರೂ ಬರ್ತಾರೆ. ಯಾಕೆ ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು, ಬೇರೆ ಎಲ್ಲ ಪ್ರಣಮ್ಯ ಶೆಟ್ಟಿ, ಸಾರಿ ಥ್ಯಾಂಕ್ ಯು ಪ್ರಣಮ್ಯ ಅವರೇ, ಸಾರಿ ಹೆಸರೇ ತಪ್ಪು ಹೇಳ್ದೆ, ಮಂಗಳೂರಿನವರು. ಥ್ಯಾಂಕ್ ಯು. ಸೊ ಏನಪ್ಪಾ ಅಂತಂದ್ರೆ, ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾರು ಸ್ಪೀಕರ್ ಆಗಿ ಬರ್ತಾರೆ, ತಾವು ಏನ್ ಮಾಡಿದ್ವಿ, ಆಯ್ತಾ, ನೀವೇನ್ ಮಾಡ್ಬೇಕು ಅನ್ನೋದು ಹೇಳ್ತಾರೆ ಹೊರತು
ನಮ್ಮ ಕಾರ್ಯಕ್ರಮಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಅಂತ ಕಂಡಾಗ ನನಗೆ ಅನ್ಸಿದ್ದೇನಂದ್ರೆ, ನಮ್ಮಲ್ಲಿ ಬರೇ ನಾವು ಏನು ಮಾಡಿದ್ವಿ ಅಂತ ಹೇಳೋದಲ್ಲ, ಅದ್ರ ಜೊತೆಗೆ ನಾವು ಏನೇನು ತಪ್ಪು ಮಾಡಿದ್ವಿ, ಎಲ್ಲಿ ಎಡವದ್ವಿ ಅನ್ನೋ ವಿಚಾರಗಳನ್ನು ಹೇಳ್ತಾರೆ. ಎಷ್ಟೋ ಜನ ಅವರೆಲ್ಲ ಸಕ್ಸಸ್ ಆಗಿದ್ದಾರೆ ಬಿಡ್ರಿ, ಅವ್ರಿಗೆಲ್ಲ ಏನೋ ಅಂತ ಅನ್ನೋದಕ್ಕಿಂತ, ಇಲ್ಲ ಇವರಲ್ಲೂ ಏನೇನೋ ಕೊರತೆಗಳಿದ್ವೋ ತೊಂದರೆಗಳಿದ್ವೋ ಅಷ್ಟಾದ್ರೂ ಸತ್ಯ ಸಾಧಿಸಿದ್ದಾರೆ. ಇದು ಒಂಥರ ಏನಂತೀರಿ, ನಿಜವಾದ ಲೆಕ್ಕಕ್ಕೆ ಡಿಫರೆಂಟು ಅಂತ ನನ್ಗನ್ಸಿತ್ತು. ಸರಿನಾ? ಯದುನಂದನ್ ಅವ್ರಿಗೆ ನಮಸ್ಕಾರ. ಇವ್ರು MDRT ಆಗ್ಬೇಕನ್ನೋರು ಅಲ್ವಾ? ಯದುನಂದನ್. ವೆಂಕಿ ಟಿ ವನಮಾಲಾ ಮೇಡಮ್ ನಮಸ್ಕಾರ. KS ಮಯ್ಯ ಅವರಿಗೆ ನಮಸ್ಕಾರ. ಮಯ್ಯ ಅವ್ರದ್ದು ಯಾವ ಊರು? ತೀರ್ಥಹಳ್ಳಿಯ? ಹೋದ್ವಾರ ನಮ್ಮ ಇದಕ್ಕೆ ಯಾವುದು ಸಂಸ್ಕೃತ ಕಾರ್ಯಕ್ರಮದಲ್ಲಿ ಭಾರಿ ಆಕ್ಟಿವ್ ಆಗಿದ್ರು. ಮತ್ತಾರು? ಸಿದ್ಧಲಿಂಗ ಸ್ವಾಮಿ ಅವರಿಗೆ ನಮಸ್ಕಾರ. ರಾಜೇಶ್, ಓಕೆ. ಪ್ರಣಮ್ಯ ಶೆಟ್ರು, ಓಕೆ. ಊರ್ದಾರ್ ಇದ್ಯಾರು? 12,800 ಯಾರು ಅಂತ ಗೊತ್ತಾಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ನಾನೀಗ ಹೇಳ್ತಾ ಇರೋ ಹಾಗೆ, ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು? ನಾವೆಲ್ಲರೂ ಸಹಿತ ಪ್ರತಿ ನನ್ನೂರು ತೀರ್ಥಹಳ್ಳಿ, ಥ್ಯಾಂಕ್ ಯು ಮಯ್ಯ ಅವರೇ. ಮೈರ್ ಕುಂದಾಪುರ ಕನ್ನಡ ಬತ್ತ ಹಾಯ್ ಮೈರ್ದು ಯಾವ ತೀರ್ಥಹಳ್ಳಿಯೇ ಬರುತ್ತಾ? ಒಳ್ಳೆ ಗಮ್ಮತ್ತಾಯ್ತು ಮಾರ್ರೆ, ನಿಮ್ ಕಡೆ ಮಾತಂಬ ಆಮೇಲೆ ಮಾತಾಡುವಾಗ. ಇದು ನಮ್ಮ ಊರ್ ಬದಿ ಭಾಷೆ ಆಯ್ತಾ, ಕುಂದಾಪುರ ಕನ್ನಡ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮೈರ್ರೆ. ಹಾಯ್, ನಂದು ಕೋಟ ವಿವೇಕ ಹೈಸ್ಕೂಲ್ನ ಕಲ್ತಿದೆ. ವಂಡರ್ಫುಲ್. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನು? ಒಂದು ಈಕೋ ಸಿಸ್ಟಮ್ ಕ್ರಿಯೇಟ್ ಮಾಡೋದು. ಅಂದ್ರೆ ನಾವೇನು ಇವತ್ತು ಶುರು ಮಾಡಿದ್ವಿ, ಈಗ ಆಗಸ್ಟಲ್ಲಿ ಶುರು ಮಾಡಿದ್ದು, ಇವಾಗ ಆಲ್ಮೋಸ್ಟ್ 6-7 ತಿಂಗಳ ಕಾರ್ಯಕ್ರಮ ಆಯ್ತು. ಪ್ರತಿ ವಾರನೂ ಕರೆಕ್ಟಾಗಿ 7 ಗಂಟೆಗೆ ಶುರು ಮಾಡಿದ್ದೀವಿ. ಹಾಗಾಗಿ ಕೆಲವೊಬ್ರು ಗುರ್ತು ಹಾಕ್ಕೊಂಡು, ಯಾವುದು 7 ಗಂಟೆಗೆ ಇಲ್ಲಿರ್ಬೇಕು ಅನ್ನೋದು ಗುರ್ತು ಹಾಕ್ಕೊಂಡು ಬರ್ತಾರೆ. ನೀವು ಪ್ರತಿ ವಾರ ಬರೋ ಉದ್ದೇಶ ಏನು? ದಯವಿಟ್ಟು ನೀವು ಚಾಟ್ ಬಾಕ್ಸಲ್ಲಿ ಹಂಚ್ಕೋಬೇಕಾ? ನಿಮ್ಗೇನು ಅನ್ಸುತ್ತೆ? ನಿಮ್ಗೇನು ಉಪಯೋಗ ಆಯ್ತು? ಉಪಯೋಗ ಆಗ್ತಾ ಇದೆಯಾ? ಆಗ್ತಾ ಇದ್ರೆ ಏನಕ್ಕೆ ಆಗ್ತಾ ಇದೆ? ಯಾಕೆ ಪ್ರತಿ ವಾರ ನಿಮಗೆ ಬರ್ಬೇಕಂತ ಅನಿಸ್ತಾ ಇದೆ ಅಂತ ನೀವು ಚಾಟ್ ಬಾಕ್ಸಲ್ಲಿ ಹಾಕಿದ್ರೆ ಅದು ನಮಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತಿನ ಕಾರ್ಯಕ್ರಮ ವಿಶೇಷ ಅತಿಥಿಗಳಾಗಿ ಲರ್ನ್ ಸಮಥಿಂಗ್ ನ್ಯೂ. ಥ್ಯಾಂಕ್ ಯು ನಾಗರಾಜ್ ಕೃಷ್ಣಂ. ಯಾವುದು ಹೊಸತನ್ನ ಕಲಿತಾ ಇದ್ದೀವಿ, ಮತ್ತೆ ಹೊಸಬರಿಂದ ಕಲಿತಾ ಇದ್ದೀವಿ. ಯಾಕಂದ್ರೆ ಬೇರೆ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಒಬ್ಬರೇ ಟ್ರೈನರು, ಒಬ್ಬರೇ ಲೀಡರು, ಒಬ್ಬರೇ ಡೆವಲಪ್ಮೆಂಟ್ ಆಫೀಸರ್ ಮಾಡ್ತಾ ಇದ್ರಿ. ಇಲ್ಲಿ ಬೇರೆ ಅವ್ರು ಬಂದು ಹೇಳ್ಕೊಡ್ತಾ ಇದ್ದಾರೆ. ಅದು ಒಂದು ವಿಶೇಷ ಇರ್ಬೋದಾ? ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಕರಿಗಾರ್ ಸರ್, ನಮ್ಮ ಧಾರವಾಡದವರು, ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಧಾರವಾಡ ಶಾಖೆಯ DAB ಬ್ರಾಂಚ್, ಡೈರೆಕ್ಟ್ ಏಜೆಂಟ್ಸ್ ಬ್ರಾಂಚ್. ಓಕೆ, ಕರಿಯರ್ ಏಜೆಂಟ್ಸ್ ಬ್ರಾಂಚ್. ಓಕೆ, ಅಂದ್ರೆ ಅದಕ್ಕೆ ನೀವು ಕರಿಯರ್ ಏಜೆಂಟ್ಸ್ ಹುಡುಕಿ ಅವ್ರ ಕರಿಯರ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಕಾಣಿಸುತ್ತೆ. ವೆರಿ ಗುಡ್. ಅಂದಂಗೆ ಕರಿಗಾರ ಅವ್ರ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಧಾರವಾಡಕ್ಕೆ ನಾನು ಯಾವುದೋ ಒಂದು ಕಾರ್ಯ ನಿಮಿತ್ತ ಹೋಗಿದ್ದೆ. ಗುಡ್ ಫ್ರೈಡೆ ದಿವಸ ನಮ್ಮ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದೆ. ಫ್ರೆಂಡ್ ಹೆಸರು ಮನೋಹರ್ ಭಟ್ ಅಂತ. ಅವರು ಅವ್ರ ಹೆಂಡತಿ ಇಬ್ರು ಮಡದಿ. ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಕರಿಗಾರ್ ಸರ್ ಹೆಸರು ಬಂತು. ಯಾಕಂದ್ರೆ ಅವ್ರು ಕರಿಗಾರ್ ಸರ್ ಕಸ್ಟಮರ್ ಅಂತೆ. ಅವ್ರು ನಮ್ಮ ಖಾಸಾ ದೋಸ್ತ್, ಒಂದು 30 ವರ್ಷಗಳಿಂದ ಅವ್ರ ಪರಿಚಯ ಇದ್ದವರು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಆಸ್ ಎ ಫ್ಯಾಮಿಲಿ ಇವ್ರು ಭಾರಿ ಕಮಿಟೆಡ್, ಯಾವತ್ತೂ ಸುಳ್ಳಾಗಿ ಅಥವಾ ಓವರ್ ಪ್ರಾಮಿಸ್ ಮಾಡೋದಿಲ್ಲ. ಇದು ಭಟ್ರ ಮಿಸಸ್ ಹೇಳಿದ್ದು, ಲಲಿತಾ ಮೇಡಮ್. ಆಯ್ತಾ? ಕರಿಗಾರ ಅವ್ರು ನಿಮ್ಗೆ ಹೇಳಾರೋ ಇಲ್ಲ ಗೊತ್ತಿಲ್ಲ, ನಮ್ ಮುಂದೆ ಹೇಳಿದ್ದನ್ನು ನಿಮ್ ಮುಂದೆ ಹೇಳಿಕತ್ತೀವಿ ನೋಡ್ರಿ. ಓಕೆ, ಹಾಗೆಲ್ಲ ಬಹಳ ನಿಮ್ಮ ಬೇರೆ ಕ್ಲೈಂಟ್ಗಳು ಅದೇ ತರ ಹೇಳ್ತಾ ಇರಬಹುದು. ಯಾಕಂದ್ರೆ ನಿಮ್ಮ ಕಮಿಟ್ಮೆಂಟ್ ಈ ಕ್ಷೇತ್ರದಲ್ಲಿ ಕಳೆದ ದಶಕಗಳಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ. ಕಳೆದ ಕೆಲವಾರು ವರ್ಷಗಳಿಂದ CLI ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಏಜೆಂಟ್ ಆಗಿ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಗ ನಾವು ಏಜೆಂಟ್ ಆಗಿದ್ದವರು ಬೇರೆ ಒಬ್ಬ ಏಜೆಂಟಿಗೆ ರಿಕ್ರೂಟ್ಮೆಂಟ್ ಮಾಡುವಂತ ಒಂದು ಹೊಸ ವಿಧಾನ. ಒಂದೇ ಡೆವಲಪ್ಮೆಂಟ್ ಆಫೀಸರ್ ಆಗ್ಬೋದು, ಆಸ್ ಅನ್ ಎಂಪ್ಲಾಯಿ. CLI ಅಂತಂದ್ರೆ ಬಿಸ್ನೆಸ್ ಮಾಡೆಲ್, ಅಂದ್ರೆ ಅವ್ರ ಬಿಸ್ನೆಸ್ ಸ್ವಂತದ್ ನಡೆಯುತ್ತೆ. ಅದರ ಜೊತೆಗೆ ಇನ್ನು ಸಾಕಷ್ಟು ಜನರನ್ನ ರಿಕ್ರೂಟ್ ಮಾಡಬಹುದು. ಹಾಗೆ ಕರಿಯಾರ್ ಸರ್ ಒಂದು 40 ಜನಕ್ಕಿಂತ ಹೆಚ್ಚಿನ ಜನಕ್ಕೆ ರಿಕ್ರೂಟ್ ಮಾಡ್ಬಿಟ್ಟು ಅವರೆಲ್ಲ ಆಕ್ಟಿವ್ ಆಗಿದ್ದಾರೆ.
ಎಸ್, ಅವರ ಟೀಮ್ ಒಳಗಡೆ ಮೇಡಮ್ ಅಕ್ಕ ಮಹಾದೇವಿ ಅವರು, ಅಕ್ಕ ಭೀಮಾ ಸಖಿ. ಮಹಾದೇವಿ ಮೇಡಮ್ ಅವರು ಅಲ್ವಾ? ಇವರು ನಮ್ಗೆ ಕೆಲವೊಂದು ಐ ಥಿಂಕ್ ಡಿಸೆಂಬರ್ ಅಲ್ಲೋ ಜನವರಿಯಲ್ಲಿ ನಾವು ಸಿಕ್ಕಿದ್ದು ಅಕ್ಕ ಮಹಾದೇವಿ ಮೇಡಮ್. ಡಿಸೆಂಬರ್ ಅನ್ಸುತ್ತೆ ಸರ್. ಡಿಸೆಂಬರ್ ಅಲ್ಲಿ ಸಿಕ್ಕಿದ್ವಿ. ಹಾ ಸರ್. ಡಿಸೆಂಬರ್ ಅಲ್ಲಿ ನಮ್ಗೆ ಸಿಕ್ಕಾಗ ಅವತ್ತೇ ಅವ್ರು ನಿರ್ಧಾರ ಮಾಡಿದ್ರು, ಈ ಸಲ ಶತಕವೀರ ಆಗ್ಬಿಡ್ತೀನಿ ಅಂತ. ಅವ್ರು Yes. ನಿರ್ಧಾರ ಮಾಡಿದ್ರು. ನಮ್ಮ ಅಕ್ಕ ಮಹಾದೇವಿ ಮೇಡಮ್ ನಮ್ಮ ಕರಿಗಾರ್ ಸರ್ ಟೀಮ್ ಅಲ್ಲಿ ಒಬ್ರು, 40ರಲ್ಲಿ ಒಬ್ರು. ಮತ್ತೊಂದು ವಿಶೇಷ ಅಂದ್ರೆ ಅಕ್ಕ ಮಹಾದೇವಿ ಅವರ ಅಕ್ಕ, ಅವರು ಸಹಿತ ಅವ್ರ ಏಜೆಂಟ್. Yes, sir. ಸುಮಾರು 16 ವರ್ಷಗಳಿಂದನ ಅವ್ರ ಏಜೆಂಟ್. Yes, sir. ಹೌದು ಸರ್, ಹೌದು ಸರ್. ಹೌದು. ಅವ್ರು ಒಂದು 16 ವರ್ಷದಿಂದ ಏಜೆಂಟು. ಆಯ್ತಾ? ಹಾಗಾಗಿ ಸೊ ಎಲ್ಲರೂ ಸಹಿತ ಪರಸ್ಪರ ಒಬ್ಬರಿಂದ ಏನೇನು ಕಲಿಬಹುದು ಅಂತ ಅನ್ನೋದು ಒಂದು ಗಮನ ಕೊಟ್ಟಾಗ, ನಾನು ಅವ್ರ ಹತ್ರ ಹರಟೆ ಹೊಡಿತಾ ಇದ್ದೆ ಆ ದಿವಸ ಗುಡ್ ಫ್ರೈಡೆ ದಿವಸ ಒಂದಿಷ್ಟು ಪಾಲಿಸಿಗಳನ್ನ ಇಟ್ಕೊಂಡು ಬಂದಿದ್ರು ಅವ್ರ ಆಫೀಸಿಗೆ. ಅವ್ರು ಹೇಳ್ತಾರೆ, ಇವತ್ತು ನಂದು ಶತಕ ಆಗ್ತಾ ಇದೆ ಅಂದ್ರೆ ನಾವೆಲ್ಲರೂ ಸಹಿತ ಯಾರು ಈಗೆಲ್ಲ ಬೇರೆಯವರೆಲ್ಲ ಯಾರದು ಯಂಗೆಸ್ಟ್ ಕ್ರಿಕೆಟರ್ ಎಲ್ಲಿ ಅವ ಸೌರಭ ಅಲ್ಲ, ಯಾರವನ ವೈಭವ್ ಸೂರ್ಯವಂಶಿ. ವೈಭವ್ ವೈಭವ್ ಸೂರ್ಯವಂಶಿ ಶತಕ ಹೊಡೆದ ಅಂತ. ಆದ್ರೆ ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಶತಕ ಹೊಡೆದಿದ್ದಾರೆ, ಬಹಳಷ್ಟು ಜನ ಯಾರು ಭೀಮಾ ಸಖಿಯರು ಶತಕ ಮಾಡಿದ್ದಾರೆ. ಅಂಥದ್ರಲ್ಲಿ ಆವತ್ತಿನ ದಿವಸ ಅವ್ರು ಹೇಳಿದ್ರು, ನಾನು ಇವತ್ತು ಶತಕ ಮಾಡ್ತಾ ಇದ್ದೀನಿ ಅಂತ. ಆ ದಿವಸ ನನಗೆ ಆ ಘಳಿಗೆಯಲ್ಲಿ ಇರುವಂತ ಅವಕಾಶ ಸಿಕ್ತು. ಆಮೇಲೆ ಆ ಸಂಭ್ರಮದೊಂದಿಗೆ ಫಸ್ಟ್ ಕ್ಲಾಸ್ ಊಟ ಮಾಡಿದ್ವಿ. ಆಯ್ತಾ? ಯಾವುದು ಕಟಕ ರೊಟ್ಟಿ ಅಲ್ಲ, ಯಾವುದು ಜೋಳದ ರೊಟ್ಟಿ ಊಟ, ಬಸಪ್ಪ ಖಾನಾವಳಿಯಲ್ಲಿ ಫಸ್ಟ್ ಕ್ಲಾಸ್ ಊಟ ಮಾಡಿದ್ವಿ. ಅದು ಒಂದು ಸೆಲೆಬ್ರೇಷನ್. ಆವತ್ತು ನಾವು ಮಾತಾಡ್ಬೇಕಾದ್ರೆ ನಿರ್ಧಾರ ಮಾಡಿದ್ವಿ, ಮುಂದಿನ ಕಾರ್ಯಕ್ರಮ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ನೀವೇ ಬರಬೇಕು ಅಂತ. ಅವಾಗ ಕರಿಗಾರ್ ಸರ್ ಒಪ್ಕೊಂಡ್ರು, ಅಕ್ಕ ಮಹಾದೇವಿ ಮೇಡಮ್ ಒಪ್ಕೊಂಡ್ರು. ಹಾಗಾಗಿ ಎಲ್ಲರೂ ವೆಲ್ಕಮ್ ಅಕ್ಕ ಮಹಾದೇವಿ ಮೇಡಮ್ ಮತ್ತೆ ಕರಿಗಾರ್ ಸರ್ ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Thank you. ಹೇಳ್ಬೇಕು ಅಂತಂದ್ರೆ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಆಲ್ರೆಡಿ 70 ಜನ ಬಂದಿದ್ದಾರೆ. ಇನ್ನು Yes, sir. 20 ನಿಮಿಷ ಆಯ್ತು ಅಷ್ಟೆಷ್ಟು ಶುರುವಾಗಿ. ಹಾಗೇನೆ ಬರ್ತಾರೆ ಜನ, ಇನ್ನೊಂದು 5-6 ನಿಮಿಷದಲ್ಲಿ 100-150 ಜನ ದಾಟ್ತಾರೆ. Yes, sir. ಪ್ರತಿ ವಾರ ಬರ್ತಾರೆ ಇವರೆಲ್ಲರೂ ಸಹಿತ ಬರೇ ಸುಮ್ಮನೆ ಕೇಳಿಸ್ಕೊಂಡು ಹೋಗ್ಲಿಕ್ಕಿಲ್ಲ, ಕೇಳಿಸ್ಕೊಂಡು ಆಲಿಸ್ಕೊಂಡು ಗುರುತಿಸ್ಕೊಂಡು ತಮ್ಮಲ್ಲಿ ತಾವು ಪ್ರಯೋಗ ಮಾಡ್ತಾ ಇದ್ದಾರೆ, ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸದಿಂದ ಅಪ್ಲಿಕೇಶನ್ ಮಾಡಿ ರಿಸಲ್ಟ್ ತರ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಸಹೃದಯವಾಗಿ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಕರ್ನಾಟಕದಾದ್ಯಂತ ಅಂದಂಗೆ ಕರ್ನಾಟಕದಾದ್ಯಂತ ಜನ ಬಂದಿರ್ತಾರೆ. ಹಾಗೆ ಕೆಲವೊಬ್ರು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ, ಕೆಲವೊಬ್ರು ಹೊಸಬ್ರು ಬರ್ತಾ ಇರ್ತಾರೆ. ಈ ಕಾರ್ಯಕ್ರಮ ಪ್ರತಿ ಸಂಡೇ 7ರಿಂದ 8-8:15 ತನಕ ನಡೆಯುತ್ತೆ. ನಿಮ್ಗೆ ಯಾರು ಪ್ರತಿ ವಾರ ಬರ್ಬೇಕು ಅಂತಿದ್ರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಬಂದು ಜಾಯ್ನ್ ಆದ್ರೆ ಅಲ್ಲಿ ವಾರದಲ್ಲಿ ಒಂದು ಪೋಸ್ಟ್ ಮಾಡ್ತೀವಿ. ಆಯ್ತು, ನೀವು ಬನ್ನಿ, ಕಾರ್ಯಕ್ರಮದ ಉಪಯೋಗ ತಗೊಳ್ಳಿ, ನಿಮ್ಮೆಲ್ಲರ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರಿಗಾರ್ ಸರ್ ಮತ್ತೆ ಅಕ್ಕ ಮಹಾದೇವಿ ಮೇಡಮ್ಗೆ ವೆಲ್ಕಮ್ ಮಾಡೋಣ. ಹಾಗೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಕರಿಗಾರ್ ಸರ್ ಹತ್ರ ಮಾತಾಡ್ಸೋಣ. Yes, sir. ಕರಿಗಾರ್ ಸರ್, ನೀವು LIC ಏಜೆನ್ಸಿ ತಗೊಳ್ಳೋದಕ್ಕಿಂತ ಮುಂಚಿನ ಕಾರ್ಯಕ್ರಮ ಏನಿತ್ತು? ಏನ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಯಾತಕ್ಕಾಗಿ ಬಂದ್ರಿ? ಅದನ್ನೊಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ? Yes, sir. ಸರ್, ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಗುರುಗಳಾದಂತಹ ಪ್ರೊಫೆಸರ್ ಅವ್ರಿಗೆ. ಗುರುಗಳು ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ನಾನು ಏನಿದ್ರು Yes. ಈ ಟಿವಿ ಆಂಕರ್ ತರ ಬಂದು ನಿಮ್ಮನ್ನ ಕೂರ್ಸ್ಬಿಡೋದು, ನಿಮ್ಮನ್ನ ಮಾತಾಡ್ಸೋದು, Yes, no problem, sir. ನಾವು ತಗೊಳ್ಳೋದು ಅಷ್ಟೇ. Yes, very good, sir. ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆಯ ನಮಸ್ಕಾರಗಳು. ನಾನು YM ಕರಿಗಾರ್ ಅಂತ ಧಾರವಾಡ CAB ಅಲ್ಲಿ ವೃತ್ತಿನಿರತ ಪ್ರತಿನಿಧಿಯಾಗಿ ಮತ್ತು CLI ಆಗಿ ಮತ್ತು MDIT ಆಗಿ ಮತ್ತು ಪ್ಲಾಟಿನಂ ಬ್ರಿಗೇಡ್ ಆಗಿ ಎಲ್ಲ ಹಂತಗಳನ್ನು ಒಂದ ನಂತರ ನಾನು ತಲುಪಿದ್ದೇನೆ. ಅದೇ ರೀತಿ ನಾನು LIC ಬರೋದಕ್ಕಿಂತ ಮುಂಚೆ ಪ್ರೈವೇಟ್ ಒಂದು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಓಕೆ. 97. ಲಲಿತಾ ಮೇಡಮ್ ಅದನ್ನ ಹೇಳಿದ್ರು, ಅವಾಗಿಂದ ಅವ್ರ ಕಮಿಟ್ಮೆಂಟ್ ರೀ ಕಸ್ಟಮರ್ ಸರ್ವಿಸ್ ಅಂತಂದ್ರೆ ಅವತ್ತಿಂದಿತ್ತು ಅಂತ ಹೇಳ್ತಿದ್ರು. ಅವಾಗ ನಾನು ಜಸ್ಟ್ ಒಂದು ಕಾಲ್ ಫಾರ್ಮ್ ಬಂತು ಕರಿಯರ್ ಏಜೆಂಟ್ ಗೆ ಇದು ಮಾಡಕ. ಅವಾಗ ಜಸ್ಟ್ ನಮ್ಗೆ 2000 ರೂಪೀಸ್ ಕೊಡ್ತಿದಾರಲ್ಲ ಹಾಸ್ಪಿಟಲ್ ಒಳಗೆ, ಕಾಲೇಜ್ ಹೋಗ್ಕೊಂತ ಅದನ್ನ ಮಾಡ್ತಿದ್ವಿ ಸರ್. ಆಮೇಲೆ ಇದು ಕಾಲ್ ಫಾರ್ಮ್ ಬಂದ ತಕ್ಷಣ ಅಲ್ಲಿ ಸೆಲೆಕ್ಟ್ ಮಾಡಿದ್ರಿ ಸರ್. ನಮ್ನ ಟೋಟಲ್ 50 ಮಂದಿ ಸೆಲೆಕ್ಟೆಡ್ ಒಳಗೆ ನಮ್ನ 12 ಮಂದಿ ಅಷ್ಟೇ ಸೆಲೆಕ್ಟ್ ಮಾಡಿದ್ವಿ ಸರ್. 12 ಮಂದಿ ಒಳಗೆ ನಾನು ಒಬ್ಬನಾದೆ.
ಒಬ್ಬನಾಗಿ ನಾವು ಮತ್ತೆ ಒಂದು ತಿಂಗಳು ಟ್ರೈನಿಂಗ್ ಇತ್ತು ನಮ್ದು ಕರಿಯರ್ ಏಜೆಂಟ್ ಅಂದ್ರೆ ನಮ್ಗೆ ನೋ ಡಿಒ ನೋ ABMS ಓನ್ಲಿ ಬ್ರಾಂಚ್ ಮ್ಯಾನೇಜರ್ ಈ ರೀತಿ ನಮ್ದು ಒಂದು ಪ್ರಾಕ್ಟಿಕಲ್ ಸ್ವಲ್ಪ ಒಂದೂವರೆ ತಿಂಗಳು ಸ್ಟಾರ್ಟ್ ಆಯ್ತು ಸರ್ ಜರ್ನಿ. ಟ್ರೈನಿಂಗ್ ಕೊಟ್ರು, ಆಮೇಲೆ ಮತ್ತೆ 15 ದಿವಸ ರಿಫ್ರೆಶ್ ಕೋರ್ಸ್ ಆಯ್ತು. ಆಮೇಲೆ 1998 ಇದು ಏಪ್ರಿಲ್ 16th 98 ನಮ್ದು ಅಪಾಯಿಂಟ್ಮೆಂಟ್ ಕೊಟ್ಟು ಸರ್. ಅಂದ್ರೆ ನೀವು ಇವತ್ತಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ. ಓಕೆ ಫಸ್ಟ್ ನಾವೇನ್ ಮಾಡಿದ್ವಿ, ಫಸ್ಟ್ ನಮ್ದು ಎಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಲಿಸ್ಟ್ ಮಾಡಿದ್ವಿ. ಅಂದ್ರೆ ಟ್ರೈನಿಂಗ್ ಇದ್ದಾಗ ನಮ್ದೆಲ್ಲ ಸರೌಂಡಿಂಗ್ ಎಲ್ಲ ಲಿಸ್ಟ್ ಮಾಡಿದ್ವಿ. ಆಮೇಲೆ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಸ್ಟಡಿ ಮಾಡಿದ್ವಿ. ಆ ವರ್ಷ ನಮ್ದು ಫಸ್ಟ್ 50 ಪಾಲಿಸಿ ನಾವು ಕಂಪ್ಲೀಟ್ ಮಾಡಿದ್ವಿ ಸರ್. ಓಕೆ ಅವಾಗೆಲ್ಲ ಸಣ್ಣ ಸಮಸ್ಯೆಗಳು ಕಡಿಮೆ ಇದ್ವು. ಆಮೇಲೆ ನೋ ಮೊಬೈಲ್ ಇದ್ದಿದ್ದಿಲ್ಲ. ಆಮೇಲೆ ನಾವು ಸೈಕಲ್ ನಿಂದ ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸರ್ ಫಸ್ಟ್. ಸೈಕಲ್ ಮ್ಯಾಗ. ಓಕೆ ಎಸ್ ಅವಾಗ ನಮ್ಗೆ ವೆಹಿಕಲ್ ಇದ್ದಿಲ್ರಿ, ಅಷ್ಟು ಅಮೌಂಟ್ ಇದ್ದಿದ್ದಿಲ್ಲ. ಆಮೇಲೆ ಬೇರೆ ಒಂದ್ ಕಡೆ ಪ್ರೈವೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ವಿ, ಇನ್ಕಮ್ ಅಷ್ಟು ಇದ್ದಿಲ್ಲ. ಅದೇ ರೀತಿಯಾಗಿ ನಮ್ ಜೀವನ ಸ್ಟಾರ್ಟ್ ಆಯ್ತು. ಫಸ್ಟ್ ಇಯರ್ ನಾನು 50 ಪಾಲಿಸಿ ಮಾಡಿದೆ. ಅದೇ ರೀತಿ ಸೆಕೆಂಡ್ ಇಯರ್ ಮತ್ತೆ 75 ಮಾಡಿದೆ. ಹಂಗೆ ಎವ್ರಿ ಇಯರ್ ಮಾಡ್ತಾ 100 ಮಾಡಿದೆ. 100 ಇಂದ 150 200 ಎವ್ರಿ ಇಯರ್ ಕಂಟಿನ್ಯೂ ಒಂದು 14 ಇಯರ್ಸ್ ನಾ ಮಾಡಿದೆ ಸರ್. 150 200 ಮಾಡಿದೆ. ಮಾಡಿ 2008 ಒಳಗೆ DM ಕ್ಲಬ್ ಆದೆ ಸರ್. ಓಕೆ DM ಕ್ಲಬ್ ಆದೆ. ಆ ವರ್ಷನ ನಾ MD ಆದೆ ಸರ್. ಫಸ್ಟ್ MD ಅವ್ರ ಬ್ರಾಂಚಿಗೆ ನಾನು ಎಷ್ಟನೇ ವರ್ಷ ಅದು? ಅದು ರೌಂಡ್ ಅಬೌಟ್ 98 to 2008 ಅಂತ 10 ಇಯರ್ಸ್ ಸರ್. 9 to 10 ಇಯರ್ಸ್. 10 ವರ್ಷದಿಂದ ಕಂಟಿನ್ಯೂಸ್ MD ಇಲ್ಲ ಸರ್, ಆ ವರ್ಷ ಅಷ್ಟೇ MD ಮಾಡಿದೆ. ಅಚ್ಚಾ ಓಕೆ ಹಾ ಹಾ. ಸ್ಟಾರ್ಟ್ ಮಾಡಿದೆ. ಅವಾಗ ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ ಸರ್, ಪ್ರಾಡಕ್ಟ್ ಏನು, ಆಮೇಲೆ ಅವಾಗ MDRT ಬಗ್ಗೆ LIC ಬಹಳ ಗಮನ ಕೊಡ್ತಿದ್ದಿಲ್ಲ. ಗಮನ ಕೊಟ್ಟಿಲ್ಲ ಸರ್. ಎಸ್ ಕ್ಲಬ್ ಮೆಂಬರ್ಶಿಪ್ ಅಷ್ಟೇ ಇತ್ತು. ಅಷ್ಟೇ ಇತ್ತು ಸರ್. ನಾ DM ಕ್ಲಬ್ ಆದೆ, ಆಮೇಲೆ MD ಆಯ್ತು ಸರ್. ಆಮೇಲೆ ಅದೇ ರೀತಿ ನಾವು ಸಾಕ್ತಾ ಇದ್ದ ಜೀವನ. ಅವಾಗ CLI ಅಂತ 2008 ಒಳಗೆ ಬಂದ್ ಸರ್. ಅಚ್ಚಾ ಅದಕ್ಕಿಂತ ಬಿಫೋರ್ ನಾವ್ ಏನ್ ಮಾಡ್ತೀವಿ ಸರ್, ನಮ್ಮ ಏನ್ ಫ್ರೆಂಡ್ಸ್ ಇದಾರೆ ಖಾಲಿ ಇರ್ತಾರಲ್ಲ, ಅವ್ರನ್ನ ನಮ್ಮ ಏಜೆಂಟ್ ಕರ್ಕೊಂಡ್ ಬಂದು CLI ಕರೆಂಟ್ ಅವಾಗ ಸ್ಟೈಪೆಂಡ್ ಕೊಡ್ತೀವಿ ಸರ್. ಅದೊಂದು ಹೇಳುದು ಮತ್ತೆ 2000 ರೂಪಾಯಿ ಸ್ಟೈಪೆಂಡ್ ಕೊಡ್ತೀವಿ ಸರ್ ಪರ್ ಮಂತ್. ಅದು ಸ್ವಲ್ಪ ನಾರ್ಮಲ್ಸ್ ಇತ್ತು, ಇಷ್ಟು ಪಾಲಿಸಿ ಕೊಡ್ಬೇಕಂತ. ಅದು ನಾವು ಕಂಟಿನ್ಯೂ 2000 ಅವಾಗ 2000 ಹೆವಿ ಅಮೌಂಟ್ ಸರ್, ದೊಡ್ಡ ಅಮೌಂಟ್. ಅದೇ ರೀತಿ ನಾವು ಎಲ್ಲ ಮಾಡ್ತಾ ಇದ್ವಿ. ಮತ್ ನಮ್ಮ ಫ್ರೆಂಡ್ಸ್ಗೆಲ್ಲ ನಾವು ಅದನ್ನ ಹೆಲ್ಪ್ ಮಾಡ್ತಾ ಇದ್ವಿ ನಾವು. ಈಗ ನೀವು 2000 ರುಪೀಸ್ ಕೊಡ್ತೇವೆ ಬರ್ರಿ, ಅದ್ರ ಬಗ್ಗೆ ಏನ್ ಪ್ಲಾನ್ಸ್ ಗಿಲ್ಸ್ ಎಲ್ಲ ನಾವು ಅವ್ರಿಗೆ ಹೇಳ್ತಿದ್ವಿ ರೀ. ಅದರಿಂದ ಮೊದ್ಲಿಂದ ಬಿಫೋರ್ CLI ಬರೋದಕ್ಕಿಂತ ಮೊದ್ಲು ನಾವು ಏಜೆಂಟ್ ಎಲ್ಲ ಸಪೋರ್ಟ್ ಮಾಡ್ತಿದ್ವಿ. ಪ್ಲಾನ್ಸ್ ಅಥವಾ ಅವ್ರನ್ನ ಕರ್ಕೊಂಡ್ ಬರೋದು, ಆಮೇಲೆ ಇಲ್ಲಿ ಈ ಟೈಪ್ ಇದೆ ಅಂತೆಲ್ಲ ಹೇಳ್ತೀವಿ ಸರ್. ಅದೇ ರೀತಿ ಅವಾಗ 2008 CLI ಬಂದ್ ಸರ್. CLI ಬಂದ ತಕ್ಷಣ ಫಸ್ಟ್ ಅಪ್ಲಿಕೇಶನ್ ನಂದೇ ಸರ್ ನಮ್ ಬ್ರಾಂಚ್. ಹೌದು ಸರ್, ಫಸ್ಟ್ ಅಪ್ಲಿಕೇಶನ್ ನಮ್ದು. ಇನ್ನೊಬ್ಬರು ನಮ್ ಸೀನಿಯರ್ ಇದೆ ಸರ್, ಕುಲಕರ್ಣಿ ಅಂತ. ಬಟ್ ಅವ್ರು ನನ್ಕಿಂತ ಸೀನಿಯರ್. ಅವಾಗ ಅವ್ರು ನಾ DM ಇದ್ದಾಗ ಸೇಮ್ ಕ್ಲಬ್ ಇದ್ರು ಅವ್ರು. ಅದೇ ಬ್ರಾಂಚ್ ಸರ್. ಅವ್ರು ಇವತ್ತ ಏಜೆನ್ಸಿ ಮಾಡಂಗಿಲ್ಲ ಬಿಟ್ಟಾರ ಸರ್. ಬಟ್ ಅವ್ರು ಕೊಟ್ಟ ತಕ್ಷಣ ಏನ ಸರ್, ನಮ್ದು ಅವ್ರು ಸೀನಿಯರಿಟಿ ಮೇಲೆ ಫಸ್ಟ್ ಅವ್ರದ್ದು M001 ಅವ್ರದ್ದು ಬಂದ್ ಸರ್. M002 ನಮ್ದು ಬಂದ್ ಸರ್. 007 ಯಾರು ನೋಡ್ಬೇಕು ಬಾಂಡ್. 77 ಬೇರೆ ಅದ ಸರ್. ಹಿಂಗಾಗಿ ಅಲ್ಲಿಂದ ಸ್ಟಾರ್ಟ್ ಸರ್. ಫಸ್ಟ್ ಇಯರ್ ನಾವು 15 ಮಂದಿ ರಿಕ್ರೂಟ್ ಮಾಡಿದ್ವಿ ಏಜೆಂಟ್ರನ್ನ. ಅವಾಗ ಫಸ್ಟ್ ಇಯರ್ ನಾವು ಗೋಲ್ಡ್ ಬ್ರಿಗೇಡ್ ಆದ್ವಿ ಸರ್. ಆಮೇಲೆ ತದನಂತರ 25 30 40 50 ಎಲ್ಲ ಏಜೆಂಟರ್ ಸ್ಟಾಪ್ ಮಾಡ್ಕೊಂತ ಡೈಮಂಡ್ ಬ್ರಿಗೇಡ್ ಆದ್ವಿ ಸರ್. ಡೈಮಂಡ್ ಬ್ರಿಗೇಡ್ ಕಂಟಿನ್ಯೂ 10 ವರ್ಷ ಮಾಡಿದೆ. ಆಮೇಲೆ 2023 ಒಳಗೆ ಸೆಲ್ಫ್ ಮತ್ತೆ MD ಮಾಡಿ ಸರ್ ನಾನು, ನಮ್ದು ಓನ್ ಏಜೆನ್ಸಿ ಒಳಗೆ. ಆಮೇಲೆ ಅದೇ ರೀತಿ ಮತ್ತೆ ನಮ್ದು CLI ಒಳಗೆ ನಮ್ ಟೀಮ್ ವತಿಯಿಂದ ಪ್ಲಾಟಿನಂ ಬ್ರಿಗೇಡ್ ಮಾಡಿ ಸರ್. ಅಂದ್ರೆ ಪ್ಲಾಟಿನಂ ಬ್ರಿಗೇಡ್ ಹೈಯೆಸ್ಟ್ ಸರ್ ಅದು. ಅದನ್ನು ಮಾಡಿ ಸರ್ 2023 ಒಳಗೆ ಮಾಡಿದೆ ಸರ್. ಈಗ ನನ್ನ ಅಂಡರ್ ಏಜೆಂಟ್ ಟೋಟಲ್ ಇರೋರು 45 ಜನ ಇದಾರೆ ಸರ್. ಅದರಲ್ಲಿ 2 ಚೇರ್ಮನ್ ಕ್ಲಬ್ ಇದಾರೆ ಸರ್. ಅವ್ರಿಬ್ರಿಗೂ CLI ಕೊಟ್ಟೇನೆ ಸರ್. ನಿಮ್ಮ ಟೀಮ್ ಅಲ್ಲಿರೋರು ಇಬ್ಬರಿಗೆ CLI ಅಂದ್ರೆ ಅವರು ಏಜೆಂಟ್ ನೇಮಕ ಮಾಡಿ ಅವ್ರಿಗೆ ಸೆಕೆಂಡ್ ಇನ್ಕಮ್ ಬರ್ಬೇಕು ಸರ್ ನಮ್ಮ ಹಾಗೆ. ಬರೋಬರ್. ಅದು ರಜನಿಕಾಂತ್ ಮತ್ತೆ ಐಶ್ವರ್ಯ ರಾಯ್ದೊಂದು ಮೂವಿ ಅದಲ್ಲ, ಯಾವ್ದು ಚಿಟ್ಟಿ ರೋಬೋಟಿಕ್. ಅಂದ್ರೆ ಅವ್ರಂಗ ಡೂಪ್ಲಿಕೇಟ್ ಮಾಡ್ದಂಗ ಬಹಳ ಮಂದಿ ರಜನಿಕಾಂತ್ ಆಗ್ಬಿಡ್ತಾರ. ಹಂಗ ಮಾಡ್ಯಾರ ನೀವು. ವೆರಿ ಗುಡ್, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಅವ್ರಿಗೆಲ್ಲ ಚೆನ್ನಾಗಿ ಮಾಡ್ತಿದಾರೆ ಸರ್ ಅವ್ರು. ಮತ್ತೆ ಅವ್ರಿಗೂ ನಾವು ಗೈಡೆನ್ಸ್ ಹೆಲ್ಪ್ ಎಲ್ಲ ಮಾಡ್ತಿದ್ವಿ ಸರ್. ಏನಿಬ್ರು ಎಕ್ಸ್ಪರ್ಟ್ ಇದಾರೆ. ಆಮೇಲೆ ಒಬ್ರು DM ಕ್ಲಬ್ ಇದಾರೆ ಸರ್, ಒಬ್ರು BM ಇದಾರೆ. ಟೋಟಲ್ ನಮ್ದು 40 ಜನ ಇದೆ ಸರ್. ಮತ್ತೆ ಈ ವರ್ಷ ನಮ್ದು ಟೂರ್ ಕೋರ್ಸ್ 15 lakhs ಸರ್. ಅಂದ್ರೆ ಟಾಪ್ ವಿಭಾಗಕ್ಕೆ ನಾವು ನಂಬರ್ 1 ಇದೆ ಸರ್ ಪ್ರೀಮಿಯಂ ಒಳಗೆ ನಮ್ ಟೀಮ್. ವಂಡರ್ಫುಲ್, ಕಂಗ್ರಾಚುಲೇಷನ್. ಅದೇ ರೀತಿ ಪ್ರೀಮಿಯಂ ಸಾರಿ ನೀವು ಅವತ್ತೇ ಹೇಳಿದ್ರ ಮಧ್ಯಾಹ್ನದ ಊಟ ಅವ್ರ ಜೋಡಿ ಮಾಡಿ ರಾತ್ರಿ ಊಟ ನಿಮ್ ಜೋಡಿ ಮಾಡ್ತಿದ್ದೆ ಅಂತ ಇನ್ನೇ ಮಾಡೋಣ ಸರ್. ಇನ್ನೂ ಬರಲ್ಲ ಅವಕಾಶ. ಅವಾಗ ಹೇಳೋದು ಬಿಟ್ಟು ಮಿಸ್ ಮಾಡ್ಕೊಂಡ್ವಲ್ರಿ. ಇಲ್ಲ ಸರ್, ಮೊನ್ನೆ ಬಂದ್ ರಿಸಲ್ಟ್ ಅಂದ್ರೆ ಸ್ವಲ್ಪ ಕಂಪ್ಲೀಷನ್ ಇನ್ನೂ ಲೇಟ್ ಆತಲ್ಲ ಸರ್. ಹೌದೇನ? ನೀವು ಬಂದಾಗ ಮತ್ತೆ ಇನ್ನೂ 2-3 ಮಂದಿ ಇದ್ ಸರ್ CLI ಇದ್ದ. ಅದೆಲ್ಲ ಮುಗಿತಾರೆ ಅಂದ್ರೆ ಅವ್ರನ್ನೆಲ್ಲ ಹಿಂದ್ ಹಾಕಿ ಮುಂದ್ ಬಂದ್ರಿ. ಎಸ್ ಸರ್. ಹಂಗ ನಾವ್ ಕ್ರೆಡಿಟ್ ತಗೋಬಹುದು 100% ಸರ್. ಯಾಕಂದ್ರೆ ನಾವು ನಿಮ್ಮ ಜಾಗದಕ್ಕೆ ಬಂದಿದ್ದು ಖಾತ್ ಅಂತ ಹೇಳಿ. ಸರ್ ಆ ರೀತಿ ಈಗ ನಮ್ ಟೀಮ್ ನಂಬರ್ ಪ್ರೀಮಿಯಂ ಒಳಗೆ ಟಾಪ್ ಇದೆ ಸರ್.
ವಂಡರ್ಫುಲ್, ಕಂಗ್ರಾಚುಲೇಷನ್. ಆಮೇಲೆ ಎಸ್ ಸರ್, ನಂಬರ್ ಆಫ್ ಪಾಲಿಸಿ ಒಳಗೆ 7th ರ್ಯಾಂಕ್ ಇದೆ ಸರ್ ನಮ್ದು. ಟೋಟಲ್ 700 ಸಮಥಿಂಗ್ ಪಾಲಿಸಿ ಕಂಪ್ಲೀಟ್ ಅದ ಸರ್. ವಂಡರ್ಫುಲ್ ಈಗೆಲ್ಲ ನಂದು ಈ ರೀತಿ ನಮ್ದು ಜೀವನ ಒಂದು 28 ಇಯರ್ಸ್ ಕಂಪ್ಲೀಟ್ ಆದ ಸರ್. ವಂಡರ್ಫುಲ್. ಫಸ್ಟ್ ಏನ್ ನಾವು ಭಟ್ರು ಅಂತ ಹೇಳಿದಲ್ಲ, ಅವ್ರದೊಂದು ಉದ್ದೇಶ ಏನಂದ್ರೆ ಸರ್, ಯಾವಾಗಲೂ ಅವ್ರ ಪ್ರೀಮಿಯಂ ಪಾಲಿಸಿ ಕೊಡ್ಬೇಕು, ಕ್ವಾರ್ಟರ್ಲಿ ಕೊಡ್ತೀವಿ ಸರ್. ಅಚ್ಚಾ, ಎನಿ ಪಾಲಿಸಿ ತಗೋದ್ರು ಕ್ವಾರ್ಟರ್ಲಿ, ನಾಟ್ ಹಾಫ್ ಇಯರ್ಲಿ. ಬಟ್ ಅನ್ನೋ ಅದೇನಾಗುತ್ತೆ, ಅವ್ರದೇ ಫಸ್ಟ್ ಐತಿ ಸರ್. ಅಂದ್ರೆ ಫಸ್ಟ್ 1 year ಅವ್ರಿಗೆ ಜಾಸ್ತಿ ಕೊಟ್ಟಿವಿ. ಆಮೇಲೆ ಬರ್ತಾ ಮತ್ತೆ ನಮ್ದು ಕಂಟಿನ್ಯೂ ಅವ್ರದ್ದು ರಿಲೇಷನ್, ಫ್ರೆಂಡ್ಸ್, ಆಮೇಲೆ ಅವ್ರದ್ದು ಇದು ಎಲ್ಲ ಕೇಳಿ ಅವ್ರದ ಒಂದು ಫ್ಯಾಮಿಲಿ ಒಳಗ ಒಂದ್ ಸ್ವಲ್ಪ ಸುಮಾರು ಮಾಡಿದ್ವಿ ಸರ್ ನಾವು. ಬಟ್ ಅವ್ರದ್ದು ಒಂದು ಉದ್ದೇಶ ಅಂದ್ರೆ ಕ್ವಾರ್ಟರ್ಲಿ ಸರ್. ವಂಡರ್ಫುಲ್. ಆ ಕ್ವಾರ್ಟರ್ಲಿ ಮಾಡಿದ್ರೆ ಎಲ್ಲರೂ ಲ್ಯಾಬ್ಸ್ ಆಗಿತ್ತು, ಯಾಕೆ ಮಾಡ್ತೀವಿ ಅಂತ ಬೈತಿದ್ದೆ ಸರ್ ನಮಗೆ. ಬಟ್ ನಾನು ಅದನ್ನ ಏನ್ ಮಾಡಿದೆ, ಚಾಲೆಂಜ್ ಆಗಿ ತಗೊಂಡೆ. ಕಂಟಿನ್ಯೂ ಸರ್ವಿಸ್ ಕೊಡ್ತಿದ್ದೆ ಸರ್, ನಾನು ಪ್ರೀಮಿಯಂ ತುಂಬೋದು, ಅವ್ರ ಮನೆಗೆ ಹೋಗೋದಂತ. ಅದು ನಂಗೆ ಪಾಲಿಸಿನೂ ಸಿಕ್ತು ಸರ್. ಹಿಂಗಾಗಿ ಅವ್ರು ಯಾವಾಗಲೂ ಕ್ವಾರ್ಟರ್ ಕೊಟ್ಟಿದ್ದಕ್ಕೆ ನಂಗೆ ಭಾಳ ಬೆನಿಫಿಟ್ ಆದಂತ ಇದಕ್ಕೆ ಹೇಳ್ಬೇಕೇನ್ ಸರ್. ವಂಡರ್ಫುಲ್ ವಂಡರ್ಫುಲ್. ಈಗ ಮೇಡಮ್ ಮಾತಾಡ್ಸೋಣ. ಎಸ್ ಸರ್. ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು LIC ಏಜೆನ್ಸಿ ತಗೊಂಡ್ರು. ಅಂದ್ರೆ ಎಲ್ಲಾರು ಏಜೆನ್ಸಿ ಬಿಟ್ಟು ಸಾಫ್ಟ್ವೇರ್ ಕಡೆ ಹೋಗ್ಬೇಕತ್ತಾರು. ನೀವು ಆ ಕಡೆಯಿಂದ ಈ ಕಡೆ ಬರ್ಬೇಕಂತೀರಿ ಅಥವಾ ಈ ಕಡೆ ಬಂದಿರಿ? ಇದು Yes, sir. ಫಸ್ಟ್ ಯಾಕ? ಎರಡನೇದು, ಇವಾಗ ಕರಿಗಾರ್ ಸರ್ ಹುಡುಕಿದ್ರು ಅಥವಾ ಕರಿಗಾರ್ ಸರ್ ನಿಮ್ಮನ್ನ ಹುಡುಕಿದ್ರು? ಯಾರಿಗೆ ಕನ್ವಿನ್ಸ್ ಮಾಡುದು ಹಂಗ? ಮತ್ತೆ ನಿಮ್ದು ಬ್ಯಾಕ್ ಗ್ರೌಂಡ್ ಹೇಳ್ರಿ ಮೇಡಮ್. ಅಕ್ಕಮಾರಿ. ಮೊದಲನೇದಾಗಿ ನಮ್ ಕರಗಾರ್ಕ ಸರ್ಗೆ ನಾನು ನಮಸ್ಕಾರ ಮಾಡ್ತಾ, ನಿಮ್ಗೂ ನಮಸ್ಕಾರ ಮಾಡ್ತಾ, ಎಲ್ಲರಿಗೂ ನಾನು ವೆಲ್ಕಮ್ ಮಾಡ್ತಾ ಇದೀನಿ ಸರ್. ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೆ IT ಕಂಪ್ನಿನಲ್ಲಿ. ಇದಕ್ಕ ಬಿಕಾಸ್ ಆಫ್ ಕರೋನಾ ಇಂದ ನಾನು ನೀವು ಒಂದ್ ಕೆಲಸ ಮಾಡ್ರಿ, ಮೊಬೈಲ್ ಒಂದ್ ಜಾಗದಾಗ ಇಟ್ಟಿರೋ ಅಥವಾ ಕೈಯಾಗ ಇಟ್ಕೊಂಡಿರೋ? ಕೈಯಲ್ಲಿದೆ ಸರ್. ಅಯ್ಯೋ, ಇಟ್ಬಿಡ್ರಿ. ಒಂದ್ ಕೆಲಸ ಮಾಡ್ರಿ, ಒಂದ್ ಜಾಗದಾಗ ಇಡ್ರಿ, ಎಲ್ ಕೈ ನೋವು ಬರ್ತದ. ಎಸ್ ಅಂದ್ರೆ ನೋಡಿ, ಈಗ ಅಲ್ಗಾಡೋದ್ ನೋಡಿ. ಹಾ, ಒಂದ್ ಸ್ವಲ್ಪ ಸಮೀಪ ಬರ್ರಿ ಅದು. ಅಥವಾ ಮೊಬೈಲ್ ಹಿಂದ್ ಏನಾದ್ರು ಒಂದ್ ಪುಸ್ತಕ ಗಿಸ್ಕ ಇಟ್ಬಿಡ್ರಿ, ಓಕೆ ಸರ್, ಓಕೆ. ಆರಾಮ್. ಇಲ್ಕನ್ ಕೈಲಿ ಹಿಟ್ಕೊಂಡ್ ನಿಂತಂದ್ರೆ ಕೈ ನೋವು ಬರ್ತದ. ಇಲ್ಲ ಸರ್, ಈಗ ಬರೋಬರ್ ಆಯ್ತು, ಇದು ಬರೋಬರ್. ಸರ್ ನಾನು ಮುಂಚೆ IT ನಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿಂದ ಇಲ್ಲಿಗೆ ಬರೋದಕ್ ಕಾರಣ ಏನಂತಂದ್ರೆ, ಅಲ್ಲಿ ನೋಡ್ರಿ, ಕೈ ಕತ್ತಿತ್ತದಿಲ್ರಿ? ಹಾ ಸರ್, ಸರ್ ಹಾ, ಹೇಳ್ರಿ. ಅಲ್ಲಿಂದ ಕರೋನಾ ಟೈಮಲ್ಲಿ ನಾವು ಅಲ್ಲಿ ಬ್ಯಾಂಗ್ಳೂರ್ ಬಿಡ್ಬೇಕಾಗಿ ಬಂತು. ಹಾ, ಸೊ ಧಾರವಾಡಕ್ಕೆ ಬಂದ್ವಿ. ಧಾರವಾಡಕ್ಕೆ ಬಂದ್ಮೇಲೆ ನಾನು ಒಂದ್ 2-3 ವರ್ಷ ಮನೇಲೆ ಇದ್ದೆ. ಮನೇಲೆ ಇದ್ದಿದ್ದು ನಮ್ ಮೆಂಟಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಫುಲ್ ವರ್ಕ್ ಮಾಡಿ 18 to 20 years ವರ್ಕ್ ಮಾಡಿದೀನಿ ನಾನು. ಸೊ ಇಷ್ಟು ವರ್ಷ ವರ್ಕ್ ಮಾಡಿ ಸಡನ್ ಆಗಿ ಮನೆಗೆ ಇರ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು. ಆದ್ರೂ ಒಂದು ನಮ್ಮ ಮನೆಯದ್ದು ಒಂದು ಸಾರಿ ಬಿಸ್ನೆಸ್ ಇತ್ತು, ಅದು ಸ್ವಲ್ಪ ಮಾಡ್ತಾ ಇರ್ತಿದ್ದೆ. ಅದು ನಂಗೆ ಸೆಟ್ ಆಗ್ಲಿಲ್ಲ. ಸೊ ನಮ್ ಸಿಸ್ಟರ್ ಒಂದಿನ ಹೇಳಿದ್ರು, ನಮ್ ಸಿಸ್ಟರ್ ಆಲ್ರೆಡಿ LIC ಇದಾರಲ್ವಾ ತುಂಬಾ ವರ್ಷದಿಂದ. ಅವ್ರು ಹೇಳಿದ್ರು, ಇದು ಯಾಕೆ ಜಾಯ್ನ್ ಆಗ್ಬಾರ್ದು ನೀನು ಅಂತ. ಒಂದಿನ ಸರ್ ಜೊತೆ ಬಂದೇ ಬಿಟ್ರು ನಮ್ ಮನೆಗೆ. ಅಚ್ಚಾ, ಅವ್ರು ಇವ್ರು ಕರ್ಕೊಂಬಂದ್ರನ? ಹಾ ಸರ್, ನಮ್ ಸಿಸ್ಟರ್ ಕರ್ಕೊಂಡ್ ಬಂದಿದ್ರು ನಮ್ ಮನೆಗೆ. ಮಹಾಲಕ್ಷ್ಮಿ ಅಲ್ಲ? ಮಹಾಲಕ್ಷ್ಮಿ ಅವರು. ಎಸ್ ಸರ್. ಅವ್ರು ಕರ್ಕೊಂಡ್ ಬಂದು, ನೀವು ಜಾಯ್ನ್ ಆಗೇ ಬಿಡ್ರಿ, ಇವತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೇ ಬಿಡಿ ಅಂದ್ಬಿಟ್ಟು ಅವತ್ತೇ ಎಲ್ಲ ಸಬ್ಮಿಟ್ ಮಾಡೇ ಬಿಟ್ವಿ ಪೇಪರ್ಸ್ ಎಲ್ಲ. ಸೊ ಆ ತರ ಜಾಯ್ನ್ ಆಗಿ ನಮ್ದು ಕೆರಿಯರ್ ಸ್ಟಾರ್ಟ್ ಮಾಡಿದೆ. ನಾನು ನಿಜವಾಗ್ಲೂ ಲಕ್ಕಿ. ಸರ್ ಕೆಳಗಡೆ ನಾನು ಕೆಲಸ ಮಾಡ್ತೇನೆ ಅಂತಂದ್ರೆ ಅವರೇ ನಾನು ತುಂಬಾ ಕಲ್ತಿದ್ದೀನಿ. ಸೊ ನಾನು ಹ್ಯಾಪಿ ಇದೀನಿ, ತುಂಬಾ ಹ್ಯಾಪಿ ಇದೆ. ನಿಜವಾಗ್ಲೂ ಹೇಳ್ಬೇಕು, ಪ್ರತಿದಿನನೂ ಉತ್ಸಾಹವಾಗಿರ್ತಾರೆ. ಅವರಿಂದ ಕಲಿಯೋದು ಇನ್ನೂ ತುಂಬಾ ಇದೆ ನನ್ಗೆ. ನಾನು 100 ಮಾಡ್ಬೇಕಂದ್ರೆ ಅವರೇ ಕಾರಣ. ಯಾಕಂತಂದ್ರೆ ಪ್ರತಿದಿನ ಫೋನ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಹುಡ್ಕಿದ್ರೇನ್ರಿ, ಪಾಲಿಸಿ ಸಿಕ್ವೇನ್ರಿ, ಎಷ್ಟಿದೆ ಕೈಯಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಅವ್ರು ಕೇಳೋದ್ರಿಂದಾನೇ, ಅವ್ರದ್ದು ಕಾಲ್ ಮಾಡಿ ನಮ್ಗೆ ಪ್ರೆಷರ್ ಹಾಕೋದ್ರಿಂದಾನೇ ನಾವ್ ಎಷ್ಟೋ ಪಾಲಿಸಿ ಮಾಡ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ದಿರೇನೆ ರೀಚ್ ಆಗ್ಬಿಟ್ಟಿದ್ದೀನಿ ನಾನು. ಅವರಿಂದಾನೇ ಅಷ್ಟು ತುಂಬಾ ಪಾಲಿಸಿ ರೀಚ್ ಆಗೋಕ್ಕೂ ಕಾರಣ ಅವರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಬಟ್ ಇದು ನೀವು ಏಜೆನ್ಸಿ ತಗೊಂಡಿದ್ ಯಾವಾಗ? ತಗೊಂಡಿದ್ 1 year ಬ್ಯಾಕ್ ಸರ್. September 26th ಜಾಯ್ನ್ ಆದೆ. ಓಕೆ. ಅವಾಗ ಇದು ಭೀಮಾಸಖಿ ಒಂದ್ ಇದನ್ ಬರ್ತಾ ಇದೆ, ನೀವು ಜಾಯ್ನ್ ಆಗಿ ಅಂತ ಹೇಳಿದ್ರು ಸರ್. ಆಯ್ತು ಅಂತ ಜಾಯ್ನ್ ಆದ್ರೆ ಅವಾಗ ಕ್ಯಾನ್ಸಲ್ ಆಗ್ಬಿಡ್ತದು. ಮತ್ತೆ ಡಿಸೆಂಬರ್ ವರ್ಗು ಹೋಯ್ತು. ಅವಾಗ ಆಗ್ಲೇ ಅಂತ ಡೈರೆಕ್ಟ್ ಜಾಯ್ನ್ ಮಾಡ್ಸಿದ್ರು. ಮತ್ತೆ ಬಿಡ್ಬಾರ್ದು ಅಂತ ಹಂಗೆ ಜಾಯ್ನ್ ಆಗಿ ವರ್ಕ್ ಮಾಡ್ತಿದ್ದೆ. 3 month ವರ್ಕ್ ಮಾಡಿದೆ. ಅದಾದ್ಮೇಲೆ ತಿರ್ಗಾ 3 month ಆದ್ಮೇಲೆ ಭೀಮಾಸಖಿ ಮತ್ತೆ ಅದ್ರಲ್ಲಿ ಕನ್ವರ್ಟ್ ಮಾಡಿದ್ರು ನನ್ಗೂ. ಏಜೆನ್ಸಿ ತಗೊಂಡ್ ಆಮೇಲೆ ಮತ್ತೆ ಭೀಮಾಸಖಿ ಕನ್ವರ್ಟ್. ಆತರ ಆಯ್ತು ಸರ್. ಯಾಕಂದ್ರೆ ಅವಾಗ ಕ್ಯಾನ್ಸಲ್ ಆಗೋಯ್ತು. ಅನೌನ್ಸ್ ಮಾಡಿದ್ರೆ ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಅವಾಗ. ಅದು ಅಂದ್ರೆ ಬೆಕ್ಕ ಅಡ್ಡ ಬಂದಿರ್ಬೇಕು, ಕರಿಬೇಕು. ಮತ್ತೆ ಜನವರಿಗೆ ಜಾಯಿನ್ ಮಾಡಿ ಮತ್ತೆ ಅದೇ ಕನ್ವರ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿದೆ ಸರ್. ಅಚ್ಚಾ. ಈ ಭೀಮಾಸಖಿ ಆಗ್ಬೇಕಾದ್ರೆ 7,000 ರೂಪಾಯಿ 7-6 ತಿಂಗಳ ಕೊಡು, 7,000 ರೂಪಾಯಿ ಸ್ಟೈಪಂಡ್ ಬರ್ತದ ಜಾಯ್ನ್ ಆದ್ರು ಅಥವಾ ಕಮಿಷನ್ ಬರ್ತದ ಜಾಯ್ನ್ ಆದ್ರು ಅಥವಾ ಏನ್ ಉದ್ದೇಶ ಇತ್ತು?
ಇಲ್ಲ ಸರ್, ನಿಜ ಹೇಳ್ಬೇಕಂತಂದ್ರೆ ಕಮಿಷನ್ನು ಸಿಗುತ್ತೆ, ಸ್ಟೈಪೆಂಡು ಬರುತ್ತೆ, ಎಲ್ಲ ಇದರಿಂದ ನಾವು ಒಂದ್ ಕಲ್ತು ಕಲಿಬಹುದು. ಮೇನ್ ಪಾಯಿಂಟ್ ಅಂದ್ರೆ ನಾನ್ ಮನೆಗೆ ಇರಕ್ ಆಗ್ತಿರ್ಲಿಲ್ಲ ನನ್ಗೆ. ಹಾ ನಾನ್ ವರ್ಕ್ ಮಾಡ್ಬೇಕು, ಮನೇಲಿ ಇದ್ದಿದ್ದು ನನ್ಗೆ ರೂಢಿನೇ ಇಲ್ಲ. ಸೊ ಅಚ್ಚಾ ವರ್ಕ್ ಮಾಡ್ಬೇಕಂತ ಜಾಬ್ ಸರ್ಚಿಂಗ್ ಅಲ್ಲಿ ಇದ್ದೆ. ಅಷ್ಟೊತ್ತಿಗೆ ಇದು ನನ್ಗೆ LIC ದೇವತೆ ಬಂದಂಗ್ ಬಂದ ಇದಾಯ್ತು. ನಾನ್ ಓ, ಜಾಯ್ನ್ okay. ಆದೆ, ಮತ್ತೆ ತುಂಬಾ ಇಂಪ್ರೂವ್ ಆದೆ. ಅಂದ್ರೆ ಆ ರೋಗಿ ಬಯಸಿದ್ದು ಹಾಲು ಅನ್ನ, ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ. ಅಂದ್ರೆ ಹಂಗಾಗಿ ಏನ್ ಆಗ್ಬೇಕಂತಂದಿದ್ದು ಆಯ್ತು, ಕಾಕತಾಳಿ ಅಲ್ಲ, ಆಯ್ತು ಸರ್. ವಿಚಾರ ಹಾ, ನಡೆದಿತ್ತು, ಹಂಗದು ಸಂಯೋಗ ಕಂಡು ಬೀಳ್ತು, ಜೊತೆ ಆಯ್ತು ಅಂತ. ಹೌದು, ಇಷ್ಟೆಲ್ಲ ಬರ್ತದ, ಕಮಿಷನ್ ಬರ್ತದ, ಆಮೇಲೆ ಸ್ಟೈಪಂಡ್ ಬರ್ತದ ಅಂತ ಹೇಳಿದ್ರು. ಎಷ್ಟು ಕೆಲಸ ಮಾಡ್ಬೇಕಂತ ಹೇಳಿದ್ರೇನ್ರಿ ಅವ್ರು? ಕೆಲಸ ಮಾಡ್ಬೇಕಂತ ಹೇಳಿದ್ರು ಸರ್. ಮಂತ್ಲಿ 1-2 ಪಾಲಿಸಿ ಮಾಡ್ಕೊಂಡು ಹೋದ್ರೆ ಸಾಕು, ನೀವು ಹ್ಯಾಪಿಯಾಗಿ ಆನಂದವಾಗಿ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗಿ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿರಲ್ಲ ಅದ್ರಲ್ಲಿ. ನಿಮ್ಗೆ ಏನಿದ್ದು ಪ್ರಾಬ್ಲಮ್ ಏನಿಲ್ಲ, ಹ್ಯಾಪಿಯಾಗಿ ಮಾಡ್ಕೊಂಡು ಹೋಗ್ರಿ, ಆರಾಮಾಗಿ ಆಟ ಆಡ್ಕೊಂಡು ಮಾಡ್ಬೋದು. ಇದನ್ನ ನಾನು ತುಂಬಾ ಉತ್ಸಾಹ ಕೊಟ್ರು ಅವ್ರು ಸ್ಟಾರ್ಟಿಂಗ್ ಅಲ್ಲಿ. ಅಲ್ಲಿ ಎಲ್ಲಾರು ರಿಕ್ರೂಟ್ ಮಾಡ್ಬೇಕಾರೆ ಹಿಂಗೆ ಹೇಳ್ತಾರ್ರಿ, ಹಿಂಗೆ ಎರಡೆರಡು ಮಾಡ್ಕೊಂಡು ಹೋದ್ರಿ ಸಾಕ್ರಿ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದ್ರಿ ಅಂತ ಹೇಳ್ತಾರು. ಹೌದು ಸರ್, ಹೌದು. ಆಮೇಲೆ ಮತ್ತ ಬೇಡ, ಅಲ್ಲಿಗೆ ನಿಂದ್ರಿಸ್ಬಿಡು. ಒಂದ್ ನಿಮಿಷ ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಜನರಲಿ ಹಾಗಾಗತ್ತ. ಬೇರೆ ಏಜೆನ್ಸಿ ಕೇಳೋಣ, ಎಲ್ಲ ಏಜೆನ್ಸಿಗಲ್ವಾ ಎರಡೆರಡು ಪಾಲಿಸಿ ಏನ್ ದೊಡ್ಡ ಅಗಾದೆಲ್ಲ ಮಾಡ್ಬೋದು ಅಂತ ಹೇಳ್ಬಿಡ್ತಾರೆ, ಆಮೇಲೆ ಬೆನ್ ಹತ್ತಾರೆ. ಹೌದಾ ಅಲ್ವಾ? ಎಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅವ್ರು ಬೆನ್ ಹತ್ತಿದ್ರಿಂದಾನೇ ನಾವು ಎಷ್ಟೋ ಪಾಲಿಸಿ ಮಾಡ್ಬಿಟ್ಟಿರ್ತೀವಿ ಸರ್ ಅಷ್ಟೊತ್ತಿಗೆ. ಅಲ್ಲಲ್ಲ, ಕರೆಕ್ಟ್, ಅದು ಆಮೇಲೆ ಮಾಡ್ತೀರಿ. ಕರೆಕ್ಟ್. ಥ್ಯಾಂಕ್ ಯು ರಂಜಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಎಸ್, ಕರಿಬಸಪ್ಪ ಅವ್ರು ಹೇಳ್ತಾ ಇದಾರೆ ಎಸ್. ಹೌದು. ಇನ್ ಕೆಲವ್ರು ಹೇಳ್ತಾರ ಹೌದ್ರಿ, ಬಟ್ ಹೇಳ್ಲಿಕ್ಕೆ ಆಗುದಿಲ್ಲಲ್ಲ, ಅದು ಹೇಳ್ತಾರ. ಹೌದಂತೀರಿ ಇಲ್ಲಂತೀರಿ ಕರಿಗಾರ್ ಸರ್? ಎಸ್ ಸರ್, ಡೆಫಿನೆಟ್ ಸರ್. ನೀವು ಸರ್, ನಾವ್ ಏನ್ ಮಾಡ್ತೇವೆ ಅಂದ್ರೆ- ಹೇಳ್ತಿರ್ತೀರಿ, ಎಸ್ ಸರ್. ಅವ್ರ ಸಂಬಂಧ ಬೆನ್ ಹತ್ತಿರ್ತೀರಿ, ಅವ್ರಿಗೆ ಉದ್ಧಾರ ಆಗ್ಲಂತ. ಅವ್ರ ಏನ್ ತಿಳ್ಕೊತಾರ, ನಮ್ಗೆ ಯಾಕೆ ಕಾಡ್ತಾರಪ್ಪ ಅಂತ. ಹಿಂಗ ಕೆಲವು ಮಂದಿ ವಿಚಾರ. ಮತ್ತೆ ಅಂತದ್ opinion ಇದೆ ಸರ್. ಹೇಳ್ರಿ ಮೇಡಮ್. ಆಮೇಲೆ ಈಗ ಹಾ ಸರ್. ನಿಮ್ದು ಇನ್ಕಮ್ ಎಷ್ಟಿತ್ತು ಅಂತ ಕೇಳಂಗಿಲ್ಲ, ಅದ್ರ ಬಗ್ಗೆ ಏನು ಹೇಳೋದು ಬೇಡ. ಹಾ ಸರ್. ನಿಮ್ದು IT ಜಾಬ್ನಾಗ ಎಷ್ಟು ಇನ್ಕಮ್ ಇತ್ತಲ್ಲ ತಿಂಗಳಿಗೆ, ಹಾ ಸರ್. ಅಷ್ಟು ಇನ್ಕಮ್ ಮಾಡ್ಲಿಕ್ಕೆ ಒಂದು ತಿಂಗಳ ಇನ್ಕಮ್ ಮಾಡುವುದಕ್ಕೆ ಎಷ್ಟು ತಿಂಗಳು ತಗೊಂಡ್ರಿ? ಅಂದ್ರೆ ಎಕ್ಸಾಂಪಲ್, ನಿಮ್ದು 50,000 ಇನ್ಕಮ್ ಇತ್ತಪ್ಪ, ಹಾ ಸರ್. 50,000 ರೂಪಾಯಿ ಕಮಿಷನ್ ಮಾಡ್ಬೇಕಾದ್ರೆ ಎಷ್ಟು ತಿಂಗಳು ತಗೊಂಡ್ರಿ ಅಂತ. 50,000 ಅಂತ ಒಂದು ಅಲ್ಲಲ್ಲ, ಹಂಗಲ್ಲ, ಒಂದ್ ನಿಮಿಷ. 50,000 ಅಂತಲ್ಲ, ನಿಮ್ದು ಎಷ್ಟು ಇನ್ಕಮ್ ಅದ ಅದು ಹೇಳಕ್ ಹೋಗ್ಬೇಡ್ರಿ. ಸರಿ. ಅಷ್ಟು ಇನ್ಕಮ್ ಮಾಡ್ಲಿಕ್ಕೆ ಎಷ್ಟು ತಿಂಗಳು ತಗೊಳ್ರಿ? ಮೊದಲನೇ ಒಂದು ತಿಂಗಳ ಇನ್ಕಮ್ ಮಾಡ್ಲಿಕ್ಕೆ ಫಸ್ಟ್ ಮಂತ್ ಸ್ವಲ್ಪ ಕಡಿಮೆನೇ ಆಯ್ತು ಸರ್, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ. ನಾನು 1 to 2 ಪಾಲಿಸಿ ಅಷ್ಟೇ ಮಾಡಿದ್ದೆ. ಆಮೇಲೆ ಸೆಕೆಂಡ್ 1 to 3 ಮಂತ್ ಕವರ್ ಆಗೋಷ್ಟೊತ್ತಿಗೆ ಮತ್ತೆ ಮಾಡಿದೆ ಸರ್. ನಾನು ಅಂದ್ರೆ 3 ತಿಂಗಳಲ್ಲಿ ಒಂದು ತಿಂಗಳ ಪಾಲಿಸಿ ಬಂತು, ಒಂದು ತಿಂಗಳ ಇನ್ಕಮ್ ಬಂತು, ಇನ್ಕಮ್ ಬಂದಿದೆ ಸರ್ ಸ್ಟಾರ್ಟಿಂಗ್. ಓಕೆ. ಆಮೇಲೆ ಎರಡನೇ ತಿಂಗಳ ಇನ್ಕಮ್ ಬರ್ಬೇಕಾದ್ರೆ ಎಷ್ಟು ತಿಂಗಳ ಕೆಲಸ ಮಾಡ್ಬೇಕಾಗಿ? ಸರ್ ಅಲ್ಲ, ಲೆಕ್ಕ ಅಂದ್ರೆ 2 ಪಾಲಿಸಿ ಮಾಡಿದ್ರಿ, 6 ಪಾಲಿಸಿ ಮಾಡಿದಾಗ 1 ತಿಂಗಳ ಇನ್ಕಮ್ ಬಂತ್ರಪ್ಪ. ಆಮೇಲೆ ಒಂದಿಷ್ಟು ಪಾಲಿಸಿ ಮಾಡಿದ್ಮೇಲೆ 2ನೇ ತಿಂಗಳ ಇನ್ಕಮ್ ಬಂತು, ಹೌದಿಲ್ರಿ? ಈಗ ಬರ್ತಾ ಒಂದ್ 15 ದಿವಸದೊಳಗೆ 1 ತಿಂಗಳ ಇನ್ಕಮ್ ಬರ್ಲಿಕ್ಕೆ ಹತ್ತದ, ಹೌದಂತೀರಿ? ಅಂದ್ರೆ ನಾನು ಇದನ್ನ ಏನ್ ಹೇಳ್ಲಿಕ್ಕತ್ತೀನಂದ್ರ, ಫಸ್ಟ್ ಗೆ ನಮ್ಮಲ್ಲಿ ಇನ್ಕಮ್ ಮಾಡೋದು ಕಠಿಣ ಆಸ್ ಅನ್ ಏಜೆಂಟ್. ಅಂದ್ರೆ ಹೊಸಬರಿಗೆ ಹುಡುಕ್ಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು, ಹಂಗೆಲ್ಲ ತ್ರಾಸ ಇರ್ತಾವ, ಹೌದಿಲ್ರಿ? ಹೌದ್ ಸರ್, ಹೌದು. ಹಂಗ ಬಹಳ ಜನ ಏನ್ ಮಾಡ್ತಾರ, ಫಸ್ಟ್ 3 ತಿಂಗಳೊಳಗಡೆ ಏಜೆನ್ಸಿನ ಬೇಡ ಅಂತ ಬಿಟ್ಟು ಬಿಡ್ತಾರೆ, ಹೌದಂತೀರಿ ಇಲ್ಲಂತೀರಿ? ನಿಮಗ ಹಂಗ ಮೊದಲನೇ 3 ತಿಂಗಳೊಳಗೆ ಇದು ಎದಕ್ಕಪ್ಪ ಸೇರಿನಿ ಅಂತ ಏನಾರ ಅನ್ನಿಸ್ತೇನು? ನನ್ಗೂ ಅನ್ಸಿದೆ ಸರ್, ತುಂಬಾ ಸತಿ ಅನ್ಸಿದೆ. ಎಷ್ಟ್ ಸಲ ಅನ್ಸ್ಯಾದ್ರಿ? ಸ್ಟಾರ್ಟಿಂಗ್ 1 to 3 ಟೈಮ್ ಸ್ಟಾರ್ಟಿಂಗ್ ಅನ್ಕೊಂಡಿದೀನಿ. ಯಾಕಂತಂದ್ರೆ ಕೆಲವೊಂದು ಇದು ಬಂದಾಗ, ಸನ್ನಿವೇಶಗಳು ಬಂದಾಗ ನಾವ್ ಇಷ್ಟೊಂದು ಇದನ್ ಮಾಡ್ಕೋಬೇಕಲ್ಲ ಕಸ್ಟಮರ್ಗೆ, ನಾವ್ ಇದನ್ ಅಷ್ಟು ನನ್ಗೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ವಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಅಷ್ಟೊಂದು ಗೊತ್ತಿರ್ಲಿಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ. ರಿಕ್ವೆಸ್ಟ್ ಅಂತ ಅನ್ಸೋದು ಅವಾಗ ನನ್ಗೆ, ನಾನ್ಯಾಕೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಇಷ್ಟೊಂದು ಇದೆಯಲ್ಲ ಇದ್ರಲ್ಲಿ ಅಂತ. ಸರ್ ಎಷ್ಟು ತುಂಬಾ ಈಸಿಯಾಗಿ ತಗೊಳ್ರಿ, ನೀವು ಆಟ ಆಡ್ಕೊಂಡೇ ಮಾಡ್ಬಿಡ್ಬೋದು, ನೀವು ಕಷ್ಟ ಪಡೋದಂತ ಏನಿರಲ್ಲ ಅಂತ ತುಂಬಾ ಧೈರ್ಯ ಕೊಟ್ರಲ್ಲ. ಅವಾಗ ಎಕ್ಸ್ಪೀರಿಯನ್ಸ್ ಆದಂಗ ಇದು ನನ್ ಜಾಬ್ನ ನಾನು ಫಸ್ಟ್ ಲವ್ ಮಾಡ್ಬೇಕು, ಇಷ್ಟಪಟ್ಟು ಮಾಡ್ಬೇಕು, ಅವಾಗ ಕಷ್ಟ ಅನ್ಸಲ್ಲ. ಸೊ ಅವಾಗ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಪಾಲಿಸಿಗಳು ಜಾಸ್ತಿ ಸಿಗೋಕ್ ಸ್ಟಾರ್ಟ್ ಆಯ್ತು, ಕಸ್ಟಮರ್ಸ್ ಜಾಸ್ತಿ ಸಿಕ್ರು ನನ್ಗೆ. ಸೊ ಒಂದು ಕಸ್ಟಮರ್ ಹಿಡಿದ್ರೆ ಅದ್ರಲ್ಲಿ 2-3 ಜನ ಮಾಡ್ಕೊಂಡು ಹೋದೆ ನಾನು ಸರ್. ಅದು
ವೆರಿ ಗುಡ್, ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಅಂದ್ರೆ ಥ್ಯಾಂಕ್ ಯು ಪ್ರತಿ ಸಲ ಹಿಂಗ ಏಜೆಂಟ್ ಇವ್ರಂತಲ್ಲ, ಯಾರೇ ಏಜೆಂಟ್ ನಮ್ಗೆ ಆಗುದಿಲ್ರಿ ಅಳ್ತಾರಲ್ಲ, ನಮ್ಮ ಆ ಪ್ರಾಬ್ಲಮ್ ಅದ, ಈ ಪ್ರಾಬ್ಲಮ್ ಸರ್. ಅಂತವ್ರಿಗೆ ನೀವ್ ಏನ್ ಮಾಡ್ತೀರಿ ಕರಿಗಾರ ಅವರು? ಎಸ್ ಸರ್. ಹಿಂಗ್ ಪ್ರಾಬ್ಲಮ್ ಆದಾಗ ಅವ್ರ ಜೊತೆಗೆ ಹೆಂಗ್ ಡೀಲ್ ಮಾಡ್ತೀರಿ, ಏನಂತ ಮಾತಾಡ್ತೀರಿ, ಅವ್ರಿಗೆ ಹೆಂಗ್ ಹುರಿದುಂಬಿಸ್ತೀರಿ? ಎಸ್ ಸರ್, ಅವ್ರಿಗೆ ಹುರಿದಿಸೋದು ಅಂದ್ರೆ ಒಂದೇ ಸರ್. ಅವ್ರಿಗೆ ಏನ್ ಮಾಡ್ತೇವೆ ಸರ್, ನಾವು ಈಗ ರಿಕ್ರೂಟ್ಮೆಂಟ್ ಆದ ತಕ್ಷಣ ಅವ್ರನ್ನ ಒಟ್ಟ ಬಿಡೋಂಗ್ರಿ ಸರ್. ಅವ್ರ ಜೋಡಿ ನಾವು ಜಾಯಿಂಟ್ ಕಾಲ್ ಹಾಕಿದ್ದೇವೆ ಸರ್. ಆಮೇಲೆ ಅವ್ರದ್ದು ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಮಾಡಿಸ್ತೇವೆ ಸರ್. ಫಸ್ಟ್ ಕಮಿಷನ್ ಆಲ್ಮೋಸ್ಟ್ ಆಲ್ ಅವ್ರದ್ದು 50 to 1 lakh ಮಟ್ಟ ನಾನು ಕೊಡುವ ವ್ಯವಸ್ಥೆ ಅವ್ರಿಗೆ ಮಾಡಿಸ್ತೇನೆ ಸರ್. ಅಚ್ಚಾ, ಹಾ. ಅವ್ರಿಗೆ 50,000ರಿಂದ 1,00,000 ರೂಪಾಯಿ, 50,000ದಿಂದ 1,00,000 ಕೊಡ್ಸೋ ಜವಾಬ್ದಾರಿ ನಿಮ್ದು. ಎಸ್ ಸರ್, ಅವ್ರ ಜೊತೆ ಫಾಲೋ ಅಪ್ ಮಾಡ್ತೇನೆ ಸರ್. ಅವ್ರದ್ದು ಏನು VIP ಕಸ್ಟಮರ್ ಎಲ್ಲ ಫಾಲೋ ಅಪ್ ಮಾಡ್ತೇನೆ ಸರ್. 50,000ರಿಂದ 1,00,000 ಬಂತ ಸರ್, ಅವ್ರು ನನ್ ಬೆನ್ನಂತಾರ ಸರ್. ಅವಾಗ ನಾವು ಅವ್ರನ್ನ ಬಿಡೋ, ಅವ್ರ ಕಡೆ ಹೋಗಲ್ಲ. ಅವ್ರು ಸರ್ ಅದು ಓಕೆ 50,000 1 lakh ಅಂದ್ರೆ ಅವ್ರಿಗೆ ಹೆವಿ ಅಮೌಂಟ್ ಸರ್. 20,000 10,000 ಹೊರಗೆ ಕೆಲಸ ಮಾಡ್ತೀರ ಸರ್. ಆ ಒಂದು ನಾನು ಬಿಡೋಂಗಿಲ್ಲ ಸರ್. ಒಟ್ಟು 6 ತಿಂಗಳಲ್ಲಿ, ವರ್ಷ ಆಗ್ಲಿ, ಅಥವಾ ಒಟ್ಟು ಫಾಲೋ ಅಪ್ ಮಾಡ್ತೀನಿ ಸರ್. ಅವ್ರಿಗೆ ಫಾಲೋ ಅಪ್ ಮಾಡಿ ನಮ್ಮ ಒಂದು ಟ್ರ್ಯಾಕಿಗೆ ಬರೋ ಮಟ್ಟ ಅವ್ನು ಬಿಡ್ತೇನೆ ಸರ್. 1,00,000 ಅಥವಾ 80,000 ಏನ್ ರುಚಿ ಹತ್ತಲ್ಲ ಸರ್, ಆಟೋಮೆಟಿಕ್ ಅವಾಗ ಅವ್ರೆ ನಮ್ಗೆ ಬರೀ ಸರ್ ನೀವು ಜಾಯಿಂಟ್ ಕಾಲೇಜ್ ಹೋಗೋಣ ಇಲ್ಲ ಅಂತ ಅವರೇ ಮಾಡ್ತಾರೆ ಸರ್. ಅಲ್ಲ, ನಮ್ಗೆಲ್ಲ ಕಾಲೇಜ್ನಾಗ ಇದ್ದಾಗ ಕೆಲವೊಬ್ರು ಹೇಳ್ತೀವಿ, ತಗೋ ಏನಾಗುದಿಲ್ಲ, ತಗೋ ಅಂತ ಹೇಳ್ತಿದ್ರು. ಏನ್ Yes, sir. ತಗೋ ಅಂತ ಹೇಳ್ತಿದ್ರು ಗುರ್ತದಲ್ಲ ನಿಮ್ಗೆ ಎಸ್ ಸರ್. ಕಾಲೇಜ್ ಒಳಗೆ? ಅಂದ್ರೆ ಹೌದು. ಕೆಟ್ಟ ಚಟ ಹಂಗ ಚಾಲು ಮಾಡ್ತಿದ್ರು. Yes, ಇಲ್ಲಿ sir. ನೀವು ಒಳ್ಳೆ ಚಟ ಶುರು ಮಾಡ್ಲಿಕ್ಕತ್ತೀರಿ. Yes, sir. ಅದೊಂದು ಒಳ್ಳೆ ಅಭ್ಯಾಸ. ಥ್ಯಾಂಕ್ ಯು, Yes, sir. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರ್ ಒಂದ್ ಮಿನಿಟ್, ಒಂದ್ ಮಿನಿಟ್ ಸರ್. ಈ ಅಕ್ಕಮಹಾದೇವಿ ಇವ್ರ ನಾವು ನಮ್ ಟ್ರ್ಯಾಕಿಂಗ್ ತರ್ಬೇಕಂದ್ರೆ ಸರ್, ಅವ್ರ ಡೆಡ್ ಅಪೋಸಿಟ್ ಸರ್ LIC. LIC ಮಾಡೋಣ ನಾವು. ಹಾ ಸರ್, ಅವ್ರ ಹೇಳ್ರಿ, ಮಜಾ ಅದ. ಹೌದು ಸರ್. ಅವ್ರ ಸಿಸ್ಟರ್ ಅಲ್ಲ, ಇಬ್ಬರ ಜಗಳ ಮೂರನೇವನಿಗೆ ಆದಾಯ ಅಂತ. ನಮ್ ಕೆಲ್ಸ ಗಟ್ಟಿ ಹಚ್ಚಿ ಅವ್ರು ಹೇಳಬೇಕು ಸರ್. ನಾ ಯಾಕಂದ್ರೆ ಅವರು ಡೆಡ್ ಅಪೋಸಿಟ್ LIC. ಅವ್ರ ಸಿಸ್ಟರ್ ಜೋಡಿ ಒಂದು ಅವ್ರ ಕೆನಸ್ ಹೋಗಿದ್ವಿ, ಹೇಳಿದ್ವಿ ಸರ್ ಎಲ್ಲ ಹ್ಞೂ ಅಂದ್ರಿ ಸರ್. ಆಮೇಲೆ ನಮ್ಗೆ ಬ್ಯಾಡ್ರಿ ನಮ್ ಪಾಲಿಸಿ ಅಂದ್ರೆ. ಆಮೇಲೆ ಅವ್ರ ಮನೆಯವ್ರು ಸರ್, ಅವರು ಬ್ಯಾಡ್, ಡೆಡ್ ಅಪೋಸಿಟ್ ಸರ್ LIC. ಒಟ್ಟ ನಾವ್ ಬೇಡ LIC ಮಾಡೋದಂದ್ರೆ. ಆದ್ರೂ ಒಂದು ಸಿಂಗಲ್ ಪ್ರೀಮಿಯಂ ಮಾಡಿದ್ವಿ ಸರ್. ಅಚ್ಚಾ. ಸಿಂಗಲ್ ಪ್ರೀಮಿಯಂ ಮಾಡಿ ಅವಾಗ ಭೀಮಾ ಸಖಿ ಅಂತ ಬಂದ್ ಸರ್. ಭೀಮಾ ಸಖಿ ಬಂದಾಗ ಎಷ್ಟು ವರ್ಷದ ಹಿಂದಿನ ಕತಿ ಇದು? ಈಗ ಒಂದ್ 2 ವರ್ಷ ಸರ್. ಅವ್ರು ಸಾರಿ ವ್ಯಾಪಾರ ಸ್ವಲ್ಪ ಮಾಡ್ತಿದ್ರಲ್ಲ, ಆಫ್ಟರ್ ಕರೋನಾ ಇಲ್ಲಿ ಬಂದ ಅವಾಗ 2 ಸಲ ಹೋಗಿದ್ವಿ ಸರ್ ನಾವು. ಸಾರಿ ಎಲ್ಲ ಅವ್ರದೆಲ್ಲ ಮಾರ್ಕೆಟಿಂಗ್ ಎಲ್ಲ ಟೆಕ್ನಿಕ್ಸ್ ಎಲ್ಲ ಬಾರಿ ಚಲೋ ಐತ್ ಸರ್. ನಂಗೆ ಅದ್ ಲೈಕ್ ಆತ ಅವ್ರ ಕಡೆದ. ನಮ್ಗ ಅದ್ ಬಾಳ ಹೆಲ್ಪ್ ಅವ್ರಿಗೆ ಹೇಳಿರ ಅವ್ರದ್ದು ಮಾರ್ಕೆಟಿಂಗ್? ಇಲ್ಲ ಸರ್, ಹೇಳಿಲ್ಲ ಅವ್ರಿಗೆ. ಅಂದಂಗ ಒಂದ್ ನಿಮಿಷ ಎಲ್ಲ ಡೆವಲಪ್ಮೆಂಟ್ ಆಫೀಸರ್ ಯಾರಿದ್ದೀರಿ, SBS ಯಾರಿದ್ದೀರಿ, CLIS ಯಾರಿದ್ದೀರಿ, ABMS ಯಾರಿದ್ದೀರಿ, BM ಯಾರಾದ್ರೂ ಅಪ್ಪಿ ತಪ್ಪಿ ಬಂದ್ರಂದ್ರೆ ದಯವಿಟ್ಟು ನಿಮ್ಮ ಏಜೆಂಟ್ಸ್ ಅಲ್ಲಿ ಒಳ್ಳೆ ಗುಣಗಳು ಏನದ ಅದನ್ನ ತಿಳ್ಕೊಂಡು ಅವ್ರಿಗೆ ಹೇಳ್ರಿ. ನಾವೇನ್ ಹೇಳ್ತೀವಿ, ಇದು ಸರಿ ಇಲ್ಲ, ಅದು ಬರೋಬರಿ ಇಲ್ಲ ಹೇಳ್ತಿರ್ತೀವಿ. ಆದ್ರೆ ಅವರಲ್ಲಿ ಏನು ಒಳ್ಳೆ ಗುಣ ಅದ ದಯವಿಟ್ಟು ಅವ್ರು ಕರ್ದು ಹೇಳ್ರಿ. ಅವ್ರು ಹೇಳಿದಾಗ ಅವ್ರಿಗೂ ನಂಬಿಕೆ ಬರ್ತದೆ. ಆಯ್ತು, ಥ್ಯಾಂಕ್ ಯು ಸೋ ಮಚ್. ಇವತ್ತಾದ್ರೂ ಹೇಳಿದ್ರಲ್ಲ, ಥ್ಯಾಂಕ್ ಯು ಸರ್. ಹೇಳಿದ್ವಿ ಸರ್. ಹೇಳಿ ಒಂದು ಪಾಲಿಸಿ ಮಾಡಿದ್ವಿ ಸರ್, ಸಿಂಗಲ್ ಪ್ರೀಮಿಯಂ. ಮತ್ತೆ ಉಳಿದ ಅಮೌಂಟ್ ಅವ್ರ ಪೋಸ್ಟ್ ನಾಗ ಇಟ್ಟು ಸರ್. ಆಮೇಲೆ ಬರ್ಬರ್ತಾ ಇನ್ನೂ ಸ್ವಲ್ಪ ಅವ್ರ ಇನ್ನೂ ಏಜೆನ್ಸ್ ಆದ್ರು ಸರ್. ಹಾಗೆ ಭೀಮಾ ಸಖಿ ತಗೊಂಡ್ರೆ, ಬಟ್ ಅವ್ರದ್ದು ಏನಾಯ್ತ, ಅವ್ರ ಫ್ರೆಂಡ್, ಅವ್ರ ಮನೆಯವ್ರ ಫ್ರೆಂಡ್ ಯಾರೋ ಒಬ್ಬರು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಏನೋ ಸ್ವಲ್ಪ ತೀರ್ಕೊಂಡ್ಬಿಟ್ರು. ಸ್ವಲ್ಪ ತೀರ್ಕೊಂಡ್ಬಿಟ್ರು? ಸ್ವಲ್ಪ ರೀ, ಬಾಳ ಇಲ್ಲ. ತೀರ್ಕೊಂಡ್ಕೊಳ್ಳಿ ಇವ್ರಿಗೆ ಸ್ವಲ್ಪ ಹೆದರಿಗೆ ಬಂದ್ ಸರ್. ಯಾರಿಗೆ ನಮ್ಮ ಅಕ್ಕಮಹಾದೇವಿ ಮನೆಯವ್ರಿಗೆ ಬಾಳ ಗಾಬರಿ ಆಗಿಬಿಟ್ರು ಅವ್ರು. ಅವ್ರು ಜಾಸ್ತಿ ಅವ್ರು ಟ್ರಾವೆಲಿಂಗ್ ಮಾಡ್ತಾರ ಸರ್. ಅವ್ರದ್ದು ಬಿಸ್ನೆಸ್ ಇದೆ ಸರ್, ಕರಿಬೇವು ಬಿಸ್ನೆಸ್. ಅವರು ಇಂಪೋರ್ಟ್ ಮಾಡ್ತಾರೆ ಸರ್ ಅವ್ರ ಮನೆಯವ್ರು. ಎಲ್ಲಾ ಕಡೆ ಅಡ್ಡಾಡ್ತಾರೆ ಸರ್, ಆಂಧ್ರ, ತಮಿಳ್ನಾಡು ಎಲ್ಲಾ ಕಡೆ. ಅವಾಗ ಸ್ವಲ್ಪ ಅವ್ರ ಫ್ರೆಂಡ್ ಏನ್ ತೀರ್ಕೊಂಡ್ರಲ್ರಿ ಹಾರ್ಟ್ ಅಟ್ಯಾಕ್ ಆಗಿ, ಹೆಂಗ್ ಸಣ್ಣ ಐತಿ ಸರ್. ಹಿಂಗಾಗಿ ಅವ್ರಿಗೆ ಸ್ವಲ್ಪ ಹೆದರಿಕೆ ಬಂದ್ಬಿಡ್ ಸರ್. ಹೆದರಿಕೆ ಬಂದ ತಕ್ಷಣ ನಮ್ ಕಡೆ 10 ಲಕ್ಷದ ಇದ್ರಿ ಜೀವನ ಲಕ್ಷ ಪಾಲಿಸಿ ನೋಡ್ರಿ ಸರ್. ಟರ್ಮ್ ಇನ್ಶೂರೆನ್ಸ್ ವಿತ್ ಟರ್ಮ್ ಇನ್ಶೂರೆನ್ಸ್ ಕೊಟ್ಟಿವಿ ಸರ್. ಆಮೇಲೆ ಸ್ಟಾರ್ಟ್ ಆದ್ರ ಅವಾಗಿಂದ. ಅವಾಗ ಇವ್ರು ಭೀಮಾ ಸಖಿ ನಮ್ ಜಾಯ್ನ್ ಆದ್ರಿ. ಅವಾಗಿಂದ ಇವ್ರು ನಾವು ಮೋಟಿವೇಟ್ ಮಾಡಿ ಇವ್ರ ಇದನ್ನ ಮಾಡಿ ಬಂದಿವಿ ಸರ್. ಆಮೇಲೆ ಇವ್ರದೊಂದು ವಿಶೇಷ ಏನಂದ್ರೆ ಸರ್, ಏನ್ 100 ಪಾಲಿಸಿ ಮಾಡಲ್ಲ ಸರ್, ಯಾರ ಒಬ್ಬರ ಮನೆಗೆ ಹೋಗಿ ಬೆಟ್ಟ ಆಗಲ್ಲ ಪಾಲಿಸಿ ಮಾಡ್ಯಾರ ಸರ್. ಅದು ವಿಶೇಷ ಅವ್ರ ಸರ್. ಕಾಲಲ್ಲಿ ಕನೆಕ್ಟ್ ಮಾಡಿದ್ರಿ ಸರ್. ನಾನು ಪಾರ್ಟಿನ ಆಫೀಸಿಗೆ ಬರ್ತಾರ ಸರ್. ಎಸ್, 100% ಸರ್. 98% ಆಫೀಸಿಗೆ ಬರ್ತಾರ ಪಾರ್ಟಿ. ಆಮೇಲೆ ಏನು ದೂರ ಇರ್ತಾವಲ್ಲ ಸರ್, ಹೊಸಪೇಟೆ, ಆಮೇಲೆ ಬೆಂಗಳೂರು ಎಲ್ಲಾ ಪಾಲಿಸಿ ಮಾಡ್ಯಾರ ಸರ್. ನಾವು ಎಲ್ಲ ಅಲ್ಲಿಂದ ಅವ್ರು ಅಮೌಂಟ್ ಹಾಕ್ತಾರ ಸರ್. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಹಾಕ್ತಾರೆ, ನಾವು ಆನ್ಲೈನ್ ಮಾಡ್ಬಿಡ್ತೇವೆ ಸರ್. ವಂಡರ್ಫುಲ್, ಕಂಗ್ರಾಚುಲೇಷನ್. ಇವ್ರದ್ದು ಇನ್ನೊಂದು ವಿಶೇಷ ಏನಂದ್ರೆ ಸರ್, ರೀಸೈಕ್ಲಿಂಗ್ ಎಕ್ಸ್ಪರ್ಟ್ ಅನ್ನಕ್ ಅಡ್ಡಿಲ್ಲ ಸರ್ ಅವ್ರಿಗೆ. ಅಂದ್ರೆ ರೀಸೈಕ್ಲಿಂಗ್ ಅಂದ್ರೆ ಈಗ ಮೆಚೂರಿಟಿ ಆಗಿರ್ ಸರ್. ರೆಡಿಮೇಡ್ ಫುಡ್ ಅಲ್ಲ ಸರ್ ನಮ್ಗೆ ಅದು. ಅಲ್ಲ, ಅವ್ರದ್ದು ಇದೇ ವರ್ಷ ಚಾಲು ಆಗ್ಯದ ಮೆಚುರಿಟಿ? ಇಲ್ಲ ಸರ್, ಬೇರೆ ಮೆಚೂರಿಟಿ ಸರ್ವಿಸ್. ಬೇರೆ ಮೆಚುರಿಟಿ ಇವ್ರಿಗೆ ಹೆಂಗ್ ಗೊತ್ತಾಗ್ತದೆ? ನಾವ್ ಕೊಡ್ತೇವೆ ಸರ್ ಅವ್ರಿಗೆ. ಯಾಕಂದ್ರೆ ಇವ್ರದ್ದು ಅರ್ಬನ್ ಇರ್ತಾವ. ಆಮೇಲೆ ಆಫೀಸರ್, ನಮ್ಮ ಆಫೀಸರ್ ಒಬ್ರು ಚಲೋ ಅದ ಸರ್, ಆನಂದ್ ಸರ್ ಅಂತ. ಅವ್ರಿಗೆಲ್ಲ ಯಾವ ಅರ್ಬನ್ ಏಜೆಂಟ್ ಇರ್ತಾರಲ್ರಿ, ಯಾವ ಬಂದಿಲ್ಲ, ಯಾವ ರಿಕ್ವೈರ್ಮೆಂಟ್ಸ್ ಬಂದಿಲ್ಲ, ಅವ್ರಿಗೆಲ್ಲ ಕೊಡ್ತಾರ ಸರ್ ಅವ್ರು. ಇವ್ರಿಗೆ ಅಷ್ಟಲ್ಲ, ಎಲ್ಲರಿಗೂ ಕೊಡ್ತಾರ ಸರ್.
ಓಕೆ ಗೋಟ್ ಅಂದ್ರೆ ಅದ್ರೊಳಗೆ ಅವ್ರು ಯಾರ್ ಕಂಪಲ್ಸರಿ ಮಾಡ್ತಾರ ಅನ್ನೋದು ವಿಶ್ವಾಸ ಇದ್ದವ್ರಿಗೆ ಅಷ್ಟೇ ಕೊಡ್ತಾರಲ್ಲ. ಇಲ್ಲ ಸರ್, ಎಲ್ಲರೂ ಕೊಡ್ತಾರೆ. ಬಟ್ ಎಲ್ಲ ಎಲ್ಲರೂ agent ಕೊಡ್ತಾರೆ. ಎಲ್ಲರೂ ಕೊಡ್ತಾರೆ. ಅವ್ರು ಎಲ್ಲಾರು ಇಂಟ್ರೆಸ್ಟ್ ತೋರ್ಸಂಗ್ ಸರ್. ಓಕೆ ಈಗ ನಮ್ಮ ಅಕ್ಕಮಾದೇವಿ ಅದಲ್ರಿ, ಮಾತ್ನಾಗ ಅವ್ರದೆಲ್ಲ ಡೀಟೇಲ್ಸ್ ತಗೊಂಡು ಅವ್ರಿಗೆ ಇಡೀ ಒಂದು ಫ್ಯಾಮಿಲಿ ಅವ್ರು ಹೋದ್ರ ಸರ್ 4 ರಿಂದ 5 ಪಾಲಿಸಿ ಗ್ಯಾರಂಟಿ ಸರ್. ಹಂಗಂತಂದ್ರೆ ಮುಂದಿನ ಒಂದು ಪಾಡ್ಕಾಸ್ಟ್ ನಿಮ್ ಕಡೆ ಇದೇ Yes, sir. ವಿಷಯದ ಮಾಡುವ, ಮನ್ಯಾಗ ಕೂತ್ ಬಿಸ್ನೆಸ್ ಮಾಡೋದು ಹೆಂಗ, 100% ಸರ್, ಆನ್ಲೈನ್ 100%. ನಾಗ ಬಿಸ್ನೆಸ್ ಮಾಡೋದು ಹೆಂಗ, ಎಸ್ ಇವ್ರಿಗೊಬ್ರು ಮಾಡ್ಬೇಕು. ಇನ್ನೊಬ್ರು ಭೀಮಾಸಕ್ಕಿ ಕುಂದಾಪುರದಿಂದ ಬಂದಿದ್ರಲ್ಲ, ಅವ್ರು ಯಾರು ಹೆಸರು ನೆನ್ಪಿದ್ಯಾ ಮೇಡಮ್? ಇಲ್ಲ ಮೇಡಮ್ ಸರ್, ಅವರು ಹಂಗ ಮನ್ಯಾಗ ಕೂತ್ ಮಾಡಿದ್ರಲ್ಲ ಅವ್ರು. ಹೌದು ಸರ್. ಇನ್ನೊಂದಿಬ್ರು ಹಂಗೆ ಮನ್ಯಾಗ ಕೂತ್ ಮಾಡಿದವ್ರು ಇದ್ದಾರೆ. ಯಾರ ಎಸ್ ಸರ್. ಹಾ ಕಂಟಿನ್ಯೂ. ಹಾ ಸರ್, ಇವ್ರು ಮತ್ತೆ ಏನಂದ್ರೆ 88 ಬಂದ ತಕ್ಷಣ ಅವ್ರಿಗೆ ಒಂದ್ ಏನಂತಾರ ಸರ್, ಅರ್ಜುನ ಬಾಣ ಎಲ್ಲ ಬಿಟ್ಟು ನಾ ಯುದ್ಧಕ್ಕೆ ಒಲ್ಲೆ ಅಂತ ಹೊಂಟ್ಬಿಟ್ರು ಸರ್. 88 ಬಂದ ಸರ್. ಅದನ್ನ ಅವ್ರ ಬಾಯಲ್ಲಿ ಕೇಳೋಣ. ಅಂತದ್ ಏನಾತ್ರಿ? ಅಷ್ಟೆಲ್ಲ ಮೋಟಿವೇಶನ್ ಆತು, ಚಲೋ ಆತು. ಅವಾಗೆ ಹೆಂಗ ನಿಮ್ಗ ಅದು ಕಪ್ಪು ಬೆಕ್ಕ ನಿಮ್ಗೆ ಹೆಂಗ ಅಡ್ಡ ಬಂತು? ಏನ್ ಇನ್ಸಿಡೆಂಟ್ಸ್ ಅದೊಂದ್ ಸ್ವಲ್ಪ ಹೇಳ. ಇಲ್ಲ ಸರ್, ನನ್ ಮಗಳು ಬ್ಯಾಂಗ್ಳೂರಲ್ಲಿ ಇರ್ತಾಳೆ ಸರ್. ಬೆಂಗಳೂರಲ್ಲಿ ಓದ್ತಾಳೆ, PCMB ಓದ್ತಾಳೆ. ಹಾ ಹಾಸ್ಟೆಲ್ ಅಲ್ಲಿ ಇರ್ಸಿದ್ವಿ ಅವಳಿಗೆ. ಯಾವಾಗ್ಲೋ ಒಂದ್ ಟೈಮ್ ಬಂದಿರ್ತಾಳೆ. ಹಾ ಸೊ ಅವಳು ಮನೇಲಿರ್ ಮಮ್ಮಿ ಅಂತ ಬಹಳ ಬೇಜಾರ್ ಮಾಡ್ಕೊಂತಿರ್ತಾಳೆ. ಮತ್ ಮಗನೂ ಅಷ್ಟೇ. ಅವ್ನ್ ಹಾ. ಸ್ಕೂಲ್ ಇಂದ ಬಂದ್ರೆ ಪಾಪ ಅವ್ನಿಗೆ ಬಂದ ತಕ್ಷಣ ಏನೋ ಫುಡ್ ಕೊಡೋದು, ಅವ್ನ್ ನೋಡ್ಕೊಳಕ್ಕೆ ಅಂತ ಯಾರು ಇರಲ್ಲ. ಅವನೇ ಬೀಗ ತೆಗೆದು ಅವನೇ ಒಳಗಡೆ ಒಬ್ನೇ ಇರ್ಬೇಕಾಗುತ್ತೆ. ಅವ್ನ್ ಹಾ. ಒಂದೊಂದ್ಸತಿ ಹತ್ ಬಿಡ್ತಾನೆ. ನಂಗೆ ಬೇಜಾರ್ ಅನ್ಸ್ಬಿಡ್ತು ಒಂದ್ ಟೈಮ್. ಆಮೇಲೆ ಮೈಂಡ್ ಒಂದ್ ಸ್ವಲ್ಪ ಅಪ್ಸೆಟ್ ಆಗಿ ನಾನು ಒಂದ್ 2 to 3 days ಬೇಡ ರೀಚ್ ಅಷ್ಟೊಂದ್ ವರ್ಕ್ ಮಾಡೋದ್ ಬೇಡ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಮನೆ ಮರಿತಾ ಇದ್ದೀನೇನೋ ಮಕ್ಕಳನ್ನೆಲ್ಲ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಹಾ ಸೊ ತಿರ್ಗಾ ಒಂದ್ 2 to 3 days ಅಷ್ಟೇ. ನಾನು ಯಾವ್ದೇ ಬೇಜಾರಾದ್ರೂ 1 hour 2 hour ಅಷ್ಟೇ, ಮತ್ತೆ ರಿಕವರ್ ಆಗ್ಬಿಡ್ತೀನಿ. ಸೊ ಈಗ ಅಂದ್ಬಿಟ್ಟು ಒಂದ್ 3 to 4 days ಬಿಟ್ಬಿಟ್ಟೆ. ಹೋಗ್ಲಿ ಬಿಡು, ರೀಚ್ ಆಗಕ್ಕಾಗಲ್ಲ, 100 ಮಾಡಕ್ಕಾಗಲ್ಲ ಅನ್ಕೊಂಡೆ. ತಿರ್ಗಾ ನನ್ಗೆ ಎಲ್ಲ ಪ್ರತಿಯೊಬ್ರು ಕೇಳೋರು, ನೀವು ಚೆನ್ನಾಗ್ ಮಾಡ್ತಿದ್ರಲ್ಲ. ಫಸ್ಟ್ ಹಾಫ್ ಸೆಂಚುರಿ ನಾನೇ ಆಗಿತ್ತು ಸರ್ ಆಫೀಸಲ್ಲಿ. ಅದಕ್ಕೆ ಎಲ್ಲರೂ ತುಂಬಾ ಬೇಗ ಮಾಡ್ಬಿಟ್ರಿ, ಇದು 100 ರೀಚ್ ಮಾಡೋದು ನಿಮ್ಗೇನ್ ದೊಡ್ಡದಲ್ಲ ಬಿಡು, ನೀವು ಮಾಡಿದಿರಿ ಅನ್ನೋರು. ನಾನ್ ಮಾಡ್ಬಾರ್ದಂತ ಅನ್ಕೊಂಡ್ಬಿಟ್ಟಿದ್ನಲ್ಲ. ಸೊ ಇಷ್ಟು ಜನ ಕೇಳ್ತಾ ಇದಾರಲ್ಲ, ನಾನ್ ಯಾಕೆ ಮಾಡ್ಬಾರ್ದು ಅಂದ್ರೆ ಮತ್ತೆ ಅದನ್ನ ರಿಕವರ್ ಮಾಡ್ಕೊಂಡೆ, ಮೈಂಡ್ ರಿಫ್ರೆಶ್ ಮಾಡ್ಕೊಂಡು ವಿತಿನ್ 1 week 2 week ಅಲ್ಲೇ ನಾನು ಟಕ ಎವ್ರಿ ಡೇ ಬಿಫೋರ್ ಊಟ ಮಾಡಕ್ ಮುಂಚೆ 10 ಮೆಂಬರ್ಸ್ ಮಾತಾಡ್ಸೆ ನಾನು ಊಟ ಮಾಡೋದು ಫೋನಲ್ಲೇ. ಮತ್ತೆ ಓಕೆ ನಾನು ಯಾರ ಮನೆಗೂ ಹೋಗಲ್ಲ ಸರ್. ಓಕೆ ನಾನ್ ಮನೆಗ್ ಹೋಗಿದ್ದೇ ಇಲ್ಲ. ಡೇಟಾಬೇಸ್ ಎಲ್ಲಿ ಸಿಕ್ತು ನಿಮ್? ಪ್ರತಿ ದಿವಸ 10 ಮಂದಿ ನಾನು ಮಾತಾಡ್ತಾರೆ. ಕಲೆಕ್ಟ್ ಮಾಡ್ತೀನಿ ಸರ್. ಜಸ್ಟ್ ನನ್ಗೆ ಪರಿಚಯ ಆದ್ರೆ ಸಾಕು, ಯಾರನ್ನ ಹಾಯ್ ಹೇಳಿದ್ರೆ ಸಾಕು, ಫಸ್ಟ್ ನಂಬರ್ ತಗೊಳ್ದೆ ನನ್ ಕೆಲಸ. ಹಾ ಅವ್ರ ಜೊತೆ ಜಾಸ್ತಿ ಮಾತಾಡಲ್ಲ, ಫಸ್ಟ್ ನಂಬರ್ ಕಲೆಕ್ಟ್ ಮಾಡ್ಬಿಡ್ತೀನಿ. ಓಕೆ ಆಮೇಲೆ ನಿಧಾನಕ್ಕೆ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ ಬಿಫೋರ್ ಊಟ ತಿನ್ನೋಕ್ ಮುಂಚೆ ಫಸ್ಟ್ ಒಂದ್ 10 ಮೆಂಬರ್ಸ್ ಮಾತಾಡೇ ನಾನು ಊಟ ತಿನ್ನೋದು. ಅಂದ್ರ ಅವತ್ತಿನ ಊಟ ಗಳಿಸಿದ ಲೆಕ್ಕ. 10 ಫೋನ್ ಮಾಡಿದ್ರೆ ಊಟ. ಪಾಲಿಸಿ ಸಿಗ್ಲಿ ಬಿಡ್ಲಿ ಸೆಕೆಂಡ್ರಿ. ವೆರಿ ಗುಡ್ ಜಸ್ಟ್ ಮಾತಾಡ್ಸೋದು, ಹೇಗಿದ್ರಿ, ಅವತ್ ಸಿಕ್ಕಿದ್ರಲ್ಲ ಹೇಗಿದ್ರಿ ಎಲ್ಲ ವಿಚಾರಿಸೋದು, ಸುಮ್ನೆ ಅವ್ರ ಬಗ್ಗೆ ಎಲ್ಲ ಕೇಳೋದು. ಓಕೆ ಸೊ ಕೇಳ್ಬಿಟ್ಟು ಅವತ್ ಪಾಲಿಸಿ ಕೇಳಲ್ಲ ನಾನು, ಫಸ್ಟ್ ಡೇನೆ ಕೇಳಲ್ಲ ಪಾಲಿಸಿ. ಸೊ ಆಯ್ತು ಮತ್ತೆ ಇನ್ನೊಂದ್ ಸಿಗೋಣ ಅಂತ ಇಟ್ಬಿಡ್ತೀನಿ. ಸೊ ಹಂಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಈ ತರ ಅವರೇ ಪಾಲಿಸಿಗೆ ಅಮೌಂಟ್ ಹಾಕ್ತಾರೆ, ನನ್ ಮೊಬೈಲ್ಗೆ ಕಳಿಸ್ತಾರೆ ಪ್ರತಿ ಸತಿ. ನಾನು ಹೋಗಲ್ಲ, ಅವರು ಬರಲ್ಲ, ಕೆಲವೊಬ್ರು ಬಿಸಿ ಇರೋ ಶೆಡ್ಯೂಲ್ ನಲ್ಲಿ. ಸೊ ಮೊಬೈಲ್ ಹಾಕ್ತಾರೆ, ನಾನು ಒಂದ್ ನಿಮಿಷ. ಹಾ ಸರ್. ಇದೊಂದು ದೊಡ್ಡ ತಪ್ಪು ಮಾಡ್ತಾ ಇದೀವಿ ಎಲ್ಲ ಏಜೆಂಟ್ರು. ಹಾ ಸರ್. ಕಸ್ಟಮರ್ ದುಡ್ಡನ್ನ ನಿಮ್ಮ ಅಕೌಂಟಿಗೆ ತಗೋತಾ ಇದೀರಾ. ಹಾ ನಿಮ್ಮ ಅಕೌಂಟ್ ಅಲ್ಲಿ ಅದು ಇನ್ಕಮ್ ಆಗಿ ಬರುತ್ತೆ. ಅದ್ರ ಬಗ್ಗೆ ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಮಾತಾಡ್ತಾ ಇದ್ದೀನಿ. ಬರೋ ದಿವಸದಲ್ಲಿ ಅವ್ರಿಗೆ ಕರಿತಾ ಇದೀನಿ, ಏನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋಬಹುದು ನೀವು ಅಂತ. ದಿವಸ ಬ್ಲ್ಯಾಕು ವೈಟು ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಉಳಿದವ್ರೆಲ್ಲ ಬೆನ್ನ ಹತ್ತಾ ಇದ್ದಾರೆ ಇದ್ದ ಬದ್ದವರಿಗೆ. ಆಚಾರ ಕೆಟ್ರೆ ಅದು ಆಗ್ಬಹುದು. ಅದಕ್ಕೋಸ್ಕರ ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಕರೆಸಿ. ಸರ್ ಒಂದ್ ನಿಮಿಷ ಸರ್. ಅದ್ರ ದೊಡ್ಡ ಅಮೌಂಟ್ ನಾವು ಅವ್ರಿಗೆ LIC ಅಕೌಂಟ್ ಏನಿರುತ್ತೆ ಸರ್, ನಮ್ದು ಕರೆಂಟ್ ಅಕೌಂಟ್ ಇದೆ ಸರ್. ಡೈರೆಕ್ಟ್ ಅಲ್ಲಿಂದ LIC ಪಾರ್ಟಿ ಅಕೌಂಟ್ ಇಂದ ಮಾಡ್ತೇವೆ. ಸಣ್ಣ ಪುಟ್ಟ ಅಮೌಂಟ್ ಅಷ್ಟೇ ಅವ್ರು ತಗೋತೇವೆ ಸರ್. ಅದನ್ನು ಮಾಡಕ್ ಹೋಗ್ಬೇಡ್ರಿ. ಎಸ್ ಸರ್, ಇದನ್ನ ಅವಾಯ್ಡ್ ಮಾಡ್ತೇವೆ ಸರ್. ಯಾಕಂತಂದ್ರೆ ಅದ್ ಯಾಕನ್ನೋದಕ್ಕೆ ನಾ ಹೇಳೋದಕ್ಕಿಂತ ಶಂಖದಿಂದ ಬಂದ್ರೆ ತೀರ್ಥ ಅವ್ರ ಕರಿಯೋಣ. ಇಲ್ಲ ಕರೆಕ್ಟ್ ಸರ್, ಅದು ನಮ್ಗೆ ಸ್ವಲ್ಪ ಅರಿವಿದೆ ಸರ್. ಮುಂದಿನ ದಿನಗಳಲ್ಲಿ ಅದನ್ನ ಕಟ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಾವು ನೀವು ಮಾತಾಡ್ತಾ ಇದ್ದೀವಿ. ಬಂದಿರುವಂತ ಸುಮಾರಷ್ಟು ಏಜೆಂಟ್ರಿಗೆ ಅದ್ ಗೊತ್ತಿರಲ್ಲ. ಬಿಡಿ ಕೊಟ್ಟಿರೋಣ ಅಂತ. ಯಾಕಂದ್ರೆ ಇವತ್ತಿನ ದಿವಸ ಈ ಮನಿ ಟ್ರೇಲು, ಬ್ಲಾಕ್ ಟೆರರಿಸಂ ಫಂಡಿಂಗು ಹಿಂಗೆಲ್ಲ ಇರೋದ್ರಿಂದ ಯಾರ ವಕ್ರ ದೃಷ್ಟಿ ಯಾವ ಕಡೆ ಬರೋತ್ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಇದನ್ನೇ ಸಿನ್ಸ್ ಹೇಳಿದ್ರಿಂದ ನಾನು ಅದು ವಿಷಯಕ್ಕೆ ಹೇಳೋಕಾಯ್ತು. ಸಾರಿ ಮೇಡಮ್, ಕಟ್ ಮಾಡಿದೆ ಮಧ್ಯ. ಕಂಟಿನ್ಯೂ ಮಾಡಿ. ಎಸ್ ಸರ್.
ಅದೇ ಆತರ ಕಂಟಿನ್ಯೂ ಮಾಡ್ಕೊಂಡು ಕಾಂಟ್ಯಾಕ್ಟ್ ಅಲ್ಲಿ ಯಾವತ್ತೂ ಇರ್ತೀನಿ ಸರ್. ಅದೇ ನನ್ ಮೇನ್ ಇದು. ಅಂದ್ರೆ ಹ್ಮ್ ರಿಸಲ್ಟ್ ಬರ್ಲಿ ಬಿಡ್ಲಿ ಪ್ರತಿ ಹಾ, 10 ಮಾತಾಡ್ತಾ ಮಂದಿಗೆ ಇರ್ಬೇಕು. ಫೋನ್ ಮಾಡಬೇಕು. ಮಾತಾಡ್ತಾ ಇರ್ಬೇಕು. ಅಚ್ಚಾ, ಅವ್ರೆಲ್ಲ ನಮ್ ಮನೆಯವ್ರ ಜೊತೆ ಹೇಗ್ ಡೈಲಿ ನಾವು ಒಡನಾಟದಲ್ಲಿ ಇರ್ತೀವೋ ಹಂಗೆ ಅವ್ರ ಎಲ್ಲರ ಜೊತೆನೂ ನಾನು ಹಂಗೆ ಇದ್ದೀನಿ. ಸೊ Wonderful. ಒಂದೊಂದ್ ಟೈಮ್ ಅವರೇ ಕಾಲ್ ಮಾಡ್ತಾರೆ, ಏನ್ ಅಚ್ಚಾ. ಮೇಡಮ್ ಮಾಡೇಲಿ ಈ ಮಧ್ಯೆ ಫೋನ್ ಅಂದ್ಬಿಟ್ಟು. ಅವಾಗ ಹಂಗೆ ಮಾತಾಡ್ತಾ ಅವ್ರು ಎಲ್ಲ ನನ್ ಮನೆಯವ್ರ ಇದ್ದಂಗೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಕರಿಗಾರ್ ಸರ್ದು ಒಂದು ವಿಷಯ ನೀವು ಡುಪ್ಲಿಕೇಟ್ ಮಾಡಿದ್ರಿ, ನಿಮ್ಗೆ ಗೊತ್ತಿರ್ಲಾರ್ದಂಗೆ. ಕರಿಗಾರ್ ಸರ್ ಹೇಳಿದ್ರು 1 ಲಕ್ಷ ರೂಪಾಯಿ ಆಗು ಇನ್ಕಮ್ ತನ ಚಟ ಹಚ್ಚಿಬಿಡ್ರಿ, ಆಮೇಲೆ ಅವ್ರು ನಮ್ ಬೆನ್ ಹತ್ತಾರ. ನಿಮ್ದು ಸಿಸ್ಟಮ್ ಏನು, ಅವ್ರು ನಮ್ದು ಪರಿಚಯ ಆಗಿ ನಮ್ಮ ಮಾತು ಕೇಳಲಿಕ್ಕೆ ಅವ್ರ ಕಿವಿನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ, ಆಮೇಲೆ ಅವರೇ ಬೆನ್ ಹತ್ತಾರ. ಎರಡು ಸಿಮಿಲರ್, ಒಂದು Yes, sir. ಪ್ರಾಸ್ಪೆಕ್ಟಿಂಗ್ ಟೂಲ್, ಒಂದು ಇನ್ಕಮ್ ಜನರೇಟಿಂಗ್ ಟೂಲ್. ವಂಡರ್ಫುಲ್ ಕಾಂಬಿನೇಷನ್ ಸರ್ ಇಬ್ಬರದು ಟೀಮು. ವೆರಿ Yes, sir. ಗುಡ್. ನಂಗೆ ಮಧ್ಯ ನೀವು ಹೇಳಿದ್ರಿ ಒಂದಿಷ್ಟು ದಿವಸ ರಿನ್ಯೂವಲ್ ಪ್ರೀಮಿಯಂ ಬಂದಿಲ್ಲ, ಹಂಗಾಗಿ ಅದೊಂದಿಷ್ಟು ತಲೆ ಕೆಡ್ತು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಹೌದ್ ಸರ್. ಸ್ಟಾರ್ಟಿಂಗ್ ಅಲ್ಲಿ ಒಂದು 2 to 3 ಕಸ್ಟಮರ್ಸ್ ಏನ್ ಮಾಡಿದ್ರು, ಅವರು ಕ್ವಿಟ್ ಮಾಡ್ಬಿಟ್ಟು ಬ್ಯಾಂಗ್ಳೂರ್ ಹೋಗಿ ಮತ್ತೆ ಬೇರೆ ಕಂಪ್ನಿ ಜಾಯ್ನ್ ಆಗ್ಬಿಟ್ರು ಅವರು. ಹಾ ಸೊ ಹಾಗಾಗಿ ಅವ್ರಿಗೆ ಇಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಅವ್ರಿಗೆ ತುಂಬಾ ಕನ್ವಿನ್ಸ್ ಮಾಡಿ ಮತ್ತೆ ಕಟ್ಟಿ, ಹೀಗೆ ಈ ತರ ಎಲ್ಲ ಇರುತ್ತೆ ಅದು ಇದ್ದಿದ್ದೆ ಹೇಳ್ದೆ ಅವ್ರಿಗೆ. ಹಾ ಸೊ ಹಾಗಾಗಿ ಇಬ್ರು ಬಂದ್ ಕಟ್ಟಿದ್ರು. ಮತ್ತೆ ಅದು ರಿಕವರ್ ಆಯ್ತು. ರಿಕವರ್ ಆದ್ಮೇಲೆ ನಾನ್ ಏನ್ ಮಾಡ್ದೆ, ಅದು ಕ್ಲೋಸ್ ಆಯ್ತಲ್ಲ, ಇನ್ ಇದು ಪಾಲಿಸಿ ನಂಬರ್ ಆಫ್ ಪಾಲಿಸಿ ಆಗ್ಬೇಕೀಗ. ನೆಕ್ಸ್ಟ್ ಆ ರೂಟ್ಗೆ ಹೋಗ್ಬಿಟ್ಟು ವಿತಿನ್ ಒನ್ ವೀಕ್ 2 ವೀಕ್ ಒಳಗಡೆನೆ ನಾನು 100 and 200 ಮೆಂಬರ್ಸ್ಗೂ ಕಾಲ್ ಮಾಡಿ ಮಾತಾಡಿದ್ರೆ ಅದ್ರಲ್ಲಿ ಒಂದು 10 ಪಾಲಿಸಿ ಸಿಕ್ಬಿಡ್ತು ನನಗೆ. ಹೌದಾ? ಸೊ ಲಾಸ್ಟ್ ಅಲ್ಲಿ 5 ಪಾಲಿಸಿ ಕಡಿಮೆ ಇತ್ತು, 5 ಪಾಲಿಸಿ ಕಡಿಮೆ ಇತ್ತು. ಅವಾಗ ಮತ್ತೆ ಇನ್ನೊಂದು 2 to 3 days ಎಕ್ಸ್ಟ್ರಾ ಎಕ್ಸ್ಟೆಂಡ್ ಆಗಿತ್ತಲ್ಲ, ಅವಾಗ ರಿಕವರ್ ಮಾಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಅವತ್ತು ನೀವೇ ಬಂದಿದ್ರಲ್ಲ ಸರ್, ಅವತ್ತೆಲ್ಲ ಹಾ ಹಾ ಗುಡ್ ಫ್ರೈಡೆ ಗುಡ್ ಫ್ರೈಡೆ ದಿನಾನೇ ಗುಡ್ ಫ್ರೈಡೆ. ವೆರಿ ಗುಡ್, ವೆರಿ ವಂಡರ್ಫುಲ್. ಸೊ ಅಂತಂದ್ರೆ ಏನು ನೀವು ಮನಸ್ಸಲ್ಲಿ ನಿರ್ಧಾರ ಮಾಡ್ತೀರಿ, ಅದಕ್ಕೆ ತಕ್ಕ ಹಾಗೆ ಪ್ರತಿನಿತ್ಯ ಪ್ರಯತ್ನ ಮಾಡ್ತೀರಿ, ಕೆಲಸ ಮಾಡ್ತೀರಿ, ಕಾಲ್ ಊಟ ಮಾಡ್ತೀರಿ. ಏನು ಲೆಕ್ಕ ಮಾಡಂಗಿಲ್ಲ. ಅವತ್ತು ಮುಗಿಯೋವರೆಗೂ ನಾವು ಎಷ್ಟೋ ದಿನ ಊಟನೂ ಮಾಡಿಲ್ಲ ನಾನು. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರೋವರೆಗೂ ನಾನು ಅದ್ ಕಂಪ್ಲೀಟ್ ಆಗ್ಬೇಕನ್ನೋದು ಒಂದೇ ಮೈಂಡ್ ಅಲ್ಲಿ. ಸೊ ಓಕೆ, ಹಾಗಾಗಿ ಆತರ ಮಾಡಿ ಸಕ್ಸಸ್ ಮಾಡಿ ಕೊನೆಗೂ ರೀಚ್ ಮಾಡಿದೆ ಸರ್. ವಂಡರ್ಫುಲ್, ಕಂಗ್ರ್ಯಾಚುಲೇಷನ್. ಒಂದು ವರ್ಷದಲ್ಲಿ 100 ಪಾಲಿಸಿ ಅಂದ್ರೆ ದಿವಸಕ್ಕೆ 3 ಪಾಲಿಸಿ ಮಾಡ್ದಂಗ ಆಯ್ತು. Yes, sir. ಸರ್. ಆಲ್ಮೋಸ್ಟ್ ಆವರೇಜ್ ದಿವಸಕ್ಕೆ 3 ಪಾಲಿಸಿ. ಹಾ ಸರ್. ಓಕೆ, ಸೊ ಅದು ಹೋದ ವರ್ಷ ಆಯ್ತು. ಈ ವರ್ಷ ಎಷ್ಟು ಮಾಡ್ಬೇಕಂತಿದ್ದೀರಿ? ಈ ವರ್ಷ ಒಂದು MD RT ಆದ್ರೂ ಮಾಡೋಣ ಅನ್ಕೊಂಡಿದೀನಿ ಸರ್. ನೋಡ. ಹೌದಾ? ಕಂಗ್ರ್ಯಾಚುಲೇಷನ್ ನಾಗರತ್ನ ಮೇಡಮ್, ಎಲ್ಲ ನಿಮ್ಮ ಭೀಮಾ ಸಖಿಯರೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಚಾಲು ಮಾಡಿದ್ರು ನೋಡ್ರಿ. Thank you so much. ನಾಗರತ್ನ ಮೇಡಮ್ ಬಂದಾರು, ಇನ್ಯಾರು ಬಂದಾರ? ಯಾರೆಲ್ಲ ಭೀಮಾ ಸಖಿ ಇದ್ದೀರಿ ಒಂದ್ಸಲ ಹಲೋ ಅಂತ ಹೇಳ್ರಿ ಮೇಡಮ್ಗೆ, ಹಲೋ ಅಂತ ಹಾಕ್ರಿ. ಎಷ್ಟ್ ಜನ ಭೀಮಾ ಸಖಿ ಬಂದಾರ ನೋಡಂತ ಹೇಳ್ರಿ. ಓಕೆ, ವೇದಾಶಂಕರ್ ಮೇಡಮ್ ಬಂದಿದ್ದಾರೆ. ಓಕೆ, ನಾಗರತ್ನ, ಓಕೆ, ವೀಣಾ, ಪುಷ್ಪ ಮೇಡಮ್, ಓಕೆ 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 ಓಕೆ, ವೆರಿ ಗುಡ್, ವೆರಿ ಗುಡ್. ಬರೀ ಭೀಮಾ ಸಖಿಗೆ ಹಲೋ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರೂ ಹಲೋ ಅಂತಾರ ನೋಡ್ರಿ. ಅಂದ್ರ ನಿಮ್ಮ ಕಮ್ಯುನಿಕೇಶನ್ ಎನರ್ಜಿ ಹಂಗದ. ನೀವು ಫೋನ್ನಾಗ ಹಲೋ ಹೇಳೋದಕ್ಕ ಇದೇ ಕಾರಣ ಅಂತ ಕಾಣಿಸ್ತದ. ಆ ಕಡೆಯಿಂದ ಬಹಳ ಹಲೋ ಹಲೋ ಬರ್ತಾವ. ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ ಪುಷ್ಪಾವತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್. ನೀವೆಲ್ಲರಿಗೂ ಒಂದು ಆದರ್ಶ ಆಗಿದ್ದೀರಿ. ಹಾಗೆ ಕೆಲಸ ಮಾಡ್ಕೊಂಡು ಹೋಗಿ MDRT ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ಅಲ್ವಾ? ಈ ಸರಿ ಅದು 2026ಕ್ಕೆ. ಇವತ್ತಿನ ತನಕ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಕೇಳ್ಬೋದಾ? ಅದು ಜನವರಿಂದ ಡಿಸೆಂಬರ್ ವರೆಗೂ ಇರ್ತದೆ ಸರ್ ಅದು period. ಹೌದು, ಅದಕ್ಕೆ ಜನವರಿಯಿಂದ 26 ಅಂದ್ರೆ ಇವತ್ತು ಏಪ್ರಿಲ್ 12ನೇ ತಾರೀಕು ತನಕ ಎಷ್ಟು ಪ್ರೀಮಿಯಂ ಆಗೈತ್ರಿ? 3 lakh ಪ್ಲಸ್ ಆಗಿದೆ ಸರ್. 3 lakhs ಪ್ಲಸ್ ಆಗ್ಯದ. ಅಂದ್ರೆ ಎಷ್ಟ್ ಆಗ್ಬೇಕು? ಇನ್ ಗ್ಯಾಪ್ ಎಷ್ಟು ಉಳಿತಂಗಂದ್ರ ಇನ್ನೊಂದ್ 40 ಪ್ಲಸ್ ಆಗ್ಬೇಕು ಸರ್. ಇನ್ನ 40 ಪ್ಲಸ್ ಆಗ್ಬೇಕು. ಅಂದ್ರೆ Yes. ಈಗ ಮತ್ತೆ ಇಲ್ಲಿ ರನ್ ರೇಟ್ ಜಾಸ್ತಿ ಮಾಡ್ಕೋಬೇಕ್ರಿ. Yes. ಅಂದ್ರೆ ಅಲ್ಲಿ ನೀವು ಫಸ್ಟ್ 3 ತಿಂಗಳದಾಗ ಏನ್ ಮಾಡಿದ್ರಲ್ಲ, ಹಾ ಸರ್, ಫಸ್ಟ್ 3 ತಿಂಗಳಾಗ ಒಂದೇ ತಿಂಗಳ ಇನ್ಕಮ್ ಮಾಡಿದ್ರಿ. ಆಗ್ಬೇಕು ಸರ್. ಹಂಗ ಈ 3 ತಿಂಗಳದಾಗ 3 ಲಕ್ಷ ಮಾಡಿದ್ದಕ್ಕೆ ಈ ರನ್ ರೇಟ್ ಇನ್ಕ್ರೀಸ್ ಆಗ್ಬೇಕು. ಒಂದು. ಎಸ್ ಸರ್. ಎರಡನೇದು, ನೀವು ಮಾಡುವ ರೀತಿ ಅಂದ್ರೆ ಹೈ ಎಂಡ್ ಪ್ರೀಮಿಯಂ ಇರುವಂತವ್ರನ್ನ ಅವ್ರಿಗೆ ಹೆಂಗ್ ಪ್ರಾಸ್ಪೆಕ್ಟ್ ಮಾಡ್ಬೇಕು ಅನ್ನೋದನ್ನ ಹಂಗಂದ್ರೆ ಪ್ಲಾನ್ ಏನ್ ಮಾಡಿರಿ, ಹೆಂಗ್ ಮಾಡ್ಬೇಕಂತ ಮಾಡಿರಿ, ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ? ಪ್ಲಾನ್ ಅಂತಂದ್ರೆ ನಾನ್ ಮುಂಚೆ ಬ್ಯಾಂಗ್ಳೂರಲ್ಲಿ ಇದ್ದೆ ಸರ್, IT ಕಂಪ್ನಿಲಿ ಇದ್ನಲ್ಲ. ಹಾ ಸೊ ಆ ಕಡೆ ಒಟ್ಟ ಹೋಗಿಲ್ಲ ನಾನು, ಬರೀ ಈ ಸೈಡೇ ಎಲ್ಲ ಮಾಡ್ಬಿಟ್ಟೆ ಈ ವರ್ಷ. ಹಾ
ಇವಾಗ ಆ ಕಡೆ ಸ್ವಲ್ಪ ಟರ್ನ್ ಆಗೋಣ ಅಂತಿದೀನಿ, ಅಲ್ಲಿ ಇಲ್ಲಿ ಪ್ಲಸ್ ಆಂಧ್ರ ಎಲ್ಲ ಸೇರಿ ಮಾಡೋಣ ಅಂತ ಪ್ಲಾನ್ ಅಲ್ರಿ ಒಂದ್ ಸ್ವಲ್ಪ ಮುಂಚೆ ಹೇಳಿದ ಕರಿಗಾರ್ ಸರ ಡೇಂಜರ್ ಅದ ಇಲ್ಲಿ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಎಸ್ ಸರ್. ಯಾಕಂತಂದ್ರ ಮಗ ಮಗಳು ಮನಿಗ್ ಬಂದಾಗ ನಮ್ ಕಡೆ ಲಕ್ಷ ಕೊಟ್ಟಿಲ್ಲ ಅಂತ ಹೇಳಿ ಕೈ ಬಿಟ್ಟವ್ರವ್ರು. ಎಸ್ ಸರ್. ಈಗ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಇಲ್ಲಿ ತುಪ್ಪಾಸ್ಲಿಕತ್ತಾರ ನಿಮ್ಗ. ಎಸ್ ಸರ್. ಅವ್ರು ಮತ್ತೆ ನಮ್ಗೆ ಟೈಮ್ ಕೊಡಂಗಿಲ್ಲ ಅಂದ್ರೆ ಏನ್ ಮಾಡೋರು? ಹೆಂಗ್ ಪ್ಲಾನ್ ಮಾಡಿರ ಅಂತ ಹೇಳ್ರಿ ನೋಡಮ್ಮ. ಸರ್ ಆಗತ್ತೆ ಸರ್, ನಾನ್ ಮಾಡ್ಬೇಕಂತ ಮಾಡ್ತೀನಿ ಅದನ್ನ. ಹಂಗಲ್ಲ, IT ಒಳಗ ನಿಮ್ದು ಆನ್ಯುವಲ್ ಪರ್ಫಾರ್ಮೆನ್ಸ್ ರಿವ್ಯೂ ಇರ್ತದ ಹೌದಲ್ರಿ? ಹಾ ಸರ್. ನೀವ್ ಮಾಡ್ತೀವಿ ಅಂತಂದ್ರ ಆಗ್ತದೇನ? ದಿವ್ಸ ಟಾರ್ಗೆಟ್ ಇರ್ತದ ಹೌದಲ್ಲ? ಎಸ್ ಸರ್. ದಿವಸ ನಂಬರ್ ಆಫ್ ಅವರ್ಸ್ ಎಷ್ಟು ಮಾಡ್ತೀನಿ ಟ್ರ್ಯಾಕ್ ಮಾಡ್ತೀರಿ ಹೌದಲ್ಲ? ಮಂತ್ಲಿ ಇಷ್ಟು ಅಂತ ಇಟ್ಕೊಂಡಿದೀನಿ, ಮಾಡ್ಬೇಕು ಸರ್. ಹಾ ಇಲ್ಲ ಇದು ಮಂತ್ಲಿ ಅಲ್ಲ. ನೀವು MD ಆಡ್ಬೇಕಂದ್ರ ಟಾರ್ಗೆಟ್ ಜಾಸ್ತಿ ಇರೋದ್ರಿಂದ ವೀಕ್ಲಿ ಟಾರ್ಗೆಟ್ ಇಟ್ಕೋಬೇಕ್ರಿ. ವೀಕ್ಲಿ. ಹಾ Yes. ಸರ್. ವೀಕ್ಲಿ ಈ ವಾರ ಎಷ್ಟಾಗ್ಬೇಕು, ಈಗ ಇಲ್ಲಿ ತನ ಎಷ್ಟು ವಾರ ಆಗ್ಯದ? 3 ತಿಂಗಳಂತ 3-4 12 ವಾರ ಮುಗಿದೋತ್ರಿ. Yes, sir. 40 ವಾರ ಮಾತ್ರ. 40 ವಾರ ಅಂದ್ರೆ ವಾರಕ್ಕೆ ಎಷ್ಟು ಲಕ್ಷ ಪ್ರೀಮಿಯಂ ಬರ್ಬೇಕು? ಇಷ್ಟು ಲಕ್ಷ ಪ್ರೀಮಿಯಂ ಬರ್ಬೇಕಾದ್ರೆ ನಂದು ಆವರೇಜ್ ಪ್ರೀಮಿಯಂ ಏನದ? ಈ ಆವರೇಜ್ ಪ್ರೀಮಿಯಂ ಬರ್ಬೇಕಾದ್ರೆ ನೀನ್ ಎಷ್ಟು ಮಂದಿಗೆ ಫೋನ್ ಮಾಡ್ಬೇಕು? ಎಷ್ಟು ಮಂದಿ ಫೋನ್ ಮಾಡಿದಾಗ ನನ್ ಫೋನ್ನಾಗ ಸಿಗ್ತಾರ ಅಂದ್ರ ಟೆಲಿಫೋನ್ ಟು ದಿ ಅಪಾಯಿಂಟ್ಮೆಂಟ್ ಕನ್ವರ್ಷನ್ ರೇಷಿಯೋ ಎಷ್ಟದ? ಅಂದ್ರೆ 10 ಮಂದಿ ಫೋನ್ ಮಾಡಿದಾಗ ಎಷ್ಟು ಮಂದಿ ಫೋನ್ ಎತ್ತಾರ, ಇಷ್ಟು ಮಂದಿ ಫೋನ್ ಎತ್ತಿದಾಗ ಎಷ್ಟು ಮಂದಿ ಬಿಸ್ನೆಸ್ ಕೊಡ್ತಾರ? ವಾರದ ಟ್ರ್ಯಾಕಿಂಗ್ ಸಿಸ್ಟಮ್ ರೆಡಿ ಮಾಡ್ರಿ. ಸಿನ್ಸ್ ಯು ಕಮ್ ಫ್ರಮ್ ದ IT ಬ್ಯಾಕ್ ಗ್ರೌಂಡ್, ಆ ಟ್ರ್ಯಾಕರ್ ಒಂದು ರೆಡಿ ಮಾಡಿ ಅದನ್ನ ಕರಿಗಾರ್ ಸರಿಗೆ. ಅಲ್ಲ ಬರೇ 1 ಲಕ್ಷ ಅಷ್ಟೇ ಅಲ್ರಿ ನಾಗರತ್ನ ಮೇಡಮ್, 1 ಲಕ್ಷ ಇನ್ಕಮ್ ಬರ್ಬೇಕಾದ್ರೆ ನಂದ ಆವರೇಜ್ ಪಾಲಿಸಿ ಎಷ್ಟದ? 25,000 ಇತ್ತಂದ್ರೆ 4 ಪಾಲಿಸಿ. 4 ಪಾಲಿಸಿ ಇತ್ತಂತಂದ್ರೆ 4 ಪಾಲಿಸಿ ಮಾಡ್ಬೇಕಾದ್ರೆ ಎಷ್ಟು ಮಂದಿಗೆ ಫೋನ್ ಮಾಡೀನಿ? ಅದೆಲ್ಲ ರಿವರ್ಸ್ ಕ್ಯಾಲ್ಕುಲೇಷನ್. ಇದಕ್ಕೊಂದು ಟ್ರ್ಯಾಕರ್ ರೆಡಿ ಮಾಡ್ರಿ ಮೇಡಮ್. ಟ್ರ್ಯಾಕರ್ ರೆಡಿ ಮಾಡಿ ನೀವು ಕರಿಗಾರ್ ಸರ್ ಜೊತೆ ಕೂಡ್ರಿ, ಅಥವಾ ನೀವು ಫೋನ್ನಾಗೂ ಮಾತಾಡಮಂತ. ಆಮೇಲೆ ಆ ಟ್ರ್ಯಾಕರ್ ಏನದ ನಿಮ್ಮ ಭೀಮಾ ಸಖಿ ಒಳಗೂ ಹಾಕ್ರಿ, ಶೇರ್ ಮಾಡಕಂತ್ರಿ. ಬ್ಯಾರೆ ಅವ್ರ ಐಡಿಯಾ ಏನ್ ಬರ್ತದ ನೋಡು. ಯಾಕಂದ್ರ ಈ ಭೀಮಾ ಸಖಿ ಗ್ರೂಪ್ ನಾಗ ಓಕೆ 1-2-3 ಜನ IT ಇಂಡಸ್ಟ್ರಿಯಲ್ ಇದ್ದವ್ರು ಇದ್ರಲ್ಲ. ಬೆಂಗಳೂರಲ್ಲಿ ಒಬ್ರಿದ್ರು, ನೀವೊಬ್ರು, ಇನ್ಯಾರು IT ಇಂಡಸ್ಟ್ರಿ ಮೋಸ್ಟ್ಲಿ ಅವರು ಸಹಿತ. ಹೌದು, 3-4 ಮಂದಿ ಇದ್ರು ಕರೆಕ್ಟ್. ಸೊ ನೀವೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡು ಆ ಟ್ರ್ಯಾಕರ್ ರೆಡಿ ಮಾಡ್ತಂದ್ರ ವರ್ಷ ರೆಡಿ ಮಾಡ್ಲಿಕ್ಕೆ ಆಗ್ತದಂತ ವಿಚಾರ. ಕರಿಗಾರ್ ಸರ್ ಮತ್ತೇನಾರು ಆಡ್ ಮಾಡ್ಲಿಕ್ಕೆ ಅಂತೀರಿ? ಹೆಂಗ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಕೊಡ್ತೀರಿ? ಎಸ್ ಸರ್. ಈಗ ನಾವೇನ್ ಮಾಡ್ತೇವೆ ಸರ್ ಅಂದ್ರೆ ಅವ್ರಿಗೆಲ್ಲ ಕಸ್ಟಮರ್ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಮಾಡ್ತೇವೆ ಸರ್. ಅದ್ರ ಹೈ ಎಂಡ್ ಹೈ ಪ್ರೀಮಿಯಂ ಕೊಡೋದು ಒಂದು ಲಿಸ್ಟ್ ಮಾಡ್ತೇವೆ ಸರ್. ಸಪೋಸ್ ಒಂದು ಈಗ 1 ಲಕ್ಷ ಪ್ರೀಮಿಯಂ ಎಷ್ಟು ಮಂದಿ ಕೊಡ್ತಾರೆ ಸರ್, ಅದ್ರಾಗ ಒಂದು 100 ಅಥವಾ 200 ಮಾಡ್ತೇವೆ ಸರ್. ಆಮೇಲೆ ಅದೇ ರೀತಿ 75,000 ಕೊಡುವಂತ ಕಸ್ಟಮರ್ ಇರ್ತಾರೆ ಸರ್, ಅವನ್ನ ಒಂದು ಲಿಸ್ಟ್ ಮಾಡ್ತೇವೆ ಸರ್. ಅದೇ ರೀತಿ ಇಯರ್ಲಿ 50,000 ಕೊಡುವಂತ ಒಂದು ಲಿಸ್ಟ್ ಮಾಡ್ತೇವೆ ಸರ್, 200 to 150. ಅದೇ ರೀತಿ 25,000 ಪರ್ ಏನಮ್. ಇದನ್ನೆಲ್ಲ ಮಾಡಿ ಕೂಡಿಸಿ ಅದನ್ನ ನಾವು ಮಂತ್ಲಿ ತಗೊಂಡು ಮಂತ್ಲಿನ ಡಿವೈಡ್ ಮಾಡಿ ವೀಕ್ಲಿ ಮಾಡ್ತೇವೆ ಸರ್. ವೀಕ್ಲಿ ಮತ್ತೆ ನಾವು ಡೈಲಿನೂ ಕನ್ವರ್ಟ್ ಮಾಡ್ಬೋದು ಸರ್. ಅಲ್ಲಲ್ಲ, ನಾ ಹಂಗಲ್ ಹೇಳುದು. ಎಸ್ ಸರ್. ಈಗ ನಾ ಫಾರ್ಮಾ ಇಂಡಸ್ಟ್ರಿ ಒಳಗಿದ್ದೆ, ಮೆಡಿಕಲ್ ರೆಪ್ ಆಗಿದ್ದೆ. ಎಸ್ ಸರ್. ಮೆಡಿಕಲ್ ರೆಪ್ ಆಗಿದ್ದಾಗ ಧಾರವಾಡದಾಗ ಪಿಡಿಯಾಟ್ರಿಷಿಯನ್ ಅಂದ್ರೆ ಸಣ್ಣ ಚಿಕ್ಕ ಮಕ್ಕಳ ತಜ್ಞರು. ಎಸ್ ಸರ್. ಯಾರು ಅಲ್ಲಿ ವೆರಿ ಫೇಮಸ್ ಯಾರು ಹೇಳ್ರಿ? 700 ರೂಪಾಯಿ 800 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದ್ ಮೀಟಿಂಗ್. ಹೌದು ಸರ್, ಇವರು ನಮ್ಮ ದೇಶಪಾಂಡೆ, ರಾಜೇಂದ್ರ ದೇಶಪಾಂಡೆ ಅವರು. ಆಮೇಲೆ ಇನ್ನೊಬ್ರು ಇದ್ದಾರೆ, ಪ್ರೊಫೆಸರ್ ಇದ್ದಾರೆ ನಿಮ್ಮ SDM ಕಾಲೇಜ್ನಾಗ. ಹಾ ಸರ್. ಆಯ್ತು. ಡಾಕ್ಟರ್ಗೆ ಅಂದ್ರೆ ಇವರು ನಂಬರ್ 1 ನಂಬರ್ 2 ಡಾಕ್ಟರ್. ಎಸ್ ಸರ್. ಆಸ್ ಎ ಮೆಡಿಕಲ್ ರೆಪ್ ನಾನು ಅವ್ರ ಕಡೆ ಒಂದ್ಸಲ ಹೋದ್ರೆ ನನಗೆ ಬಹಳ ಬಿಸ್ನೆಸ್ ಬರ್ತದೆ. ತಿಂಗಳಿಗೆ 2 ಸಲ ಅವ್ರಿಗೆ ಹೋಗ್ಬೇಕು. ಎಸ್ ಸರ್. ಎಸ್. ಹಂಗ ನಮ್ ಮನಿ ಬಾಜುಕ್ ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರಿಗೇನ್ ಅಂತ ಪ್ರಾಕ್ಟೀಸ್ ಇಲ್ಲ, ಅವ್ರಿಗೆ ತಿಂಗಳಿಗೆ 1 ಸಲ ನೋಡುದು. ಎಸ್. ಹಂಗ ನನ್ನ ಲಿಸ್ಟ್ ನಾಗ ಪಿಡಿಯಾಟ್ರಿಷಿಯನ್ ಅಂದ್ರೆ ಸಣ್ಣ ಮಕ್ಕಳ ತಜ್ಞರು ಏನಿದ್ದಾರೆ ಒಂದು 50 ಮಂದಿ ಲಿಸ್ಟ್ ಇರ್ತದ. ಆದ್ರೆ ಕೆಲವೊಬ್ರಿಗೆ 3 ಸಲ ಮೀಟ್ ಮಾಡ್ತೀವಿ ತಿಂಗಳದಾಗ, ಕೆಲವ್ರಿಗೆ 2 ಸಲ, ಕೆಲವ್ರಿಗೆ ಮೀಟ್ ಮಾಡಿ ಒಂದು ಬರ್ದ್ ಹಾಕ್ತಿವಿ ಅಷ್ಟೇ. ಮಾಡಬಾರ್ದು, ಅದನ್ನು ಮಾಡ್ತೀವಿ. ಹಂಗ ನೀವು ದೊಡ್ಡ ಪ್ರೀಮಿಯಂ ಯಾರ್ದು ಬರ್ತದಂತೀರಿ, ಅವ್ರಿಗೆ ಮಾತಾಡುವ ರೀತಿ ಬೇರೆ ಇರ್ತದ್ರಿ. ಎಸ್ ಸರ್, 100% ಸರ್. ಅದನ್ನ ಹೆಂಗ, ಯಾಕಂದ್ರೆ ನೀವು ಫೋನ್ನಾಗ ಮಾತಾಡ್ಬೇಕಾರ ಮೇಡಮ್ ಅವ್ರ, ಫೋನ್ನಾಗ ಮಾತಾಡ್ಬೇಕಾರ ಎಲ್ಲಾರಿಗೂ ಒಂದೇ ರೀತಿ ಮಾತಾಡೋದಕ್ಕಿಂತ ಯಾರು ಹೈ ಇನ್ಕಮ್ ಕೊಡೋರು ಇದ್ದಾರ ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕು ಒಂದು. ಎರಡನೇದ್ದು, ಈ ಹೈ ಪ್ರೀಮಿಯಂ ಕೊಡುವವರು
ಮನೇಲಿ ಎಷ್ಟು ಮಂದಿ ಇದ್ದಾರ, ಎಸ್ ಹಾ. ಮಕ್ಕಳು ಎಷ್ಟಿದ್ದಾರ, ಅವ್ರ Yes. ಇನ್ಕಮ್ ಏನದ, ಬಿಸ್ನೆಸ್ ಇನ್ಕಮ್ ಅದನು ಅಥವಾ ಸ್ಯಾಲ್ರಿ ಇನ್ಕಮ್ ಅದನು, ಅವ್ರದ್ದು Yes. ಅಬ್ಜೆಕ್ಟಿವ್ ಏನು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕ್ರಿ. ಎಸ್ ಸರ್. ಆಮೇಲೆ ಅವ್ರ ಕಡೆ ಮಾತಾಡ್ಬೇಕಾದ್ರೆ ಈ ಬೆಳಗಿನ 10 ಜೋಡಿ 12 ಮಾಡ್ಬಾರ್ದು. ಎಸ್ ಸರ್. ಅವ್ರ ಹಂಗ್ ಹತ್ರ ಮಾಡ್ಬೇಕು. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಳೋ ಸಂಬಂಧ, ಸರ್ ನಾನು ಇವತ್ತು ಹಾ, ಫೋನ್ ಮಾಡಿದ್ದಂದ್ರೆ ವೆರಿ ಇಂಪಾರ್ಟೆಂಟ್ ವಿಷಯದ, ನಿಮ್ಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋ ಸಂಬಂಧ ಮಾಡಿದೆ, ಎಸ್ ಹೌದಂತೀರಿ ಅಂತಾರೆ. ಎಸ್ ಸರ್. ಸರ್ ಒಂದ್ ಹೊಸ ಪಾಲಿಸಿ ಬಂದಿದೆ ಹೇಳೋಣ ಅಂತ ಮಾಡಿದೆ, ಒಂದೊಂದ್ ಪಾಯಿಂಟ್ ಹೇಳ್ತಾ ಹೋಗೋದು. ಅಲ್ಲಲ್ಲ, ಅದನ್ನ ದೊಡ್ಡ ಪ್ರೀಮಿಯಂ ಇದ್ದವ್ರಿಗೆ ಹೇಳ್ಬಾರ್ದ್ರಿ, ಎಸ್ ಹಾ ಸರ್, ಸಣ್ಣ ಸಣ್ಣ ಪ್ರೀಮಿಯಂ. ಸಣ್ಣ ಸಣ್ಣ ಪ್ರೀಮಿಯಂ ಇದ್ದವ್ರಿಗೆ ಹೇಳ್ರಿ, ಅದು ಬೇರೆ ರೀತಿ. ಹಾ ಸರ್. ದೊಡ್ಡ ಪ್ರೀಮಿಯಂ ಇದ್ದವ್ರಿಗೆ ಮಾತಾಡೋ ರೀತಿ ಬೇರೆ, ಹಾ ಸರ್. ಅದ್ರಲ್ಲಿ ಒಂದ್ ಸ್ವಲ್ಪ ಡಿಫ್ರೆನ್ಸಿಯೇಷನ್ ತರ್ಬೇಕ್ರಿ. ಅರ್ಥ ಆಯ್ತು? ಹಾ ಸರ್. ಈಗ ನಿಮ್ Yes, sir. ಕಡೆ ಮಾತಾಡ್ಬೇಕಾದ್ರೆ ಬೇರೆ ರೀತಿ ಮಾತಾಡ್ಲಿಕತ್ತೀನಿ, ಕರಿಗಾರ್ ಸರ್ ಜೋಡಿ ಮಾತಾಡ್ಬೇಕಾದ್ರೆ ಬೇರೆ ರೀತಿ ಮಾತಾಡ್ಲಿಕತ್ತೀನಿ, ಎಸ್ Yes, ಎಸ್ sir. ಹೆಂಗ್ ಕೆಲಸ ಮಾಡುದಂತದ್ ಕೇಳಕತ್ತೀನಿ. ಅವರಿಗೆ ಹಾ ಸರ್. ಸ್ವಲ್ಪ ಒಂದ್ ಲೆವೆಲ್ ಮ್ಯಾಲಿಂದ ಇದು ಏನ್ ಮಾಡಬಹುದು ಅನ್ನೋದು ಕೇಳಲಿಕತ್ತೀನಿ, ಹೌದಿಲ್ರಿ? ಹಂಗ Yes, sir. ಹಾ, ಸರ್. ಸ್ವಲ್ಪ ಡಿಫರೆನ್ಷಿಯಲ್ ಮಾಡ್ಬೇಕು, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಬೇಕು ಅನ್ನೋದು ವಿಚಾರ. ಇಸ್ ಇಟ್ Yes, sir. ಓಕೆ ಸರ್. ಎಸ್ ಸರ್. ಎಸ್ ಸರ್. ವಂಡರ್ಫುಲ್. ಆಮೇಲೆ ಇನ್ನೊಂದು ಕೇಳ್ಬೇಕಂತಿದ್ದೆ ಕರಿಗಾರ್ ಸರ್, ಎಸ್ ಸರ್. ಈಗ ನಿಮ್ಮಲ್ಲಿ 40 ಮಂದಿ ರಿಕ್ರೂಟ್ ಮಾಡಿರಿ, ಎಸ್ ಸರ್. 40 ಮಂದಿ ಅಕ್ಕ ಮಹಾದೇವಿ ಮೇಡಮ್ ಗತ್ತೆ 100 ಪಾಲಿಸಿ ಮಾಡ್ತಾರೇನ್ರಿ? ಇಲ್ಲ ಸರ್. ಅಂದ್ರೆ ಕೆಲವರು 10-12 ಎಳ್ಕೊಂಡು ಅಪ್ಪ ಈ ವರ್ಷ ಮುಗಿತು ಅಂತ ಅನ್ನೋರು ಇದ್ದಾರೆ, ಹೌದಿಲ್ಲ? ಇದಾರೆ ಸರ್, 100% ಇದಾರೆ ಸರ್. ಹೌದು. ಈಗ Yes. ನೀವು ನಿಮಗ್ ಪರ್ಸನಲಿ ಕೇಳಲಿಕ್ಕೆ ಆ Yes, sir. 12 ಮಿನಿಮಮ್ ಮಾಡೋರ್ ಜೊತೆ ಜಾಸ್ತಿ ಫೋಕಸ್ ಮಾಡ್ಬೇಕು, ಜಾಸ್ತಿ ನಂಬರ್ ಮಾಡೋರು ದೊಡ್ಡ ಪ್ರೀಮಿಯಂ ತೋರ ಜೊತೆ ಎಲ್ಲಿ ಫೋಕಸ್ ಮಾಡ್ಬೇಕಂತೀರಿ? ದೊಡ್ಡ ಪ್ರೀಮಿಯಂ ನಂಬರ್ ಆಫ್ ಪಾಲಿಸಿ ಮಾಡೋದ್ರ ಜೊತೆ ಜಾಸ್ತಿ ಇದು ಮಾಡ್ಬೇಕು ಸರ್. ಫೋಕಸ್ ಮಾಡ್ಬೇಕು, ಹೌದಿಲ್ಲ? ಅಂದ್ರೆ ಅವ್ರ ಕಡೆ ಮಾತಾಡೋ ರೀತಿ, ಆಮೇಲೆ Yes, sir. ರೆಗ್ಯುಲರ್ ವರ್ಷ ನಮ್ದು ಏನು ಮಿನಿಮಮ್ ಗ್ಯಾರಂಟಿ ಕೊಡೋರು ಅವ್ರ ಕಡೆ ಒಂದೇ ರೀತಿ ಮಾತಾಡ್ತೀರಿ ನೀವು? ಇಲ್ಲ ಸರ್, ಅವ್ರ ಮೇಡಮ್ ಕಡೆ ಬೇರೆ ಇದೆ ಸರ್. ಮೇಡಮ್ ಅವ್ರ ಕಡೆ ಎಸ್ 100% ಡಿಫರೆನ್ಷಿಯಲ್ ಅನ್ನೋದು. ಎಸ್ ಅವ್ರ ಕಡೆ ಮಾತಾಡ್ಬೇಕಾರೆ ಒಂದ್ ಸ್ವಲ್ಪ ನೋಟ್ಸ್ ಬರ್ಕೋಬೇಕ್ರಿ, ಎಸ್ ಏನ್ ಮಾತಾಡ್ಬೇಕು. ಹೋದ್ಸಲ ಅವ್ರಿಗೊಂದು ಈ ಪ್ರತಿಯೊಂದು ಹಾಸ್ಪಿಟಲ್ ಹೋದ ಕೂಡ್ಲೆ ಒಂದು Yes, sir. ಶೀಟ್ ರೆಡಿ ಇರ್ತದ, ಹೌದಿಲ್ರಿ? ಎಸ್ ಸರ್. ಕಾಯಿಲೆ ಅದ, ಏನ್ ಅಲರ್ಜಿ ಅದ, ಯಾವ್ದೇ ಹಾಸ್ಪಿಟಲ್ ಹೋದ್ರು ಹಂಗ Yes, sir. ನೀವು ಪ್ರತಿಯೊಬ್ಬ ಕಸ್ಟಮರ್ಗೂ ಡೇಟಾ ರೆಡಿ ಮಾಡ್ಬೇಕ್ರಿ. Yes, sir. ಆಮೇಲೆ ಪ್ರತಿ ಸಲ ಅವ್ರ ಹತ್ರ ಮಾತಾಡಿದಾಗ ಅದ್ರೊಳಗೆ ಏನು ವಿಷಯ ಆಡ್ ಮಾಡ್ಬೇಕು ಅದನ್ನ ಬರ್ಕೋತ ಹೋಗ್ಬೇಕು. ಎಸ್ 100%. ಅಂದಲ್ಲಿ ನಿಮ್ಗೆ Yes, ಅವ್ರ sir. ಕಡೆ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು, ಯಾವ Yes, sir. ತರದ ಪ್ರಶ್ನೆ ಕೇಳ್ಬೇಕು ಅದೆಲ್ಲ Yes, sir. ಗೊತ್ತಾಯ್ತಂತಂದ್ರ ಅದು ಏನಂತಾರೆ, ಎರಡು ಒಟ್ಟಿಗೆ ಸಮಂಜಸವಾಗಿ ಕ್ಲೋಸಿಂಗ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಎಸ್ ಸರ್. ಎಸ್ ಸರ್. ಅಂದ್ರೆ ನಂಬರ್ ಆಫ್ ನೀವು ಎಷ್ಟು ಸಲ ಫೋನ್ ಮಾಡ್ತೀರಿ ಅದಕ್ಕೂ ರಿಸಲ್ಟ್ ಬರೋದಕ್ಕೂ ಒಂದ್ ಸ್ವಲ್ಪ ಸಮೀಪ ಆಗ್ತದೆ. ಅಂದ್ರೆ ಸೈಕಲ್ Okay. ಟೈಮ್ ರೆಡ್ಯೂಸ್ ಅಂತ ಹೇಳ್ತಾರೆ. ಎಸ್ ಸರ್. ಠೀಕ್ ಅದ? ಓಕೆ, ವಂಡರ್ಫುಲ್. ಈಗ ನೀವು ಪ್ರತಿ ಸಲ ಕಸ್ಟಮರ್ ಬಲ್ಲಿ ಹೋದಾಗ ಎಲ್ಲ ಕಸ್ಟಮರ್ ನೀವು ನೀವು ಕಸ್ಟಮರ್ ಬಲ್ಲಿ ಹೋಗೇ ಇಲ್ಲ, ಫೋನೇ ಮಾಡಿರಿ. ಎಸ್ ಅಚ್ಚಾ, ಫೋನ್ ಮಾಡಿದಾಗ ಯಾವ್ದಾರ ಕಸ್ಟಮರ್ ನೀವು LIC ಬಗ್ಗೆ ಆದ್ರೆ ಫೋನ್ ಮಾಡ್ಬೇಡ ಅಂತ ಯಾರು ಬೇಡ ಅಂತಾರ? ಯಾರು ಅಂದಿಲ್ಲ. ಅಂದಿಲ್ಲ, ಯಾರೊಬ್ರು ಅಂತದ್ ಒಬ್ರು ಸಿಕ್ಕಿಲ್ಲ ನನ್ಗೆ. ಅಂತವ್ರೊಬ್ರು ಸಿಕ್ಕಿಲ್ಲ, ಬರೇ ಕರಿಗಾರ ಅವ್ರಿಗೆ ಅಷ್ಟೇ ಸಿಕ್ಕಾರು. ಎಸ್ ಲಕ್ಕಿ ಸರ್ ಅವ್ರು. ಆತರ ಯಾರು ಅಂದಿಲ್ಲ ಸರ್ ನಂಗೆ. ಅಂದಿಲ್ಲ. ಅಥವಾ ಈಗ ಪಾಲಿಸಿ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ರೊಕ್ಕ ಇಲ್ಲ ಅಂತ ಹೇಳಾರ. ಹೇಳಿದಾರ ಹಂಗ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತದ? ನೆಕ್ಸ್ಟ್ ಟೈಮ್ ಮಾಡಿ, ನಿಮ್ದು ಯಾವಾಗ ನಿಮ್ಗೆ ಅನುಕೂಲ ಆಗತ್ತೆ ಅವಾಗ್ಲೇ ಮಾಡಿ. ಅಲ್ಲಲ್ಲ, ಏನಂತ ನೀವು ಅವ್ರಿಗೆ ಏನ್ ಹೇಳ್ತೀರಿ ಅಂತಲ್ಲ, ಹಾ ಇಲ್ರಿ ಇವಾಗ ಆಗುದಿಲ್ರಿ, ಮುಂದಿನ ವಾರ ನೋಡೋಣ, ನಾಳೆ ಬಾ ಮತ್ ನೋಡೋಣ ಅಂತ ಪ್ರತಿ ಸಲ ಬೇರೆ ಅವ್ರು ಹೇಳ್ದಾಗ ನಿಮ್ಗೆ ಏನ್ ಅನಿಸ್ತದ? ನನ್ಗೇನ್ ಅನ್ಸಿಲ್ಲ ಸರ್, ಇವ್ರಿಗೆ ಮತ್ತೆ ಇನ್ನೊಂದ್ಸತಿ ಆದ್ರೂ ತಿಳಿಸಿ ಹೇಳಿ ಅವ್ರ್ ಮಾಡ್ಸಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ನಾನು ಪ್ರಯತ್ನ ಮಾಡ್ಸಿದೀನಿ ಸರ್ ಎಷ್ಟೊಂದ್ ಮಂದಿಗೆ. ವೆರಿ ಗುಡ್, ವೆರಿ ಗುಡ್, ಒನ್ ಟೈಮ್ ವಂಡರ್ಫುಲ್. ಬಿಟ್ರೆ ಸೆಕೆಂಡ್ ಟೈಮ್ ಮಾತ್ರ ಕ್ಯಾಶ್ ಮಾಡಿದೀನಿ. ಅಚ್ಚಾ, ಎರಡನೇ ಸಲ One time ಹಂಗ ಹಾ ಸರ್. ಬಹಳ ಸಲ ಎಫರ್ಟ್ ಹಾಕದ್ಮ್ಯಾಗ ಒಂದ್ಸಲ ರಿಸಲ್ಟ್ ಕೊಟ್ಟದ್ದು. ಹಂಗ ಲಾರ್ಜೆಸ್ಟ್ ನಂಬರ್ ಆಫ್ ಅಟೆಂಪ್ಟ್ ದಾಗ ಒಂದು ಪಾಲಿಸಿ ಆಗಿದ್ದು, ಅವ್ರ ಹೆಸರೇನ್ ಹೇಳಕ್ ಹೋಗ್ಬೇಡ್ರಿ. ಓಕೆ, ಅವರು ನಮ್ ಮನೆ ಪಕ್ಕದಲ್ಲೇ ಇದ್ರು ಸರ್, ನೀವ್ ಹಂಗ ಅಂದ ತಕ್ಷಣ ಅವರೇ ನೆನಪಾಯ್ತು ನಂಗೆ. ಹೆಸರು ಹೇಳಕ್ ಹೋಗ್ಬೇಡ್ರಿ. ಹಾ ಸರ್. ಅವ್ರು ಪ್ರತಿ ಸಲ ಇಲ್ಲ ನೋಡೋಣ ಮಾಡೋಣ ದೇತುಬಾ ದಿಲಾತುಬಾ ಅಂತ ಅಂದಾಗ ನಿಮ್ಗೆ ಏನ್ ಅನುಭವ ಆಗ್ತಿತ್ತು? ಎದಕ್ಕಾದ್ರೂ ಈ ಪ್ರೊಫೆಷನ್ ಬನ್ನು ಅಂತ ಅನ್ಸಿತ್ತೇನ್? ಅನ್ಸಿದೆ ಸರ್, ಒಂದೊಂದ್ ಅನ್ಸಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಹಾ
ಅಷ್ಟು ತುಂಬಾ ಸತಿ ಅನ್ಸಿದೆ ಹಂಗೆ, ಆದ್ರೂ ಬಿಡ್ಬಾರ್ದು, ನಾನು ಆಲ್ರೆಡಿ ಕಾಲ್ ಮುಂದೆ ಇಟ್ಟಿರೋ ಹೆಜ್ಜೆ ಹಿಂದೆ ಇಡಬಾರ್ದು ಅಂತ ನನ್ ಮನ್ಸಲ್ಲಿ ಗಟ್ಟಿ ಅದೇ ಸರ್. ಓಕೆ ಇವ್ರು ಇಷ್ಟು ಸತಿ ಅಂತಾರಲ್ಲ, ಅದ್ ಕೇಳ್ತಾನೆ ಇರ್ತಿದ್ವಿ, ಸಿಕ್ಕಾಗೆಲ್ಲ ಅದ್ರ ಬಗ್ಗೆ ಹಂಗೆ ಮಾತಾಡೋದು, ಮಾತಾಡಿ ಮತ್ತೆ ಯಾವಾಗ ಸರ್ ಮತ್ ಮಾಡೋದು ಹಿಂಗೆಲ್ಲ ಹೇಳ್ತಾನೆ ಇದೀರಾ, ಅದ್ರ ಬಗ್ಗೆ ಏನ್ ಇದನ್ನ ಆಗ್ತಿಲ್ಲ. ಸೊ ಇರ್ಲಿ, ಆದ್ರೂ ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ ಮಾತಾಡ್ತಾನೆ ಇರ್ತಿದ್ದೆ ನಗ್ನಗ್ತಾ. ಇವ್ರ ಪಾಲಿಸಿ ಇಲ್ಲ ಅಂದ ತಕ್ಷಣ ಅವ್ರ ಮನೆಗೆ ಕೋಪ ಮಾಡ್ಕೊಳ್ಳೋದು, ಮಾತ್ ಬಿಟ್ಬಿಡೋದು, ಅದೆಲ್ಲ ಮಾಡೋದು ಅದು ಸರಿ ಇಲ್ಲ. ಮತ್ತೆ ಅವ್ರ ಜೊತೆ ಇನ್ನೂ ಜಾಸ್ತಿ ಕ್ಲೋಸ್ ಆಗ್ಬೇಕ ಹೊರತು ಬಿಡ್ಬಾರ್ದು ಅವ್ರನ್ನ. ಪಾಲಿಸಿ ಮಾಡೋದಿಲ್ಲ ಅಂದ್ರೆ ಪರವಾಗಿಲ್ಲ, ಫ್ರೆಂಡ್ಶಿಪ್ ಮಾತ್ರ ಇಟ್ಕೊಂಡಿರ್ಬೇಕು. ಇವತ್ತಿಲ್ಲ ನಾಳೆ ಒಂದ್ಸತಿ ಅವರೇ ಲಾಸ್ಟ್ ಟೈಮ್ ಕರೆದು ಅವರೇ ಮಾಡಿದ್ರು ಚಿಕ್ಕದೊಂದು ಪಾಲಿಸಿ. ಪರವಾಗಿಲ್ಲ, ಚಿಕ್ಕದಾದ್ರೂ ಪರವಾಗಿಲ್ಲ ಒಂದ್ ಮಾಡಿ ಅಂತ ಮಾಡ್ಸಿದ್ರು. ವಂಡರ್ಫುಲ್ ಕಂಗ್ರ್ಯಾಚುಲೇಷನ್. ಈಗ ಹಂಗ ಅನುಭವ ಆದಾಗ, ಬೇಜಾರು ಆದಾಗ, ಅಲ್ಲಿಂದ ಮತ್ತೆ ಕೆಲಸ ಮಾಡ್ಬೇಕಂದಾಗ ಇನ್ಸ್ಪಿರೇಷನ್ ಏನ್ ನಿಮ್ಗೆ? ಇನ್ಸ್ಪಿರೇಷನ್ ಅಂತಂದ್ರೆ ನಾನು ಅದೇ ಹೇಳಿದ್ನಲ್ಲ ಸರ್, ಏನಾದ್ರೂ ಒಂದು ಕೈಗೆ ತಗೊಂಡ್ರೆ ಕೆಲ್ಸ ನಾನು ಅದ್ ಮುಗಿಯೋವರೆಗೂ ಬಿಡಲ್ಲ. ಇದೆ ಅಂತಲ್ಲ, ನಾನ್ ಬೇರೆ ಏನಾನ ನಾನ್ ಮಾಡ್ಬೇಕಂತ ಮನ್ಸಿಗೆ ಅನ್ಕೊಂಡ್ರೆ ಅದೇ ಪ್ರಯತ್ನದಲ್ಲೇ ಇರ್ತೀನಿ ನಾನು. ಕೊನೆವರೆಗೂ ಅದ್ ರೀಚ್ ಆಗೋ ಮಟ್ಟ ಬಿಡಲ್ಲ. ಒಂದ್ ಚಿಕ್ಕದ ಪಾಲಿಸಿ ಮಾಡಿ ಕೈ ಬಿಟ್ರು ಅವ್ರು ಲಾಸ್ಟ್ಗೆ. ಅಲ್ಲಿವರೆಗೂ ನಾನು ಫಾಲೋ ಅಪ್ ಮಾಡ್ತಾನೆ ಇದ್ದೆ, ಅವ್ರ ಜೊತೆ ಮಾತಾಡ್ತಾನೆ ಇದ್ದೆ ಸಿಕ್ಕಾಗೆಲ್ಲ. ಅದು ಮೇನ್ ಅಂತಂದ್ರೆ ನಾವು ಪ್ರೀತಿಯಿಂದ ಮಾತಾಡ್ಬೇಕು ಅವ್ರ ಜೊತೆ, ಎಲ್ಲಾರ ಜೊತೆ. ಹಿಂಗ್ ಇಲ್ಲ ಅಂದ್ರಲ್ಲ ಅಂತ ಕೋಪಿಸ್ಕೊಳ್ಳೋದು, ಅವ್ರ ಮೇಲೆ ಇನ್ನೊಂದು ಚೀಪ್ ಆಗಿ ಒಂಥರ ಲೋ ಆಗಿ ಮಾತಾಡೋದು, ಅವ್ರನ್ನ ಕಡ್ಗಣಿಸ್ದಂಗ್ ಮಾಡೋದು, ಅದೆಲ್ಲ ಮಾಡ್ಬಾರ್ದು. ಫಸ್ಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಹ್ಯಾಪಿ ಆಗಿದ್ವೋ ಅದು ಕೊನೆವರೆಗೂ ಹಂಗ್ ಹ್ಯಾಪಿಯಾಗೇ ಇರ್ಬೇಕು, ಅವ್ರ ಜೊತೆ ಚೆನ್ನಾಗೇ ಇರ್ಬೇಕು. ಅಲ್ಲ, ಇರ್ಬೇಕಂತ ಅನಿಸ್ತದ, ಪ್ರತಿ ಸಲ ಹಂಗ ಅನ್ಸುದಿಲ್ಲ. ಕೊಟ್ಟಿಲ್ಲ ಅಷ್ಟೇ, ಹೊರಗಡೆ ತೋರ್ಸ್ಬಾರ್ದು. ಒಳಗಡೆ ಅನ್ಸಿದ್ರೆ ಹೊರಗಡೆ ತೋರ್ಸ್ಕೊಡ್ಬಾರ್ದು ಅದನ್ನ. ಅವ್ರಿಗೆ ಕೇಳು, ಕರಿಗಾರ್ ಸರಿಗೆ. ಈಗ ನಿಮ್ಗೆ ಕಸ್ಟಮರ್ ಫೋನ್ ಎತ್ತುದಿಲ್ಲ, ಕೆಲವೊಂದು ಕರಿಗಾರಿಗೆ ಏಜೆಂಟ್ ಫೋನ್ ಎತ್ತುದಿಲ್ಲ, ಎಸ್ಪೆಷಲಿ ಮಂತ್ ಎಂಡಿಗೆ ಸ್ವಿಚ್ ಆಫ್ ಆಗ್ಬಿಡ್ತದ ಒಮ್ಮೊಮ್ಮೆ, ಹೌದಿಲ್ರಿ? ಸ್ವಿಚ್ ಆಫ್ ಏನ್ ಮಾಡೋಂಗ ಸರ್ ನಮ್ಮ ಏಜೆಂಟ್ರೆ, ಬಟ್ ಸ್ವಲ್ಪ ಕಾಲ್ ಗೀಲಿ ಸ್ವಲ್ಪ ಲೇಟ್ ಮಾಡಿ ಇರ್ತಾರ ಸರ್. ಬಟ್ ಅವಾಗ ನಾವ್ ಏನ್ ಮಾಡ್ತೇವೆ ಸರ್, ಅವ್ರಿಗೆ ಸೀದಾ ಮನೆಗೆ ಹೋಗ್ಬಿಡ್ತೇವೆ ಸರ್ ನಾವು ಕಾರ್ ತಗೊಂಡು. ಮನೆಗೆ ಹೋಗಿ ಎಷ್ಟ್ ಪೇಪರ್ಸ್ ರೆಡಿ ಅದಾವ ನಿಮ್ ಕಡೆ, ಅಥವಾ ಯಾರು ಹೇಳಿರಿ ನಡ್ರಿ ಹೋಗುಣ ಜಾಯಿಂಟ್ ಕಾಲ್ ಅಂತ ಸುಳ್ಳು ಹೇಳಕ್ ಬರೋಂಗ್ ಸರ್, ಬರ್ಲೇಬೇಕು ನಮ್ ಜೊತೆ ಅವ್ರು. ಅದೊಂದ್ ಸರ್. ಆಮೇಲೆ ಸರ್, ಈಗ ನಮ್ಮ ಅಕ್ಕ ಮಾದೇವ್ ಹೇಳಿದ್ರಲ್ಲ, ಒಂದ್ ಕಸ್ಟಮರ್ ನಾವು 10 ಸಲ 20 ಸಲ ಹೇಳ್ತೇವೆ ಸರ್, ಆದ್ರೂ ಒಪ್ಪಂಗಿಲ್ಲ. ಅವಾಗ ನಮ್ಮ ಏಜೆಂಟ್ ಒಂದೇ ಹೇಳ್ತೀನಿ ಸರ್ ಜಗತ್ನಾಗ 150 ಕೋಟಿ ಜನಸಂಖ್ಯೆ ಇದೆ, ಡೋಂಟ್ ವರಿ, ನೆಕ್ಸ್ಟ್ ಡೋರ್ ಮತ್ತೆ ಹೋಗುನ್ ಮುಂದೆ, ಅವ್ರನ್ನ ಬಿಡೋಂಗಿಲ್ಲ, ನೆಕ್ಸ್ಟ್ ಫಾಲೋ ಮಾಡೋನು, ಬಟ್ ನೆಕ್ಸ್ಟ್ ಡೋರ್ ಹೋಗುನ್ ಅಂತ ನೋ ಅಂತಾರ ಸರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಅನ್ನೋದು ಏನ್ ಸರ್, ನೋ ಅಂತಾರ ಅಷ್ಟೇ. ಅದನ್ನ ಎಸ್ ಅನ್ನೋದು ಕನ್ವರ್ಟ್ ಮಾಡೋದು ನಮ್ ಧರ್ಮ. ಅಲ್ಲ, ನೀವೇ ಹೇಳಿದ್ರಲ್ಲ, ನೋ ಅಂದ್ರೆ NO ಅಲ್ಲ? ಎಸ್ ಸರ್. NO ಅಂದ್ರೆ ನೆಕ್ಸ್ಟ್ ಒನ್. ಎಸ್, ನೆಕ್ಸ್ಟ್ ಒನ್. ನೋ ಅಂದ್ರೆ NO ನೆಕ್ಸ್ಟ್ ಮುಂದಿನ ಎಸ್, ಮುಂದಿನ ಮನೆ ಹೋಗ್ಬಿಡು ಸರ್. ಇವ್ರನ್ನ ಇಟ್ಕೊಳ್ಳೋದು ಲಿಸ್ಟ್ನಾಗ ನಂಬ್ಕೊಂಡು ನಾವೇನ್ ಬಿಸ್ನೆಸ್ ತಗೋವಾಗ ನಂಬ್ಕೊಂಡೇನ್ ಬಿಸ್ನೆಸ್ ಮಾಡಿಲ್ಲಲ್ಲ. ವಂಡರ್ಫುಲ್, ದಟ್ ಈಸ್ ವಂಡರ್ಫುಲ್. ಸೊ ಇಷ್ಟೆಲ್ಲ ಸಾಧನೆ ಮಾಡ್ಬೇಕಾದ್ರೆ ನಿಮ್ಗೆ ರೆಕಗ್ನಿಷನ್ ಏನಾದ್ರು ಸಿಕ್ತಾ ಅಕ್ಕ ಮಾದೇವಿ ಮೇಡಮ್? ಏನೇನ್ ರೆಕಗ್ನಿಷನ್ ಸಿಕ್ಕು? ನನ್ಗೆ ತುಂಬಾ ಅನುಭವ ಸಿಕ್ಕಿದೆ ಸರ್. ನನಗೆ ಮಾಡಿದಿನಲ್ಲ ಇಷ್ಟು ದಿನ ಅಂತ ತುಂಬಾ ಅನುಭವ ಸಿಕ್ತು ನನಗೆ. ಅಲ್ಲಲ್ಲ, ನಿಮ್ಗೆ ಏನಂತಾರ, ಶಾಲು ಹೊದಿಸಿ ಸನ್ಮಾನ, ಒಂದು 50 ಮಂದಿ ಮುಂದೆ ಚಪ್ಪಾಳೆ, ಬಳಪ, ಪೆನ್ನು, ಫಲಕ, ಅದೆಲ್ಲ ಏನೇನ್ ಕೊಟ್ಟಾರ ಹೇಳ್ರಲ್ಲ, ಏನೇನ್ ರಿವಾರ್ಡ್ ಸಿಕ್ಕದ ಹೇಳ್ರಿ. ಹಾಫ್ ಸೆಂಚುರಿಯನ್ ಆದಾಗ ಫಸ್ಟ್ ಟೈಮ್ ಮಾಡಿದ್ರು ಸರ್, ನನ್ಗೆ ಗೊತ್ತಿರಲಿಲ್ಲ ಹಿಂಗ್ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ಸಡನ್ ಆಗಿ ಮಾಡಿದೆ, ನನ್ಗೆ ಖುಷಿ ಆಯ್ತು ನಿಜವಾಗ್ಲೂ. ಆದ್ರೂ ನಾನು ಮಾಡಿರೋ ಸ್ನ್ಯಾಕ್ ಅಷ್ಟೊಂದ್ ಏನಿದೆ, ನಾನು ರೀಚ್ ಆಗಿರೋದಾದ್ರೂ ಏನ್ ಇಷ್ಟೊಂದ್ ಮಾಡ್ತಾರಲ್ಲ ಅಂತ ತುಂಬಾನೇ ಅನಿಸ್ತು ಅವಾಗ. ಸೊ ಶಾಲೆಲ್ಲ ಹೋಗ್ಸಿ ಈಗ 50 ಪಾಲಿಸಿ ಮಾಡ್ಬೇಕಾರೆ ಎಷ್ಟ್ ತಿಂಗಳಾಯ್ತ್ರಿ? ಆಗಿರ್ಬೇಕು ಸರ್, ಒಂದು 6 ಮಂತ್ 5 ಮಂತ್, ಎಷ್ಟೊತ್ತಿಗೆ ನೆನಪಿಲ್ಲ ಸರ್ ಕರೆಕ್ಟ್. 5 to 6 months. ನೀವು ಒಟ್ಟಾರೆ ಎಷ್ಟು ವರ್ಷದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದಿರಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ? ಯಾವ ವರ್ಷದಿಂದ ಕೆಲಸ ಶುರು ಮಾಡಿದ್ರಿ? ಎಷ್ಟು ವರ್ಷದ ತನಕ ಕೆಲಸ ಮಾಡಿದ್ರಿ? ನಾನು ಸ್ಟಾರ್ಟಿಂಗ್ ಅಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದೆ ಬ್ಯಾಂಗ್ಳೂರಲ್ಲಿ ಸರ್. ನಾನು 2005 ಹೋದೆ ಬ್ಯಾಂಗ್ಳೂರ್ಗೆ. ಅವಾಗಿಂದ ಚಿಕ್ಕ ಕಂಪ್ನಿನಲ್ಲಿ ಮಾಡ್ತಾ ಸರ್. ಒಟ್ಟಾರೆ ಎಷ್ಟು ವರ್ಷ ಕಂಪ್ನಿ ಲಾಸ್ಟ್ ಅದ್ ಮುಗಿಸಿ ಮತ್ತೆ 18 years ಮಾಡಿದೀನಿ ಸರ್. 18 years ಒಳಗಡೆ ಇಷ್ಟೆಲ್ಲ IT ಕಂಪನಿ ಕೆಲಸ ಮಾಡಿದ್ರು ಸಹಿತ ಯಾರು ನಿಮ್ಗೆ ಸನ್ಮಾನ ಮಾಡಿ, ಶಾಲ್ ಹೊದಿಸಿ, ಹಾರ ಹಾಕಿ, ಬೆಟ್ಟ ಕೊಟ್ಟು ಅದೆಲ್ಲ ಏನ್ ಮಾಡಿಲ್ಲ?
ಇಲ್ಲ 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 ಸರ್. ಇಲ್ಲಿ 6 ತಿಂಗಳ ಒಳಗ ನಿಮ್ಗೆ ಒಂದು ಹಾ. ಗೌರವಾನ್ವಿತ ವ್ಯಕ್ತಿ ತರ ನೋಡ್ಕೊಂಡಾರ, ಹೌದಲ್ಲ? ಹೌದು Yes, ಸರ್, sir. ಹೌದು ಸರ್. ಇದು ನಾನು ಇನ್ನೂ ಅದೊಂದು ಮುಂಚೆ ಯಾಕೆ ಖುಷಿ. join ಆಗ್ಲಿಲ್ಲ ಎಸ್ ಸರ್, Correct. ತುಂಬಾ ಖುಷಿ ಇದೆ. ಅದೊಂದು ಖುಷಿ ನೀವು ಹೇಳ್ಬೇಕಾದ್ರೆ ಕಾಣಿಸ್ತಾ ಇತ್ತು. ಹಾ, ಬೇರೆಯವ್ರಿಗೂ ಅದೇ ಹೇಳ್ತಾ ಇರೋದು ಅಂದ್ರೆ ಅದೊಂದು ಈ ಇನ್ಶೂರೆನ್ಸ್ ಇಂಡಸ್ಟ್ರಿ ವಿಶೇಷತೆ. ಯಾಕಂದ್ರೆ Yes, ನೀವು sir. ಏನೇ ಒಂದು ಸಾಧನೆ ಮಾಡಿದ್ರು ಕೂಡ ಆ ಸಾಧನೆಯನ್ನ ಗುರುತಿಸ್ಬಿಟ್ಟು ಫೋಟೋ ಹಾ, sir. ಹಾಕೋದಾಗ್ಲಿ, ಅದನ್ನ ಸರ್ಕ್ಯುಲೇಟ್ ಮಾಡೋದಾಗ್ಲಿ, ಅದನ್ನ ಮಾಡ್ತಾರೆ. ಅದು ಬೇರೆ ಯಾವುದೇ ಇಂಡಸ್ಟ್ರಿಯಲ್ಲಿ ಇಲ್ಲ, ಅಲ್ವಾ ಸರ್? ಮಾಡಲ್ಲ ಸರ್, ಮಾಡಲ್ಲ. ಎಸ್ ಸರ್, 100% ಸರ್. ಆಮೇಲೆ ಪುಷ್ಪಮಾಲಾನುಷಂಗೇಣ ಸೂತ್ರಂ ಶಿರಸೆ ಗಚ್ಚತಿ ಅಂದ್ರೆ ಪುಷ್ಪಮಾಲೆಯ ಜೊತೆಗೆ ದಾರನೂ ಸಹಿತ ದೇವರ ಶಿರಸ್ಥಾನಕ್ಕೆ ಹೋಗುತ್ತಂತೆ. ಅವ್ರು ಯಾವಾಗ ಸಾಧನೆ ಮಾಡಿದ್ರು ಕರಿಗಾರವ್ರದ್ದು ಫೋಟೋ ಬರ್ತದ, ಹೌದಲ್ರಿ? 100%. ಏಜೆಂಟ್ 100 ಪಾಲಿಸಿ ಮಾಡಿದ್ರು, Yes. ಏಜೆಂಟ್ 50 ಪಾಲಿಸಿ ಮಾಡಿದ್ರು. Yes, sir. ಹಂಗ ನಿಮ್ ಫೋಟೋ ಎಷ್ಟು ಮಂದಿ ಹಾಕ್ಸ್ಯಾರ್ರಿ ನಿಮ್ಮ ಟೀಮ್ ಒಳಗ? ಎಲ್ಲಾರು ಸರ್, ಆಲ್ಮೋಸ್ಟ್ ಆಲ್ ನಮ್ಮ ಈಗ ಒಂದ್ 20-25 ಜನ ಸರ್. ಅಂದ್ರ 50ರಾಗ 50%, ಹೌದಲ್ರಿ? ಎಸ್ ಸರ್. ಕಂಗ್ರಾಚುಲೇಷನ್. ನಮ್ ಬ್ರಾಂಚ್ ಒಳಗೆ ಈ ವರ್ಷ 3 ಅಷ್ಟೇ ಸೆಂಚುರಿ ಸರ್. 3 ಒಳಗೆ 2 ನಮ್ಮ ಸೆಂಚುರಿ. ಅಕ್ಕಮಾದೇವಿ ಅಂಡ್ ಅಣ್ಣಿಗೇರಿ ಅಂತ ಅದಾರ ಸರ್, ನಮ್ಮ ಸೂಪರ್ವೈಸೆಂಟ್, ಸೇಮ್ ಕ್ಲಬ್ ಮೆಂಬರ್. ಅವ್ರು ಫಸ್ಟ್, ಅಚ್ಚಾ. ಸೆಕೆಂಡ್ ಇನ್ನೊಬ್ರು ಏಜೆಂಟ್ ರೀ, ಥರ್ಡ್ ಇವ್ರು ನಮ್ಮ ಅಕ್ಕಮಾದೇವಿ. 3 ಮಂದಿ ಸರ್ ಸೆಂಚುರಿ ಸರ್. 3 ಮಂದಿ ಒಳಗೆ 2 ನಮ್ಮ ಟೀಮ್ ಇಂದ. ಕಂಗ್ರಾಚುಲೇಷನ್. Yes, sir. ಹಂಗಂದ್ರೆ Thank you, sir. Thank you. ಎರಡನೇ ಪಾರ್ಟಿಗೆ ಲೆಕ್ಕ ಹಾಕ್ದಂಗ ಆಯ್ತು ಈಗ. 100% ಸರ್. ಹಾ, ಮತ್ತೆ ಹಂಗಂದ್ರೆ ಶುಕ್ರವಾರ ಬಂದು ಸೀದಾ ಸೋಮವಾರಕ್ಕೆ ಟಿಕೆಟ್ ಬುಕ್ ಮಾಡೋದು ನೋಡಿ. ಹಂಗ ಮಾಡಿ ಸರ್, ಹಂಗ. ವೆರಿ ಗುಡ್. ಎಸ್ ಸರ್. ಸೊ ಹಂಗಂತಂದ್ರೆ ಈಗ ಇನ್ನೊಂದು ವಿಚಾರ ಬಂತು ನೀವು ಹೇಳಿದಾಗ. ಎಸ್ ಸರ್. ನಾವು ಹಂಗೆ ಒಂದು ಆಫ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋ ವಿಚಾರದ್ರಿ. ಎಸ್ ಸರ್. ಸರ್, ಅಂದ್ರ ಹುಬ್ಳಿ ಧಾರವಾಡದಾಗ ಅಥವಾ ಬಿಜಾಪುರ ಬೆಳಗಾಂ ಕಡೆ 1 ಅಥವಾ 2 ದಿವಸ ಎಸ್ ಸರ್, ಮಾಡೋಣ ಸರ್. ಅವಾಗ ಏನ್ ಮಾಡುದ್ರಿ? ಹೀಗೆ ನೀವು ಯಾರ್ಯಾರು 50 ಮಂದಿ 60 ಮಂದಿ ಇದ್ದೀರಿ ಏಜೆಂಟ್ ಇದ್ದವರು, ನಿಮಗೂ 1 ತಾಸು ಟಾಪಿಕ್ ಕೊಟ್ಟು ಈ Yes, sir. ಟಾಪಿಕ್ ನಾಗ ನಿಮ್ಗೆ ತಯಾರಿ ಮಾಡ್ಕೋರಿ. ನಿಮ್ದು ಕಾಂಟೆಂಟ್ ನಾಲೆಜ್ ಶೇರಿಂಗ್ ನೀವು ತಯಾರಿ ಮಾಡ್ಕೋರಿ. ಎಸ್ ಸರ್. ನಮ್ಮದು ಏನದ ಟ್ರೈನಿಂಗ್ ಸ್ಕಿಲ್ಸ್ ಅಂದ್ರ ಅವ್ರು Yes, sir. ಎಂಗೇಜ್ ಹೆಂಗ್ ಮಾಡ್ಬೇಕು, ವರ್ಕ್ಶಾಪ್ ಮಾದರಿ. ಎಸ್ ಸರ್. ಅವ್ರ ಕಡೆ ಈಗ ಬರೇ ನೀವು ಅವ್ರ ಕಡೆ ಈಗ ನೀವು ಇಷ್ಟು ನಮ್ಮ ಹೆಸರು ಬರೀರಿ ಅಂತ ಹೇಳ್ತೀವಿ, ಬಹಳ ಮಂದಿ Yes, sir. ಬರೆಯಂಗಿಲ್ಲ, ಹೌದಿಲ್ರಿ? ಪ್ರಾಸ್ಪೆಕ್ಟ್ ಬರಂಗಿಲ್ಲ sir, ಮಾಡೋದನ್ನ ಹೌದು ಮಾಡಂಗಿಲ್ಲ. ಹೌದು ಸರ್. ನಾವು ಅಲ್ಲಿ ಅಂತ ಕಾರ್ಯಕ್ರಮದ ವರ್ಕ್ಶಾಪ್ ನಾಗ ಅವ್ರಿಗೆ ಮಾಡಿಸ್ತಕಬೇಕು. Yes, sir. ಹಂಗ ಒಂದು ವರ್ಕ್ಶಾಪ್ ಗತೆ ಮಾಡೋಣಂತ. Yes, ಅದಕ್ಕೆ sir. ನೀವು ತಯಾರಾಗ್ರಿ. ನಾವು Yes, sir. ಅದನ್ನ ಎಂಗೇಜ್ಮೆಂಟ್ ಮಾಡೋದು ಹೆಂಗ, ಎಸ್ ಸರ್. ಅವರಿಗೆ ನಮ್ಮ ವಿಚಾರ ಮಾಡ್ಬೇಕಾದ್ರೆ ನಾವು ಯಾವ ತರ ಪ್ರಶ್ನೆ ಕೇಳ್ಬೇಕು, Yes, ಆ sir. ಪ್ರಶ್ನೆ ಕೇಳುವುದ್ರಿಂದ ನಾವು ಹೆಂಗೆ ಸಂವಹನೆಯನ್ನ ಚೆನ್ನಾಗಿ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಒಂದು ಟ್ರೈನಿಂಗ್ ಮಾಡೋಣಂತ. ಅದ್ರ Yes, sir. ತಯಾರಿ ಈಗಲೇ ಮಾಡೋಣಂತ. ಎಸ್ ಸರ್. ಎಸ್ ಸರ್. ಹಳೆ ಕಾಲದಾಗ ಬಸ್ನ ಖರ್ಚಿಪ್ ಹಾಕ್ತಿದ್ರಲ್ಲ, ಹಂಗ ನಿಮ್ಗೆ Yes. ಖರ್ಚಿಪ್ ಹಾಕಿಟ್ಟಿನ್ ನೋಡ್ರಿ. ಎಸ್ ನೋಟ್ಸ್ ಮಾಡ್ಕೋತೀರಿ ಏನೇನ್ ಹೇಳ್ಬೇಕು ಅನ್ನೋದು. ಎಸ್ ಸರ್. ಎಸ್ ಸರ್. ಎಸ್ ಸರ್. ಠೀಕದ, ವೆರಿ ಗುಡ್. ಅಂದಂಗ ಈಗ ನಿಮ್ಮ ಲೆಕ್ಕದಲ್ಲಿ ಎಸ್ ಸರ್. ನಮ್ಮ ಅಕ್ಕಮಹಾದೇವಿ ಮೇಡಮ್ ಈ ವರ್ಷ ಎಷ್ಟು ಮಾಡ್ಬೇಕು ಅಂತ ನಿಮ್ದು ಅಪೇಕ್ಷೆ ಅದ? ಅವ್ರು ಈ ವರ್ಷ 200% ನಾವು ಟಾರ್ಗೆಟ್ ಕೊಟ್ಬಿಟ್ಟಿದೆ ಸರ್ ಆಲ್ರೆಡಿ. ಹೌದಾ? 200% ಆಟೋಮೆಟಿಕ್ 200% ಮಾಡಿದ್ರೆ MD ಟ್ಯಾಂಕರ್ ಅವ್ರ ಏನ್ ಇದನ್ನ ಮಾಡ್ಯಾರ ಸರ್, ಆಟೋಮೆಟಿಕ್ MD ಆಗೇ ಬಿಡುತ್ತೆ ಸರ್. ಅವ್ರು ವಂಡರ್ಫುಲ್. ಅವ್ರ MD ಆಗೋ ಮಟ್ಟ ನಾವು ಬಿಡಂಗಿಲ್ಲ ಸರ್ ಅವ್ರಿಗೆ. ಅವ್ರು ಬಿಟ್ರೆ ನಾವು ಬಿಡಂಗಿಲ್ಲ. ಅಂದ್ರೆ ಮೊಟ್ಟ ಮೊದಲನೇದಾಗಿ 1 ಲಕ್ಷ ಚಟ ಹಚ್ಚಿಸ್ರಿ, ಎಸ್ ಸರ್. MDRT ಹಚ್ಚಿಬಿಡುದು. ಎಸ್ ಸರ್. ಹಂಗ ಒಮ್ಮೊಮ್ಮೆ ಒಂದೊಂದು ಸ್ಟೆಪ್ ಮೇಲೆ ಮಾಡ್ಕೋತ ಹೊಂಟ್ಬಿಡ್ತದ್ರಿ. ಎಸ್ ಸರ್. ಅವ್ರ ಆತರ ಹಚ್ಚೋದ್ರಿಂದ ನಾವು ಮುಂದೆ ಬರ್ತಾ ಇದ್ವಿ, ಅದು ಖುಷಿ ಇದೆ, ಅದು ಅವ್ರಿಗೆ ಕ್ರೆಡಿಟ್. ವೆರಿ ಗುಡ್. ಸಿ ಮತ್ತೊಂದು ವಿಶೇಷ ನೋಡಿ, ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಮಾತ್ರ ಇದು ಸಾಧ್ಯ. Yes, sir. ಹೌದು ಸರ್. ಅಂತಂದ್ರೆ ಮ್ಯಾನೇಜರ್ ಕೆಳಗೆ 10 ಮಂದಿ ಕೆಲಸ ಮಾಡ್ತಿದ್ರಂದ್ರೆ 10ರಾಗ ಒಬ್ರಿಗೆ ಪ್ರಮೋಷನ್ ಸಿಗ್ಬಹುದು, ಹೌದಂತೀರಿ ಇಲ್ಲ ಅಂತೀರಿ? ಎಸ್ ಸರ್. ಹೌದು ಸರ್, ಹೌದು ಸರ್. ಆ ಒಬ್ರಿಗೆ ಪ್ರಮೋಷನ್ ಕೊಟ್ಟು 5-6% ಜಾಸ್ತಿ ಸಿಕ್ಕಂದ್ರೆ ಉಳ್ದವ್ರಿಗೆಲ್ಲ 1.5% ಕಡಿಮೆ ಬರ್ತದೆ. ಯಾಕಂದ್ರೆ ಇವ್ರ Yes, ತಲೆ sir. ಹೋಗ್ಬೇಕಲ್ಲ. ಕರೆಕ್ಟ್ ಸರ್. IT ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕತೆ ಹೇಳೋದು. ಆದ್ರೆ Yes, sir. ಇನ್ಶೂರೆನ್ಸ್ ಇಂಡಸ್ಟ್ರಿ ಒಳಗಡೆ ನಾವು ಯಾರು CLI ಇರ್ತೀರಿ, SBI ಇರ್ತೀರಿ, ಡೆವಲಪ್ಮೆಂಟ್ ನೀವು. ಆಫೀಸರ್ ಇರ್ತೀರಿ, ಎಲ್ಲಿ ತನ ನಮ್ಮ ಏಜೆಂಟ್ರ ಕಾರ್ಯಕ್ಷಮತೆ ಅವ್ರ ಕೌಶಲ್ಯ ಬೆಳೆಸಿದಾಗ ನಾವು Yes, sir. ಆಟೋಮೆಟಿಕ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಲ್ಲ. ಎಸ್ 100% ಸರ್. ಅದೊಂದು ಈ ಇಂಡಸ್ಟ್ರಿಯ ವಿಶೇಷ. ಎಸ್ ಸರ್. ಆಮೇಲೆ ಅದರಿಂದ IT ಇಂಡಸ್ಟ್ರಿ ಅಂತ ಕಂಪನಿಗಳಲ್ಲಿ
ನಾವು ಒಂದ್ 3 ವರ್ಷ ಮಾಡಿದ್ರೆ ಸಾಕಪ್ಪ ಸಾಕಂತ ಅನಿಸ್ತದ, ಹೌದಂತೀರಿ ಇಲ್ಲ ಅಂತೀರಿ ಮೇಡಮ್? ಎಸ್ ಸರ್. ಅನ್ಸುತ್ತೆ ಸರ್. ನಿಮ್ಗೆ ಎಷ್ಟು ವರ್ಷಕ್ಕೆ ಅನಿಸ್ತು ಅದ? ಸ್ಟಾರ್ಟಿಂಗ್ 3 to 4 years ತುಂಬಾ ಆಕ್ಟಿವ್ ಆಗಿ ಮಾಡಿದೆ ಸರ್. ನಾನು ತುಂಬಾ ಇಂಟ್ರೆಸ್ಟ್ ಆಗಿ ಮಾಡಿದೆ. ಹಾ ಆಮೇಲೆ ಸಿಸ್ಟಮ್ ಅಲ್ಲಿ ಕುತ್ಕೊಂಡು ಮಾಡ್ತಾನೆ ಇರ್ಬೇಕಲ್ಲ, ಬ್ಯಾಕ್ ಪೇನ್, ಕಣ್ಣು ಐಸ್ ಪ್ರಾಬ್ಲಮ್ ಬರುತ್ತೆ, ಎಷ್ಟೊಂದು ಹಾ. ಎಫೆಕ್ಟ್ ಸ್ಟಾರ್ಟ್ ಆಯ್ತು ಅವಾಗ. ಎಷ್ಟೊಂದು ಕಷ್ಟ ಇದೆ. ಅವಾಗ ಗೊತ್ತಾಯ್ತು ಇದು ಹಿಂಗೆ ಲೈಫ್ ಲಾಂಗ್ ಮಾಡಕ್ ಆಗಲ್ಲ, ಏನಾದ್ರೂ ಒಂದ್ ಬೇರೆ ನೋಡ್ಬೇಕಂತಾನೆ ಇದ್ದೇನೆ. ಅಷ್ಟೊತ್ತಲ್ಲಿ ಜಾಯ್ನ್ ಆದೆ. ನನ್ ರಿಯಲಿ ಲಕ್ಕಿ ಅನಿಸ್ತಾ ಇದೆ ನಂಗೆ. ಇದು Okay, ಮುಂಚೆನೆ ಅಂದ್ರೆ- ಯಾಕೆ ಬರ್ಲಿಲ್ಲ ನಾನು ಇಲ್ಲಿಗೆ ಹಾ ಸರ್. Very good. ಅದು ಲೈಫ್ ಲಾಂಗ್ ಅಲ್ಲ ಅಂತ ಗೊತ್ತಾಯ್ತು. ಹಾ ಗೊತ್ತಾಯ್ತು ಸರ್. ಅದು ಈ ಪ್ರೊಫೆಷನ್ ಇದು ಲೈಫ್ ಲಾಂಗ್ ಸರ್. ಇದು ಓಕೆ ಡೆತ್ ಇದೆ, ರಿಟೈರ್ಮೆಂಟ್ ಇಲ್ಲ ಸರ್. ಡೆತ್. ಹ್ಮ್ ಓಕೆ ಅಲ್ಲ ಹಂಗಂತ ಹೇಳಿ ಬಹಳ ಮಂದಿ ಇದು ಲೈಫ್ ಲಾಂಗ್ ಪ್ರೊಫೆಷನ್, ಇದಕ್ಕೆ ರಿಟೈರ್ಮೆಂಟ್ ಇಲ್ಲ ಅಂತ ಅನ್ಕೊಂಡು ಇನ್ನೂ sir. ಟೈಮ್ ಅದಲ್ಲ ಅನ್ನೋರ್ ಮಂದಿ ಬಹಳ ಬದಲ್ಲ. ಹಾ ಎಸ್ ಸರ್, ಎಸ್ ಸರ್, ಕರೆಕ್ಟ್ ಸರ್. ಹೌದು ಹಂಗೂ ಅದ, ನಂಗೂ ಅದ ಸರ್. ಎಸ್ ಹೌದೇ, ಇನ್ನೂ ಟೈಮ್ ಅದಲ್ಲ ಮಾಡೋ. ಟೈಮ್ ಅದ. ಎಸ್ ಅಂತ ಸೊ ಹಂಗ ಇನ್ನೂ ಟೈಮ್ ಅದಲ್ಲ ಅಂತ ಅನ್ನೋರಿಗೆ ನಿಮ್ಮ ಮೆಸೇಜ್ ಏನು? ಆತರ ಅನ್ಕೋಬಾರ್ದು ಸರ್. ಆ ಟೈಮ್ ಇದೆ ಅಂತ ಟೈಮ್ ಯಾವಾಗ್ಲೂ ಆಗೋಗ್ಬಿಟ್ಟಿರುತ್ತೆ. ಅದು ಟೈಮ್ ಇನ್ನೂ ಇಲ್ಲ ಅಂತ ಅನ್ಕೊಂಡ್ ಮುಂದುವರೆದ್ರೆ ಅದು ಬೇಗ ಆ ಟೈಮ್ ರೀಚ್ ಆಗಕ್ ನಮ್ಗೊಂದ್ ಸಪೋರ್ಟ್ ಆಗುತ್ತೆ. ಕರಿಗಾರ ಅವ್ರಿಗೆ ಕೇಳೋದು ನಿಮ್ಮ ವಿಚಾರ ಏನ್ ಸರ್? ಎಸ್ ಸರ್, ಹಂಗ ಬೇಗ ಮುಂದೆ ಟೈಮ್ ಐತೆ ಅನ್ನೋರ್ಗೆ ಸರ್ ನಮ್ದು ಮುಂದೆ ಹೆಲ್ತ್ ಅಪ್ಸೆಟ್ ಆಗ್ಬಹುದು ಅಥವಾ ಏನೋ ಪ್ರಾಬ್ಲಮ್ ಆಗ್ಬೋದು ಸರ್, ಮಾಡ್ಲಿಕ್ಕೆ ಆಗ್ಬೋದು ಸರ್. ಅದಕ್ಕೆ ಈಗ ಏನಿರ್ತಲ್ಲ ಈಗ ಮಾಡಿ ಮುಗಿಸ್ಬಿಡುದು ಸರ್. ನಾಳೆ ಅನ್ನೋ ಬದ್ಲು ನಾಳೆ ನೀವು ಹಿಂದೆ ಅನ್ನೋ ಮನೆ ಮಾಡ್ಕೊಳ್ಳಿ. ಹಾಳಂದಂಗೆ. ಎಸ್ ಸರ್. ವಂಡರ್ಫುಲ್ ವಂಡರ್ಫುಲ್. ಅಂದ್ರೆ ಮತ್ತೊಂದು ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮದು ಜೀವನದಲ್ಲಿ ಗುರಿ ಏನದಲ್ಲ, ಬರೇ Yes, sir. ದುಡ್ಡಿನ ಮುಖ ಅಷ್ಟೇ ನೋಡಕ್ ಹೋಗ್ಬೇಡ್ರಿ. ಕರಿಯರ್ ಇಲ್ಲ, sir. ಏನದ, ಮುಂದೆ ಏನಾದ್ರು ಡೆವಲಪ್ಮೆಂಟ್ ಆಫೀಸರ್ ಆಗಬೇಕು ಅಂತ ಅನ್ನೋದು ವಿಚಾರ ಇತ್ತು, ಅಥವಾ CLI ಆಗುದು ಕರಿಯರ್, ಅದು ಏನಾದ್ರು ವಿಚಾರ ಇತ್ತಂದ್ರ ಅದ್ರ ಬಗ್ಗೆ ಪ್ರಯತ್ನ ಮಾಡ್ರಿ. Yes, sir. ಒಂದ್ ಇಲ್ಲ ಸರ್, 100% ಅವ್ರು CLI ಮಾಡೇ ಬಿಡು ಸರ್. ಯಾಕಂದ್ರೆ ಅವ್ರದ್ದು ಇನ್ನೊಂದು ಅಲ್ಲಲ್ಲ. ಎರಡು ಕರಿಗಾರ ಸರ್, ನೀವು ನಿರ್ಧಾರ ಮಾಡಿದ್ರೆ ನೀವು ಬೆನ್ನ ಹಾಕ್ಬೇಕು. ನಾವ್ ಬೆನ್ನತ್ತೆ ಸರ್, ಬಿಡೋಲ್ಲ. ಎಲ್ಲಾ ಜನರು ಬೆನ್ನತ್ತೆ. ಹೇಳಿದ್ Yes, sir. ಕೇಳ್ರಿ, ನೀವು ಅವ್ರ ಬಗ್ಗೆ ನಿರ್ಧಾರ ಮಾಡಿದ್ರೆ ನೀವು ಬೆನ್ನ ಹತ್ಬೇಕು. ಎಸ್ ಸರ್, ಅವರೇ ನಿರ್ಧಾರ ಮಾಡಿದ್ರೆ ಅವ್ರು ಬೆನ್ನ ಹತ್ತಾರ. ನಮ್ಮ ಬೆನ್ನತ್ತಾರ ಸರ್. ಎಸ್ ಎಸ್. ಸೊ ಯಾವ್ದು ಚಲೋ ಹೇಳ್ರಿ? ಇಲ್ಲ, ಅವ್ರು ಮಾಡೋದು ಚಲೋ, ಯಾಕಂದ್ರೆ ಅವ್ರು ಮೋಟಿವೇಟ್ ಆಗುತ್ತೆ Already ಸರ್. ಬೆನ್ನ ಹತ್ತಿದೆ. ಅದಕ್ಕ ಅವ್ರನ್ನ ಮಾಡ್ಬೇಕಾದ್ರೆ ನೀವು ಪ್ರಶ್ನೆ ಕೇಳ್ಬೇಕು. ಎಸ್ ಸರ್. ಹೆಂಗ್ ಕೇಳ್ಬೇಕಂತ ಉದಾಹರಣೆ ತೋರಿಸ್ತೀನಿ ನೋಡ್ರಿ ಮೇಡಮ್. Yes, sir. ಮಗಳು ಏನ್ ಕಲಿತಾರಂದ್ರಿ? PCMB ಓದ್ತಾ ಇದ್ದಾರೆ ಸರ್. ಫಸ್ಟ್ ಇಯರ್ ಎಷ್ಟನೇ ವರ್ಷ ಈಗ? ಈಗ ಫಸ್ಟ್ ಇಯರ್ ಮುಗಿತ್, ಸೆಕೆಂಡ್ ಇಯರ್ ಈ ಸರ್ತಿ. ಈಗ ಸೆಕೆಂಡ್ ಇಯರ್. ನಿಮ್ಮಲ್ಲಿ ಎಷ್ಟು ವರ್ಷಕ್ಕೆ ಮಗಳಿಗೆ ಮದ್ವೆ ಮಾಡಿಸ್ತಾರ್ರಿ? 25 ಅಬೋ ಸರ್. 25 ಅಬೌವ್. ಇನ್ ಎಷ್ಟು ವರ್ಷ ಅದರಿ? ಇವಾಗ 17 ಇದೆ ಸರ್ ಅವಳಿಗೆ. ಅಲ್ಲ ಹುಡುಗಂಗಲ್ಲ, ಹುಡುಗಿಗೆ. ಹುಡುಗಿ ಸಣ್ಣವಳ, ಏಜ್ 17, ದೊಡ್ಡವಳು 17. ಅಂದ್ರೆ 25ಕ್ಕೆ ಮದ್ವೆ ಆಗ್ಬೇಕು, ಹೌದಿಲ್ರಿ? ಹಾ ಸರ್. ಎಸ್ ಸರ್. ಒಂದು ಇನ್ನೊಂದ್ 6, 25. ನಿಮ್ಮಲ್ಲಿ ಒಂದು ಮದ್ವೆ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗ್ಬೋದ್ರಿ ಮೇಡಮ್? ಖರ್ಚು ಡಿಪೆಂಡ್ ಅವ್ರು ಯಾರ್ಯಾರು ಹೆಂಗ್ ಮಾಡ್ತಾರೆ. ಅಲ್ಲಲ್ಲ, ಯಾರ್ಯಾರ್ದ ಬಗ್ಗೆ ನಿಮ್ ಮಗಳ ಹೆಸರೇನ್ ಹೇಳ್ರಿ? ನಮ್ ಶ್ರೇಯಾ ರೆಡ್ಡಿ. ಶ್ರೇಯಾ ರೆಡ್ಡಿ. ಓ, ರೆಡ್ಡಿಗಾರನ ನೀವು? ಹಾ ಸರ್. ಏ, ನಿಮ್ ಕಮ್ಯುನಿಟಿದಾಗ ಎಷ್ಟ್ ಖರ್ಚು ಮಾಡ್ಬೇಕ್ರಿ? ತುಂಬಾ ಇದೆ ಸರ್. ಕಡಿಮೆ ಅಂತಂದ್ರೆ ಎಷ್ಟ್ ಆಕೇತ್ರಿ ಇವತ್ತಿನ ದಿವಸ? 2026 ಮದ್ವೆ ಮಾಡ್ಬೇಕಂದ್ರೆ 20 lakh ಅಬೋ ಇರುತ್ತೆ ಸರ್. 20 lakhs. 26ನೇ ಈಗ 2026 ಮಾಡ್ಬೇಕಾದ್ರೆ 20 ಲಕ್ಷ ಬೇಕಂದ್ರಿ? ಎಸ್ ಸರ್. ಅದು ಇವತ್ತಿನ 25 ಮೈನಸ್ 17 ಅಂದ್ರೆ ಎಷ್ಟಾಯ್ತು? 8 ಆತೇನ್ರಿ? ಎಸ್ ಸರ್. 8 ವರ್ಷದ ನಂತರ ಇದೇ 20 ಲಕ್ಷದ ಖರ್ಚು ಅವಾಗ ಎಷ್ಟು ಬರ್ತದ್ರಿ? 50 lakh ಹೋಗಿರುತ್ತೆ ಸರ್ ಅವಾಗ. 50 ಲ್ಯಾಕ್ ಹೌದಿಲ್ರಿ? ಡಬಲ್ ಡಬಲ್. ಹಾ ಸರ್. ಅಂದ್ರೆ ಆವತ್ತಿನ ದಿವಸ 50 ಲಕ್ಷ ಬರ್ಬೇಕಾದ್ರೆ ಇವತ್ತಿನಿಂದ ಎಷ್ಟು ಲಕ್ಷ ನೀವು ಆ ಒಂದು ಕಿಟ್ಟಿಗೆ ಅದು ಒಂದು ಏನು ಗುರಿ ಇಟ್ಕೊಂಡಿರಿ, ಅದಕ್ಕೆ ಕಟ್ಬೇಕು, ನೀವು ರೊಕ್ಕ ಕಟ್ಬೇಕ್ರಿ. 50 ಲಕ್ಷ ಅವತ್ತಾಗ್ಬೇಕ್ರಿ. ಮಂತ್ಲಿ ಒಂದ್ 5 lakh ಇಂದ ನಾವು ಇಟ್ಕೋಬೇಕು ಸರ್. ಹೌದಿಲ್ಲ? ಅಟ್ ಲೀಸ್ಟ್ 3 lakh ಅಬೋ ಹಿಂಗೇನೆ ಎಷ್ಟೆಷ್ಟು ಇಟ್ಕೊಂಡು ಒಂದ್ ಗುರಿ ಇಟ್ಕೊಂಡು ಒಂದ್ ಸ್ಟ್ರಕ್ಚರ್ ಹಾಕೊಂಡೇ ಮಾಡ್ಬೇಕದು. ಅದು ಗುರಿ ನೀವ್ ಇಟ್ಕೋಬೇಕು, ನಿಮ್ ಮನೆಯವ್ರು ಇಟ್ಕೋಬೇಕ್ರಿ. ಇಬ್ರು ಸೇರಿ ಇಟ್ಕೋಬೇಕು ಸರ್. ನಾವ್ ಇಟ್ಕೊಂಡಿದೀವಿ. ಇಬ್ರು ಸೇರಿ, ಹೌದಿಲ್ಲ? ಹಾ ಸರ್. ನಿಮ್ ಮನೆಯವ್ರು ಇವತ್ತು ಊರಾಗಿದ್ದಾರು? ಹಾ ಇದಾರೆ ಸರ್. ಇದಾರ, ಹೌದಿಲ್ಲ? ಇವತ್ತು ಕಾರ್ಯಕ್ರಮ ಮುಗಿದ ಕೂಡ್ಲೆ ಹಾ ಸರ್. ಮನೆಯವ್ರ ಜೋಡಿ ಕೂಡ್ರಿ, ಅವ್ರಿಗೆ ಕೇಳ್ರಿ. ಇಲ್ಲ, ನಮ್ ಮಗಳು ಹೆಸರೇನು ಶ್ರೇಯಾ ಅಲ್ಲ? ಶ್ರೇಯಾ. ಓಕೆ, ಶ್ರೇಯಾದ ಮದ್ವಿಗೆ ಎಷ್ಟು ಖರ್ಚು ಮಾಡ್ಬೇಕಂತ ಮಾಡಿರಿ ಅಂತ ಕೇಳ್ರಿ. ಹಾ ಸರ್. ಹೌದಂತೀರಿ? ಆಲ್ರೆಡಿ ಡಿಸ್ಕಸ್ ಆಗಿದೆ ಸರ್. ಒಂದ್ 50 lakh ಇಟ್ಕೊಂಡಿದೀವಿ ನಾವು.
ಆಲ್ರೆಡಿ ಮಾಡಿಬಿಟ್ಟಿರಿ. ಹಾ ಸರಿ. ಹಂಗಿತ್ತಂದ್ರೆ ಮತ್ತೆ ನೀವ ಬೆನ್ನ ಹತ್ಬೇಕು ಸರ್. ಮಾಡಿಟ್ಬಿಟ್ಟಾರತ್ತ. ಸರ್ ಅವ್ರ ಅವೆಲ್ಲ ಅವ್ರ ಕ್ರೋಡ್ಪತಿ ಸರ್ ಅವ್ರ. ಹೌದನ? 100% ಸರ್. ಹಾಗೇನಿಲ್ಲ ಸರ್. ಓಕೆ, ನಾವು ಹಂಗಂದ್ರೆ ಎರಡೇ ನೋಡು. ಎಸ್, ಡಬಲ್ ಮಾಡೋದು ಸರಿ. ಓಕೆ, ಮಗನಿಗೆ ಎಲ್ಲಿ ಕಲಿಸ್ಬೇಕಂತಿದ್ದೀರಿ? ಮಗನಿಗೆ ಒಂದ್ 5th ವರ್ಗು ಇಲ್ಲ ಸರ್ ಧಾರವಾಡ. ಹಾ, 5th ಇಂದ ಅವನ್ಗೂ ಅಲ್ಲೇ ಶ್ರೇಯ ಇರೋ ಕಡೆನೆ ಹಾಕೋಣಂತ ಬ್ಯಾಂಗ್ಳೂರ್. ಎಲ್ಲಿದು? ಅದು ಚೈತನ್ಯ ಕಾಲೇಜ್ ಅಲ್ಲಿ ಇರೋದು ಮಗಳು. ಓ, ಚೈತನ್ಯ ಟೆಕ್ನೋ ಕಾಲೇಜ್. ಹಾ ಫೀಸ್ ಎಷ್ಟದ್ರಿ ಅಲ್ಲಿ? ಸರ್ ಫಸ್ಟ್ ಇಯರ್ಗೆ 3 to 4 lakh ಆಯ್ತು. ಹೌದಾ? ಹಾ ಸರ್. ಅದಾದ್ಮ್ಯಾಗ ಮುಂದೆ ಏನ್ ಕಲ್ಸೋರ್ ಇದ್ದೀರಿ? ಈ PCMB ಆದ್ಮೇಲೆ ನೆಕ್ಸ್ಟ್ ನೀಟ್. ಅದಾದ್ಮ್ಯಾಗ ಆಮೇಲೆ ಡಾಕ್ಟರ್ ಮಾಡೋಣ ಅಂತ. ವೆರಿ ಗುಡ್. ಡಾಕ್ಟರ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದ ಮೇಡಮ್ ಇವತ್ತಿನ ದಿವಸ? ಕೋಟಿ ಮೇಲೆ ಸರ್ ಎಲ್ಲ. ಎಷ್ಟು ಕೋಟಿ? ಎಷ್ಟು ಕೋಟಿ ಲೆಕ್ಕ ಎಲ್ಲ ಬಿಡಿ ಸರ್. ಅದಕ್ಕೆ ನಾವು ಕೋಟಿ ಒಳಗಡೆ ಅಂತೂ ಇಲ್ಲ, ಅದ್ರ ಮೇಲೇನೆ. ಹಂಗಂದ್ರೆ ಇದಕ್ಕೂ ರೊಕ್ಕ ತೆಗೆದಿಟ್ಟಿರಿ? ಅದಕ್ಕಿನ್ನ ಇಲ್ಲ ಸರ್, ಇದೆ ಬಟ್ ಪ್ರಿಪೇರ್ ಮಾಡಿಲ್ಲ ಇನ್ನ. ಅದರ ಗ್ಯಾಪ್ ಬಗ್ಗೆ ಇವತ್ತು ಕೂತು ಮಾತಾಡ್ತೀರಿ? ಹಾ ಮಾತಾಡೋಣ ಸರ್. ಇವತ್ತು ಮಾತಾಡ್ರಂತ. ಅದಕ್ಕೆ ಎಷ್ಟು ಆಗ್ತದೆ, ಅದಕ್ಕೆ ಎಷ್ಟು ಪ್ಲಾನ್ ಮಾಡ್ಬೇಕು ಸರ್. ಹೌದಿಲ್ಲ? ಆಮೇಲೆ ನೀವು ಎಷ್ಟು ವರ್ಷ ತನ ಇದನ್ನೇ ಮಾಡ್ಬೇಕಂತೀರಿ? ಬೇರೆ ಯಾವ್ದಾರು ದೇಶ ನೋಡ್ಬೇಕಂತೀರಿ ಅಥವಾ ಬರೇ ಧಾರವಾಡದಾಗ ಇರೋಣ ಅಂತೀರಿ? ನೋಡ್ಬೇಕಂತ ಹೇಳಿದ್ವಿ ಸರ್. ಚಾನ್ಸ್ ಯಾವ್ಯಾವ ದೇಶ ನೋಡ್ಬೇಕಂತಿದ್ದೀರಿ? ಯುರೋಪ್. ಯಾವ್ಯಾವ ಕಂಟ್ರಿ ಹೋಗ್ಬೇಕಂತೀರಿ? ತುಂಬಾ ಇದೆ ಸರ್, ಎಲ್ಲರೂ ಸುತ್ತಬೇಕಂತ ಆಸೆ ಇದೆ. ಒಂದು ಕೆಲಸ ಮಾಡ್ರಿ, USA. ಹಾ, ನನ್ನ ಹೆಂಡತಿ ವರ್ಷಕ್ಕೊಂದ್ಸಲ ಬೇರೆ ಬೇರೆ ಕಡೆ ಹೋಗ್ತಾಳು. ಆಯ್ತು, ಹೋದ ವರ್ಷ ಯುರೋಪ್ ಎಲ್ಲ ಹೋಗಿ ಬಂದಾಳ. ಆಕಿ ಒಬ್ಬಾಕಿ ಹೋಗ್ತಾಳ. ಅವ್ರೊಂದ್ 3-4 ಮಂದಿ ಹುಡುಗಿಯರು ಸೇರಿ ಹೋಗ್ಬಿಡ್ತಾರು. ಈಗ ನಾಳೆ 17ನೇ ತಾರೀಕು, 7ನೇ ತಾರೀಕಿಂದ 11ನೇ ತಾರೀಕು ತನ, ಅಲ್ಲ 18ನೇ ತಾರೀಕು ತನ 4 ಧಾಮದಾಗ 2 ಧಾಮಕ್ಕೆ ಹೋಗೋರು ಇದ್ದಾರೆ. ಹಂಗ ಅವ್ರ ಫೋನ್ ನಂಬರ್ ಕೊಡ್ತೀನಿ, ಅವ್ರ ಕಡೆ ಮಾತಾಡ್ರಿ. ಕೊಡಿ ಸರ್. ವರ್ಷಕ್ಕೊಂದ್ ಜಾಗ. ಅವಾಗ ಏನಾಗ್ತದೆ, ನೀವ್ ಎಲ್ಲಿ ಹೋಗ್ಬೇಕಂತಿದ್ದೀರಿ, ಅದಕ್ಕೆ ಎಷ್ಟು ರೊಕ್ಕ ಮಾಡ್ಬೇಕು, ಅದಕ್ಕೆ ಎಷ್ಟು ಪಾಲಿಸಿ ಮಾಡ್ಬೇಕು, ಹಿಂಗ ಟಾರ್ಗೆಟ್ ಇಟ್ಕೊರತ್ತ. ಅದ ಆದ್ಮೇಲೆ ನಿಮ್ಮ ರಿಟೈರ್ಮೆಂಟ್. ಇದಿಷ್ಟು ಪ್ಲಾನ್ ಮಾಡೋದಂದ್ರೆ ಈಗ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಇದ್ದೀರಿ, ಎಲ್ಲ ಡೆವಲಪ್ಮೆಂಟ್ ಆಫೀಸರ್ಸ್ ಯಾರ್ಯಾರು ಇದ್ದೀರಿ, ಓಕೆ, ಇದು ನಾನು ಏನ್ ಮಾಡೋದು, ನೀವು ಬರೇ ಪಾಲಿಸಿ ತರ್ರಿ, ಎಷ್ಟು ಪ್ರೀಮಿಯಂ ತರ್ತೀರಿ, ಏನ್ ಮಾಡ್ತೀರಿ ಅಂತಂದ್ರೆ ಅವ್ರು ನಿಮ್ ಫೋನ್ ಎತ್ತಂಗಿಲ್ಲ. ನೀವು ಹಿಂಗ್ ಒಬ್ಬೊಬ್ರು ಕಸ್ಟಮರ್ ಮನಿ ಒಳಗೆ ಹೋಗಿ, ಒಬ್ಬೊಬ್ರು ಏಜೆಂಟ್ ಮನಿ ಒಳಗೆ ಗಂಡ ಹೆಂಡತಿ ಇಬ್ರು ಕೂಡಿಸಿ ಒಬ್ಬರಿಗೆ ಪ್ರಶ್ನೆ ಕೇಳ್ರಿ, ಇನ್ನೊಬ್ರ ಕಡೆ ನೋಡ್ರಿ, ಅವ್ರಿಬ್ರದಾಗ ಕಡ್ಡಿ ಹಚ್ಚಿ ಬಂದ್ಬಿಡ್ರಿ. ಇದಕ್ಕೆ ನಾರದನ ಕೆಲಸ ಅಂತ ಹೇಳ್ತಾರ. ನಾರಾಯಣ ಅಂತ ಬಿಡು, ನೀವು ಆಫೀಸ್ನಾಗ ಕೂತು ಅವ್ರಿಬ್ರು ಜಗಳ ಆಡಿ ರಿಸಲ್ಟ್ ತರ್ತಾರ. ಹೌದಂತೀರಿ ಇಲ್ಲ ಅಂತೀರಿ ಮೇಡಮ್? ವೆರಿ ಗುಡ್. ಅಂದಂಗ ಈಗ ಇನ್ನು ಉಳಿದಿರೋದು ಒಂದು 5-6 ನಿಮಿಷ ಅಂತ ಇಟ್ಕೊಳ್ಳಿ. ಕೊನೆ ಮೆಸೇಜ್ ಏನ್ರಿ ನಿಮ್ದು ಅಕ್ಕ ಮಹಾದೇವಿ ಮೇಡಮ್? ಈಗ ಎಲ್ಲರೂ ಬಹಳ ಮಂದಿ ಭೀಮಾಸಕಿಯರು ಬಂದಾರು, ಬಹಳ ಮಂದಿ ಏಜೆಂಟ್ರು ಬಂದಾರು. ಅವರಿಗೆ ನಿಮ್ಮ ಏನು ಸಂದೇಶ ಏನಂತ? ನನ್ನ ಸಂದೇಶ ಏನಂತಂದ್ರೆ, ಫಸ್ಟ್ ಲವ್ ಯುವರ್ ಫ್ಯಾಷನ್. ಫಸ್ಟ್ ನೀವು ಮಾಡೋ ಕೆಲ್ಸದ ಮೇಲೆ ಪ್ರೀತಿಯಿಂದ ಮಾಡಿ, ಪ್ರೀತಿ ಇಟ್ಕೊಳ್ಳಿ. ಅದ್ರಲ್ಲಿ ಏನೋ ಬಿಡು, ಒಂದು ಸ್ಟೈಪೆಂಡ್ ಬರುತ್ತೆ, ಒಂದ್ ಇನ್ಕಮ್ಗೋಸ್ಕರ ಸ್ಟೈಪೆಂಡ್ಗೋಸ್ಕರ ವರ್ಕ್ ಮಾಡ್ಬೇಡಿ. ನಾವು ಫಸ್ಟ್ ನಾವು ಮಾಡೋ ವರ್ಕ್ ಮೇಲೆ ತುಂಬಾ ಪ್ರೀತಿ ಇರ್ಬೇಕು, ಅದನ್ನ ಲವ್ ಮಾಡ್ಬೇಕು. ನಾವು ತಿನ್ನೋ ಊಟ 1 hour ಲೇಟ್ ಆದ್ರೂ ಪರವಾಗಿಲ್ಲ, ನಮ್ ಕೆಲ್ಸದ ಮೇಲೆ ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡಿ ಅದ್ರ ಜೊತೆನೆ ಹ್ಯಾಪಿಯಾಗಿ ಊಟ ಮಾಡ್ಬೇಕು ನಾವು. ಅವಾಗ ಮೈಗ್ ಹತ್ತದ ಒಂದ್ ಖುಷಿ ಇರ್ತದೆ ಸರ್, ಅದ್ರಲ್ಲಿ ಒಂದ್ ಹ್ಯಾಪಿನೆಸ್ ಇರುತ್ತೆ. ಆ ಊಟ ಮಾಡಿರೋ ಹ್ಯಾಪಿ ಊಟ ಅದ್ರ ಬೆಲೆ ಕಟ್ಟಕ್ ಆಗಲ್ಲ ಅವಾಗ. ಅದ್ರ ಬದಲು ಸುಮ್ನೆ ಊಟ ಮಾಡ್ತೀನಿ, ಮಲ್ಕೊಂತೀನಿ, ಎದ್ದೇಳ್ತೀನಿ, ಏನೋ ಇನ್ಕಮ್ ಬರುತ್ತೆ, ನಮ್ಗೊಂದು ಸ್ಟಮಕ್ ಬಂದ್ರೆ ಸಾಕಪ್ಪ ನನ್ ಖರ್ಚಿಗೆ ಅನ್ನೋ ತರ ಮಾಡ್ಬೇಡಿ ಕೆಲ್ಸ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ಸರ್. ವಂಡರ್ಫುಲ್. ಫೋನ್ ನಂಬರ್ ಹಾಕಿ ಅಂತ ಹೇಳಿ ಅಂಬಿಕಾ ಮೇಡಮ್ ಹೇಳಿದ್ರು. ಯಾರ್ ಫೋನ್ ನಂಬರ್ ಹಾಕ್ಬೇಕಂತ ಹೇಳಿಲ್ವೇ, ಅದನ್ನ ಬರೀ ಅಲ್ಲಿ ತನಕ ಕರಿಗಾರ್ ಸರ್ ಹತ್ರ ಮಾತಾಡ್ಸೋಣ. ಕರಿಗಾರ್ ಸರ್, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸುಮಾರಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಈಗ ನೀವು ಕೊನೆ ಮಾತು ಹೇಳ್ಬೇಕು ಅಂತಂದ್ರೆ ಏನ್ ಹೇಳ್ಬೇಕಂತಿದ್ದೀರಿ ಈ ಪ್ರೊಫೆಷನ್ ಬಗ್ಗೆ? ಯಾಕಂದ್ರೆ ನೀವು ಸಾಕಷ್ಟು ವರ್ಷಗಳು. ಅಕ್ಕ ಮಹಾದೇವಿ ಮೇಡಮ್ ನಿಮ್ ಫೋನ್ ನಂಬರ್ ಕೊಡ್ಬೇಕಂತ ನೋಡ್ರಿ. ಹಂಗ ಅಕ್ಕ ಮಹಾದೇವಿ ಮೇಡಮ್ ಫೋನ್ ನಂಬರ್ ಕೊಡ್ತಾರೋ, ಅವ್ರು ನಿಮ್ ಪಾಲಿಸಿ ಕೊಡ್ಬೇಕಂತಾರ? ಮತ್ತೆ ಕೊಡ್ತೇನೆ, ನಂಬರ್ ಹಾಕ್ಬಿಟ್ರಿ ಮೇಡಮ್. ನಂಬರ್ ನಿಮ್ದು ನಾ ಹಾಕ್ತೀನಿ ತೋರಿ. ಇನ್ ದ ಮೀನ್ ಟೈಮ್ ಕರಿಗಾರ್ ಸರ್ ಹೇಳ್ರಿ ಸರ್.
ಎಸ್ ಸರ್, ಎಸ್ ಸರ್. ಇಷ್ಟು ವರ್ಷದಿಂದ ಇನ್ಶೂರೆನ್ಸ್ ಇಂಡಸ್ಟ್ರಿ ಒಳಗಿದ್ದೀರಿ. ನೀವು ಒಂದು ಡಾಕ್ಟರ್ ಬಳಿ ಕೆಲಸ ಮಾಡ್ತಿದ್ರಿ, ಅಲ್ಲಿಂದ ಇದಕ್ಕೆ ಬಂದ್ರಿ. ನಿಮ್ಮಲ್ಲಿ sir. ಒಂದು ಸಾಕಷ್ಟು ಬೆಳವಣಿಗೆ, ವ್ಯಕ್ತಿತ್ವ ಬೆಳವಣಿಗೆ ಆಗಿರ್ಬೋದು, ಆರ್ಥಿಕ sir. ಬೆಳವಣಿಗೆ ಆಗಿರ್ಬೋದು, ಬೇರೆಯನ್ನು ಬೆಳೆಸುವಂತ ಲೀಡರ್ಶಿಪ್ ಬೆಳವಣಿಗೆ ಆಗ್ಬೋದು, ಇದೆಲ್ಲ ಆಗಿದೆ. ಇದೆಲ್ಲ ನೋಡ್ಬೇಕಾದ್ರೆ ನೀವು ಈ ಒಂದು ಏನ್ ಅಕ್ಕ ಅವರು ನಂಬರ್ ಹಾಕ್ಲಿಕ್ಕೆ ಹೋಗಿ ಡಿಲೀಟ್ ಆಯ್ತು. ಬಂದ್ರು ಓಕೆ, ನೋ ಪ್ರಾಬ್ಲಮ್. ಸೊ ನೀವು ಏನು ಒಂದು ಮಾತು ಹೇಳ್ಬೇಕಂತಿದ್ದೀರಿ, ದಯವಿಟ್ಟು ಹೇಳ್ರಿ. ಎಸ್ ಸರ್. ಸರ್, ಎಲ್ಲ ಒಂದು ಸೂಪರ್ವೈಸೆಂಟ್ ಇರ್ಬೋದು ಅಥವಾ CLI ಇರ್ಬೋದು ಅಥವಾ ಯಾರೇ ಇರ್ಲಿ ಸರ್, ನಮ್ಮ ಪ್ರೊಫೆಷನ್ ಲವ್ ಮಾಡ್ರಿ. ಆಮೇಲೆ ಅದಕ್ಕೂ ಟೆನ್ಷನ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಇವತ್ತು ಪಾಲಿಸಿ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ. ಎವ್ರಿ ಡೇ ಪಾಲಿಸಿ ಅಂಕರ್ ಸಿಗಲ್ಲ. ಯಾಕಂದ್ರೆ ಇವತ್ತು ನಾ ಪಾಲಿಸಿ ಮಾಡ್ತೇನೆ ಅಂದ್ರೆ ಅದ್ರ ಹಿಂದಿನ ಎಫೆಕ್ಟ್ ಲಾಸ್ಟ್ ಮಂತ್ ಮಾಡಿರ್ತೇನೆ, ಲಾಸ್ಟ್ ಇಯರ್ ಮಾಡಿರ್ತೇನೆ, ಅನೌನ್ಸ್ ಮಾಡಿರ್ತೇನೆ. ಇವತ್ತು ಪಾಲಿಸಿಗೆ ಅನೌನ್ಸ್ ಮಾಡಿ ಸಿಗಲ್ಲ. ಅದಕ್ಕೆ ಯಾವ್ದಕ್ಕೂ ಬೇಜಾರು ಮಾಡ್ಕೋಬೇಡ್ರಿ. ಯಾವಾಗಲೂ ಎಂಜಾಯ್ ಇರ್ರಿ. ಇವತ್ತು ನಮ್ ಕಡೆ ಅಮೌಂಟ್ ಇರ್ಬೋದು, ಇರ್ಲಿಕ್ಕಿಲ್ಲ. ಪಾಲಿಸಿ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ. ಆರಾಮ್ ಎಂಜಾಯ್ ಮಾಡ್ಕೊಂತ ನೀವು ಬಿಸ್ನೆಸ್ ಮಾಡಿದ್ರೆ ಜಾಸ್ತಿ ನಿಮ್ಗೆ ಅದ್ರೊಳಗ ಆದಾಯನೂ ಬರ್ತದೆ. ಮತ್ ನಿಮ್ದು ಎಲ್ಲಾರು ಕಸ್ಟಮರ್ ನಿಮ್ಮ ಇರ್ತಾರ. ಆಮೇಲೆ ಎಲ್ಲಾ ನಿಮ್ ಕಸ್ಟಮರ್ ಜೋಡಿನೂ ಒಂದ್ ರೀತಿ ಫ್ರೆಂಡ್ಶಿಪ್ ಅಥವಾ ಫ್ಯಾಮಿಲಿ ಮೆಂಬರ್ ಇರ್ರಿ. ಮತ್ತೆ ಎದಕ್ಕೂ ಟೆನ್ಷನ್ ಮಾಡ್ಕೋಬೇಡ್ರಿ ಸರ್. ಆಮೇಲೆ ಆದಷ್ಟು ನಮ್ ಕಡೆ ಏನ್ ಸಹಾಯದ ಮಾಡ್ರಿ, ಕೆಟ್ಟದಂತ ಮಾಡ್ಬೇಡ್ರಿ. ಅದು ಮೇನ್ ಮೆಸೇಜ್ ಎಲ್ಲ ಇವ್ರಿಗೆ. ವೆರಿ ಗುಡ್. ಅಂದಂಗ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ಲಿಕ್ಕೆ ಹತ್ತಿದ್ದೆ, ಸುಧಾಂಶು ತ್ರಿವೇದಿ ಅವ್ರದ್ದು ವಿಡಿಯೋ ನೋಡ್ಲಿಕ್ಕೆ ಹತ್ತಿದ್ದೆ. ಹೇಳ್ತಿದ್ರಂದ್ರ ಊಟ ಮಾಡಿದ್ದೇನದಲ್ಲ, ಆ ಊಟ ಓಕೆ ಓಕೆ. ಸೊ ಊಟ ಮಾಡಿದ್ದು ಬೋನ್ ಮ್ಯಾರೋ ಅಂದ್ರೆ ನಮ್ಮ ಬೋನಿಗೆ ಏನಂತಾರ, ಎಲುಬಿನ ಒಳಗಡೆ ಏನ್ ದ್ರವ ಇರ್ತದ, ಅಲ್ಲಿ ತನಕ ಹೋಗ್ಬೇಕಾದ್ರೆ 40 ದಿವಸ ಆಗ್ತದಂತ. ಇವತ್ತು ಊಟ ಮಾಡಿದ್ದು ಅದ್ರೊಳಗಿನ ಸಣ್ಣ ಸಣ್ಣ ಅಂಶ ಅದಕ್ಕೆ ಹೋಗ್ಬೇಕಾದ್ರೆ ಇವತ್ತಿಂದ 40 ದಿವಸ. ಇವತ್ತಿನ ನಮ್ಮ ಬೋನ್ ಮ್ಯಾರೋ ಒಳಗೆ ಏನದ, ಅದು ನಾವು 40 ದಿವಸ ಹಿಂದೆ ತಿಂದಿದ್ದು. ಅಂದ್ರ ಹಾಗೇನೆ ನಾವು ಮಾಡೋ ಕೆಲಸದಲ್ಲೂ ಸಹಿತ ನಾವ್ ಏನ್ ಮಾಡ್ತಾ ಇದೀವೋ ಅದ್ರ ರಿಸಲ್ಟ್ ಇಮ್ಮಿಡಿಯೇಟ್ ಬರ್ಲಿಕ್ಕಿಲ್ಲ. ಕೆಲವೊಬ್ರಿಗೆ 40 ದಿವಸ ತಗೋಬಹುದು, ಕೆಲವರಿಗೆ 30 ದಿವಸ ತಗೋಬಹುದು, ಕೆಲವರಿಗೆ ಏಜೆನ್ಸಿ ಲೂಸ್ ಮಾಡ್ಕೊಂಡು 2ನೇ ಸಲ ಏಜೆನ್ಸಿ ತಗೊಳ್ಬೇಕು ಹಂಗೂ ಇದ್ದಾರೆ. ಹಂಗೂ ಸಾಕಷ್ಟು ಜನ ಇದ್ದಾರೆ. ಈಗ ಏನು ಸರ್, ಟರ್ಮಿನೇಟ್ ಆಗಿರ್ತಾರೆ ಸರ್, ಮತ್ತೆ ಅವ್ರು ರಿಅಪಾಯಿಂಟ್ ಮಾಡಿ ಮತ್ತೆ ಮೋಟಿವೇಟ್ ಅವರು ಇದಾರೆ ಸರ್. ಅಲ್ಲ ಅದ್ ಹೆಂಗಪ್ಪ ಅಂತಂದ್ರೆ, ಕೆಲವರು ಡೈವರ್ಸ್ ಆದ್ಮ್ಯಾಗೂ ಸಹಿತ 2ನೇ ಮದುವೆ ಆಗಿ ಹ್ಯಾಪಿ ಆಗಿರ್ತಾರಲ್ಲ. ಯಾಕಂದ್ರೆ ಕೆಲವೊಂದ್ ಕಡೆ ಹೊಂದಾಣಿಕೆ ಆಗ್ಲಿಕ್ಕಂದ್ರೆ ಇರ್ಲಿ ಬಿಡ್ರಿ. ಓಕೆ. ಸೊ ಹಾಗಾಗಿ ಹಂಗೂ ಇರ್ಬಹುದು. ಅಕ್ಕ ಮಹಾದೇವಿ ಮೇಡಮ್ ಎಲ್ಲಿ ಹೋಗ್ಬಿಟ್ರಿ ನೀವು? ಅವ್ರು ಫೋನ್ ಮಾಡ್ಲಿಕ್ಕೆ ಹೋಗಿರ್ಬೇಕು, ಕಸ್ಟಮರ್ 10 ಮಂದಿ ಫೋನ್ ಮಾಡ್ತೀನಿ ಅಂತ ಹೇಳಿ. ಮೇಡಮ್ ನಿಮ್ ಫೋನ್ ನಂಬರ್ ಹೇಳ್ರಿ, ಹಾಕ್ಬಿಡಮಂತ. 1 ನಿಮಿಷ ಚಾಟ್ ಹೇಳ್ರಿ ಮೇಡಮ್ಮ. ಅಕ್ಕ ಮಹಾದೇವಿ ಸರ್, ಕರಿಗಾರ್ ಸರ್, ನಿಮ್ಗೆ ಗೊತ್ತದ? ಗೊತ್ತ ಸರ್, ಹೇಳಿ ಸರ್. ಹೇಳ್ರಿ, ನೀವು ಹೇಳ್ರಿ. ಫಸ್ಟ್ ನಾವು ಹೇಳೋಕ್ಕಿಂತ ಮುಂಚೆ ಅವ್ರ ಪರ್ಮಿಷನ್ ತಗೊಳಮ್ರಿ ಸರ್. ಅವ್ರಿಗೆ ಕೇಳಾರ್ದ ನಾವು ಹಾಕೋದು ಬರೋಬ್ಬರಿ ಇರುವುದಿಲ್ಲ. ಪಾಶ್ ಕೇಸ್ ಅಂದ್ರೆ ಗುರ್ತದ ನಿಮ್ಗ? ಪಾಶ್ ಅಂತ ಎಲ್ಲರೂ ಹೇಗ್ ಕೇಳಿರಿ ಕರಿಗಾರ್ ಸರ್? ಪಾಶ್ POSCH. ಇಲ್ಲ ಸರ್, ಕೇಳಿಲ್ಲ. ಓಕೆ. ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್, 100% ಸರ್. ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋದಲ್ಲ. ಮತ್ತೆ ಭೀಮಾ ಸಖಿ ಇಷ್ಟು ಮಂದಿ ಹೆಣ್ಮಕ್ಳೆಲ್ಲ ಇನ್ಶೂರೆನ್ಸ್ ಇಂಡಸ್ಟ್ರಿ ಒಳಗ ಹೆಂಗ್ ಮಾತಾಡ್ಬೇಕು, ಹೆಂಗ್ ಮಾತಾಡಬಾರ್ದು, ಅದ್ರ ಬಗ್ಗೆ ಒಬ್ರು ಕರ್ಸೋಣಂತ. ಯಾಕಂದ್ರೆ ಅವ್ರ ಪರ್ಮಿಷನ್ ಇಲ್ಲಾದ್ರೆ ನಾವು ನಂಬರ್ ಕೊಡೋದು ತಪ್ಪಾಗ್ತದ. ದಯವಿಟ್ಟು ಅಕ್ಕ ಮಹಾದೇವಿ ಮೇಡಮ್ಗೆ ಹೇಳೋಣಂತ. ಅವ್ರು ಹಾಕ್ಬೇಕಂದ್ರೆ ಅವರೇ ಹಾಕ್ಲಂತ. ಆಯ್ತು. ಸೊ ಇನ್ನೊಂದು ಹೇಳ್ಬೇಕಂತಿದ್ದೀನಿ. ನಾನು ಇವತ್ತೊಬ್ಬರ ಹತ್ರ ಮಾತಾಡ್ತಿದ್ದೆ. ಅವರು ಸ್ವಿಗ್ಗಿ ಅನ್ನೋ ಕಂಪನಿಯಲ್ಲಿ ಮಾರ್ಕೆಟಿಂಗ್ ದವ್ರು ಇದ್ದಾರೆ. ಹಿ ಇಸ್ ವೆರಿ ಯಂಗ್ ಫೆಲೋ, 24 ವರ್ಷದವರು. ಭಟ್, ಸಮರ್ಥ ಭಟ್ ಅಂತೇಳಿ. ಅವರು ಈ ಮುಂದಿನ ವಾರ ಅಲ್ಲ, ಅದ್ರ ಮುಂದಿನ ವಾರ ಆನ್ಲೈನ್ ನಾಗ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು, ಫೇಸ್ಬುಕ್ ಪೋಸ್ಟಿಂಗ್ ಹೆಂಗಿರ್ಬೇಕು, ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದ್ರ ಬಗ್ಗೆ ತಿಳಿಸ್ಕೊಡೋರು ಇದ್ದಾರೆ. ಇನ್ನೊಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಬರೋರು ಇದ್ದಾರೆ. ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಹೆಂಗ್ ಮಾಡ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡೋರು ಇದ್ದಾರೆ. ಆಮೇಲೆ ಒಬ್ರು ಲಾಯರಿಗೆ ಕರೆಯೋದಿದ್ದೀನಿ. ಆಮೇಲೆ ಇನ್ನೊಬ್ರು ಅವ್ರು ವಂದನಾ ಅಂತ ಹೇಳಿ, ಅವರು ಸುಮಾರಷ್ಟು ಕಂಪನಿಯ ಬೋರ್ಡ್ ಅಲ್ಲಿ ಇದ್ದಾರೆ. ಈ ಪಾಶ್ ಅಂತ ಇದು ಲೀಗಲ್ ಆಬ್ಜೆಕ್ಟ್ ಇಂದ ಏನು ಯಾವ ತರ ನಾವು ನಡವಳಿಕೆ ಇರಬೇಕು, ಯಾವ ತಪ್ಪಾಗತ್ತೆ, ಯಾವ ಸರಿ ಆಗತ್ತೆ, ಇದ್ರ ಬಗ್ಗೆ ಎಲ್ಲ
ಬರೋ ದಿವಸದಲ್ಲಿ ಕಾರ್ಯಕ್ರಮ ಮಾಡೋರು ಇದೀವಿ. ಬರೇ ಇನ್ಶೂರೆನ್ಸ್ ಸೇಲ್ಸ್ ಮಾತ್ರ ಅಲ್ಲ, ಬೇರೆ Yes, ಬೇರೆ sir. ವಿಚಾರಗಳನ್ನು ಸಹಿತ ಇಲ್ಲಿ ಹಂಚ್ಕೊಳ್ಳೋಣ. Yes, sir. ಹಾಗೇನೆ ನೀವೆಲ್ಲರೂ ಇವತ್ತು ಬಂದಿದ್ದೀರಿ. ಇವತ್ತು ನಿಮಗೆ ಬೇಕಾಗಿರುವಂತಹ ಬಹಳ ಬಹಳ ವಿಚಾರಗಳನ್ನು ಕರಿಗಾರ್ಸರು, ಅಕ್ಕ ಮಹಾದೇವಿ ಮೇಡಮ್ ಇಬ್ರು ಹೇಳಿದ್ದಾರೆ. ಹಾಗಾದ್ರಿಂದ ಅಕ್ಕ ಮಹಾದೇವಿ ಮೇಡಮ್ ವಿಡಿಯೋ ಹಾಕ್ರಿ ಮೇಡಮ್. ನಮ್ಮೇಲೆ ಸಿಟ್ಟಾಗ್ಬಿಟ್ರೆ ಮತ್ತೆ ಇಲ್ಲ ಸರ್, ಇಲ್ಲ ನೆಟ್ವರ್ಕ್ ಕನೆಕ್ಷನ್ ಏನೋ ಇರ್ಬೇಕು ಬಿಡ್ರಿ, ಕನೆಕ್ಷನ್ ಇರ್ಬೇಕು ಸರ್. ಹೆಚ್ಚಿಕೊಡೋದು ಇರ್ಬೇಕು. ಠೀಕ್ ಅದ. ಎಲ್ಲರಿಗೂ ಬಂದಿರುವಂತಹ ಎಲ್ಲ ಪಾರ್ಟಿಸಿಪೆಂಟು ಎಲ್ಲೆಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ ಒಂದು ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಯಾಕಂದ್ರೆ ನನ್ನ ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಚಾಟ್ ಬಾಕ್ಸ್ ನೋಡೋಕ್ಕಾಗಲ್ಲ. ಆದ್ರಿಂದ ಆಮೇಲೆ ಚಾಟ್ ಬಾಕ್ಸ್ ಅನ್ನು ಆರಾಮಾಗಿ ನೋಡ್ತೀನಿ. ಎಲ್ಲ ಬಂದಿರತಕ್ಕಂಥ ಏಜೆಂಟ್ ಇರ್ಬೋದು, ಡೆವಲಪ್ಮೆಂಟ್ ಆಫೀಸರ್ ಯದುನಂದನ್ ಅವ್ರು ತಿಪ್ಟೂರು, ವೆರಿ ಗುಡ್ ವೆರಿ ಗುಡ್. ಸೊ ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಅಕ್ಕ ಮಹಾದೇವಿ ಮೇಡಮ್, ಕರಿಗಾರ್ ಸರ್, ನೀವು ನೈಜ ರೀತಿಯಲ್ಲಿ ಸಹಜ ರೀತಿಯಲ್ಲಿ ನಿಮ್ಗೆ ತೋರಿಸಿದ್ದನ್ನ ಯಾವುದೇ ಶಂಕೆ ಇರ್ಲಾರ್ದೆ ಶೇರ್ ಮಾಡಿದಿರಿ. ನಿಮ್ಮ ಈ ರೀತಿಯ ಒಂದು ಏನು ಶೇರ್ ಮಾಡಿದಿರಿ ಅದಕ್ಕೆ ನಮ್ಮೆಲ್ಲರ ಪರವಾಗಿ ಈ ಪುಟ್ಟ ಹೆಜ್ಜೆ ದಿಕ್ಕನ್ನಡಿಗೆ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನೀಡಿದ್ದೀರಾ. ಈ ಕಾರ್ಯಕ್ರಮ ಪ್ರತಿ ವಾರ ನಡೆಯುತ್ತೆ. ಬೇರೆ ಬೇರೆ ಏಜೆಂಟ್ರು, ಬೇರೆ ಬೇರೆ ಡೆವಲಪ್ಮೆಂಟ್ ಆಫೀಸರ್ಸು, ಹಾಗೆ ಬೇರೆ ಬೇರೆ ಪ್ರೊಫೆಷನಲ್ಸ್ ಕರಿತೀವಿ. ಹಾಗಾದ್ರಿಂದ ತಾವೆಲ್ಲರೂ ಪ್ರತಿ ವಾರ 7 ಗಂಟೆಗೆ ಸರಿಯಾಗಿ ಗುರ್ತಿಟ್ಕೊಂಡು ಕಾರ್ಯಕ್ರಮಕ್ಕೆ ಬನ್ನಿ. ಕಾರ್ಯಕ್ರಮದ ಪೂರ್ತಿ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ, ಭೀಮಾ ಸಖಿಯರು ಸುಮಾರು ಜನ ಬಂದಿದ್ದಾರೆ ಇವತ್ತು. ಯಾಕಂದ್ರೆ ಅವರು ಒಬ್ಬರು ಅವರ ಟೀಮಲ್ಲಿರುವಂತಹ ಒಬ್ರು ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಅಪ್ರಿಶಿಯೇಟ್. ಮತ್ತೆ ಸಿಗೋಣ, ಸರಿನಾ? ನೀವು ನಂಬರ್ ಕೊಡ್ತೀರಿ, ನಿಮ್ ನಂಬರ್ ಕೊಡ್ಬೋದಲ್ಲ? 99 ಒಂದ್ ನಿಮಿಷ ಬರೀ ತಡ್ರಿ, ಅವ್ರದ್ದು ಕೊಡ್ಲಿಕ್ಕೆ ನಿಮ್ದಾರ ಕೊಡಮಂತ. ಓಕೆ, ನೋ ಪ್ರಾಬ್ಲಮ್. ಒಂದ್ ನಿಮಿಷ, ಎಲ್ಲಿ ಹಾಕುದು ಚಾಟ್ ಎಲ್ಲಿ ಹೊತ್ತಪ್ಪ? ಹಾ, ಬಂತು, ಹೇಳ್ರಿ ಸರ್. 99 0 266 266 96 96 41 41 9902 669641. Yes, sir. YB Karigar, YM Karigar. YM Karigar. Yes, sir. Dharwad CAB. Dharwad CAB. Yes, sir. ಎಲ್ಲರಿಗೂ ಹಾಕ್ಬಿಟ್ಟಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ಬಂದ್ರಲ್ಲ ಮೇಡಮ್ ಬಂದ್ರೆ ಏನಾಯ್ತ್ರಿ ಮೇಡಮ್? ನಡು ಏನ ಸಿಗ್ನಲ್ ಕಟ್ ಆತು, ಏನಾಯ್ತು? ಅನ್ಮ್ಯೂಟ್ ಮಾಡ್ರಿ. ಇಲ್ಲ, ಮ್ಯೂಟ್ನಾಗ ಐತಿರಿ. ನಾವೇನ್ ಅನ್ಕೊಂಡಿದ್ವಿ, ನಿಮ್ ಫೋನ್ ನಂಬರ್ ಕೇಳಿದಂತೆ ಶಿಟ್ ಆಗ್ಬಿಟ್ರೇನಂತ ಹೇಳಿ. ಇಲ್ಲ ಸರ್, ಅದು ಪ್ರಿಪೇರಿಂಗ್ ಮೀಟಿಂಗ್ ಪ್ಲೀಸ್ ವೇಟ್ ಅಂತ ತೋರಿಸ್ತಾ ಇತ್ತು. ಹೌದೇನ್ರಿ? ಆತರ ಇತ್ತು. ಅಂದ್ರ ಹಿಂಗ್ ಗುಯ್ ಹಂಗಾಗಿತ್ತು. ವೆರಿ ಗುಡ್. ನೀವು ನಿಜ ಜೀವನದಲ್ಲೂ ಸಹಿತ ಇಂಟರ್ನೆಟ್ ಕೈ ಕೊಟ್ರು ಸಹಿತ ಬಿಡಲ್ಲ. ಪಣ ತೊಟ್ಟು ಆವತ್ತಿನ ಕೆಲಸ ಅವತ್ ಮುಗಿಸೇ ಬಿಡ್ತೀರಿ. ಅಂದ್ರೆ ಇವತ್ತಿಂದು ಊಟದ್ದೆಲ್ಲ ಮುಗ್ದದೇನ್ರಿ? 10 ಮಂದಿದು ಆವಾಗ ಇನ್ನೊಂದ್ಸರ ಅವ್ರು ಹೇಳ್ಬೇಕಂದ್ರೆ ಕಸ್ಟಮರ್ಸ್ ಬರ್ತಾರಲ್ಲ ಪಾಪ, ನಾವ್ ಕಾಲ್ ಅಲ್ಲಿ ಮಾತಾಡಿದ್ರೆ ಅವ್ರ ಆಫೀಸಿಗೆ ಬಂದಾಗ ಅವ್ರು ಅಮೌಂಟ್ ಕಟ್ತಾರೆ, ಪೇಪರ್ಸ್ ಎಲ್ಲ ಕೊಡ್ತಾರೆ, ಎಲ್ಲ ಮಾಡಿ ಕೊನೆಗೆ ಹೋಗುವಾಗ ಅವ್ರು ಬರೀ ಕೈಯಲ್ಲಿ ಹೋಗ್ತಾರಲ್ಲ. ನಾನು ಅವ್ರಿಗೆ ಒಂದು 100 ರೂಪೀಸ್ ಕೊಟ್ಟು ಟೀ ಕುಡ್ದು ಹೋಗ್ರಿ ಮನೆಗೆ ಅಂತ ಎಷ್ಟೊಂದ್ ಜನರಿಗೆ ಹೆಂಗ್ ಕೊಟ್ಟಿದ್ದೀನಿ ಸರ್. ಅವಾಗ ಕೊಟ್ಟಾಗ ತುಂಬಾ ಒಳ್ಳೆಯವ್ರು ಮೇಡಮ್. ಇನ್ನೂ 4 ಜನ ಕರ್ಕೊಂಡ್ ಬಂದಿದ್ದಾರೆ. ನನ್ಗೆ ಆಗಿರೋ ಅನುಭವ ಹೇಳ್ತಾ ಇದ್ದೀನಿ. ಆಗಿದೆ ಸರ್ ಈ ತರ. ನಾವು ಕಮಿಷನ್ ತಗೊಂತೀವಿ, ಅವ್ರಿಗೆ ಗೊತ್ತಿರಲ್ಲ ಪಾಪ. ಸೊ ಅಷ್ಟು ನಾವು ಅವ್ರ ಪತ್ರ ಅಮೌಂಟ್ ಪೇಪರ್ಸ್ ತಗೊಂಡು ಅವ್ರಿಗೆ ಲಾಸ್ಟ್ ಒಂದ್ ಚೀಟಿ ಕೊಟ್ಟು ಕಳಿಸ್ತೀವಿ ಅಷ್ಟೇನೆ. ಅದ್ರ ಜೊತೆ ಒಂದ್ ಪ್ರೀತಿನ ಒಂದು ಟೀ ಕುಡ್ದು ಹೋಗ್ರಿ ಅಂತ ಒಂದ್ 100 ರೂಪೀಸ್ ಕೊಟ್ರೆ ಅಂತ ತಪ್ಪಿಲ್ಲ ಸರ್, ಅವ್ರದೇ ಅಮೌಂಟ್ ಅದು. ಸೊ ಅವ್ರಿಗೆ ಗೊತ್ತಿರಲ್ಲ. ಹಂಗೆಲ್ಲ ತುಂಬಾ ಮಾಡಿದೀನಿ ನಾನು. ಆವಾಗ ನಿಮ್ಮ ಆಫೀಸ್ ಒಳಗಡೆ ಅಲ್ಲಿ ಅಕ್ಬರ್ ಅಲ್ಲಿ ಏನ್ ಹೆಸರು ಒಂದು? ಸರ್ ನಿಮ್ಮ ಗೇಟ್ ಬಲ್ಲಿ ಒಬ್ಬ ಇದ್ದನ್ಲ, ಅಲ್ಲಿ ಹೌದಿಲ್ಲ? ಅಲ್ಲಿ ಹತ್ರ ಅವಂಗ ಇದಕ್ಕ ಕುಡಿಸ್ಬಿಡ್ರಿ, ಏನದು ಎಳ್ನೀರ್ ಕುಡಿಸ್ಬಿಡ್ರಿ. ಕರಿಗಾರ ಅವ್ರಿಗೆ ಅಲ್ಲಿ ಅವ್ರಿಗೆ ಹಾಯ್ ಹೇಳಿ ಅಂತ ಹೇಳ್ರಿ. ಯಾಕಂದ್ರೆ ಮೊನ್ನೆ ಹೋದಾಗ ಅವ್ರ ಕಡೆ ಮಾತಾಡ್ಸಿದ್ದು, ಹೊರಗೆ ನಿಂತು ಮಾತಾಡ್ಲಿಕ್ಕತ್ತೀವಿ. ನಾನು ಬಸವರಾಜ್ ಸರ್ ಬಂದಿದ್ರು ಮೇಲ್ಗಡೆ, ಅಲ್ಲಿ ಸರ್ಕಾರ ಆಗಿದ್ರಲ್ಲ,
ಬಸವರಾಜ್ ಅವರು, ಆಮೇಲೆ ಇನ್ನೊಬ್ರು ಯಾರು, ಅವರು ಬಸವರಾಜೆ, ಅವ್ರು MD ಅವರು ಸಿಕ್ಕಿದ್ರು. ಎಸ್ ಸರ್, ಅವ್ರ ಜೊತೆ ಎಳ್ನೀರ್ ಕುಡ್ಕೊಂಡ್ ಬಂದಿದ್ದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುಂದಿನ Yes, ವಾರ sir. ಮತ್ತೊಬ್ಬ ಯಾರು ಬರ್ತಾರೆ ನೋಡೋಣ ಮುಂದಿನ ವಾರದ ಮುಂದೆ. ಎಸ್ ಸರ್, ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಖುಷಿ ಆದ್ರೆ. Yes, sir. ಥ್ಯಾಂಕ್ ಯು. ಬಂದ್ Thank you, ಮಾಡ್ಲಿ. sir. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಬಂದ್ ಮಾಡ್ತೀನಾ? ಹಾ ಸರ್. ಎಸ್ ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್.